ಬಹುದಿನಗಳ ನಂತರ ಎಡೆದೊರೆ ನಾಡು ರಾಯಚೂರು ಉತ್ಸವ 2026 ನಡೆಸಲು ಐತಿಹಾಸಿಕ ಪ್ರಯತ್ನ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳು. ನಮ್ಮೂರಲ್ಲೂ ಉತ್ಸವ ಯಾವಾಗ ಆಗುತ್ತದೆ ಎಂದು ಕಾಯುತ್ತಿದ್ದೆವು. ಇದೀಗ ಆ ಕಾಲ ಕೂಡಿ ಬಂದಿದ್ದು ನಮ್ಮ ಪುಣ್ಯ. ಇದು ಮನೆ ಮನೆಯ ಉತ್ಸವ ಆಗಬೇಕು ಎನ್ನುವ ಅಭಿನಂದನಾರ್ಹ ಸಲಹೆಗಳು ಮೂಡಿ ಬಂದವು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರದಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಯಚೂರು ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಹಲವು ಮಹತ್ವದ ಸಲಹೆಗಳು ಕೇಳಿಬಂದವು. ಸಾಹಿತಿಗಳು, ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರು, ಬುದ್ಧಿಜೀವಿಗಳು, ಮಹಿಳಾ ಪ್ರಮುಖರು, ಹೋರಾಟಗಾರರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಮೊದಲಿಗೆ ಅಪರ ಜಿಲ್ಲಾಧಿಕಾರಿಗಳು ಉತ್ಸವದ ರೂಪುರೇಷೆಗಳ ಬಗ್ಗೆ ತಿಳಿಸಿದರು. ನಾವು ಹಲವಾರು ಸಭೆ ಮಾಡಿದಾಗ ಆಮ್ಯಾಗ ಬೇರೆ ಬೇರೆ ಸಂಘಟನೆಯವ್ರು ನಮ್ಮ ಆಫೀಸ್ಗೆ ಬಂದಾಗ, ನಮ್ಮ ಕಚೇರಿಗೆ ಬಂದಾಗ, ಆಮ್ಯಾಗ ಎಸ್ಪೆಷಲಿ ಮೀಡಿಯಾದವ್ರಿಗೆ ಭೇಟಿ ಆದಾಗ ಎಲ್ಲರದು ಎಲ್ಲ ಡಿಸ್ಕಷನ್ ಆದಾಗ ಒಂದು ಡಿಮಾಂಡ್ ಬರ್ತಿತ್ತು. ಏನು ಡಿಮಾಂಡ್ ಅಂದ್ರೆ, ಸರ್ ರಾಯಚೂರು ಎಲ್ಲ ಜಿಲ್ಲೆ ಒಳಗೆ ಉತ್ಸವ ಮಾಡ್ತಾರೋ, ರಾಯಚೂರು ಉತ್ಸವನೂ ಆಗಿಲ್ಲ ಅಂತೇಳಿ. ನಾವು ಅದನ್ನು ಹಿಂದೆ ನೋಡಿದಾಗ 24 ವರ್ಷದಿಂದ ಏನೋ 2006 ಒಂದೇನೋ ಯಾವುದೋ ಒಂದು ಉತ್ಸವ ಆಗಿತ್ತು, ರಾಯಚೂರು ಉತ್ಸವ. ಅದಾದ್ಮೇಲೆ ಯಾವುದೂ ಇಲ್ಲ. ಕ್ರೋಢೀಕರಣ ಹೆಂಗೆ ಮಾಡ್ಬೇಕು ಎಲ್ಲ. ಬಟ್ ಮುಂದಿನ ಹಂತು ನಾವು ಈಗ ಜನಪ್ರತಿನಿಧಿಗಳ ಮೀಟಿಂಗ್ ಮಾಡಿದ್ದೀವಿ, ಅವರು ಸಲಹೆ ಕೊಟ್ಟರು. ಆ ಜನಪ್ರತಿನಿಧಿಗಳ ಮೀಟಿಂಗ್ದಾಗ ಒಬ್ಬರು ಮೀಡಿಯಾದವರು ಒಂದು ಸಲಹೆ ಕೊಟ್ಟರು. ನಾವು ಜಸ್ಟ್ ಇನ್ನೂ ಏನು, ಯಾಕಂದ್ರೆ ಇನ್ನೂ ಯಾವುದು ನಾವು ಫೈನಲ್ ಮಾಡಿರ್ಕಿಲ್ಲ. ನಾವು ಜಸ್ಟ್ ರಾಯಚೂರು ಉತ್ಸವ ಅಂತ ಅಷ್ಟೇ ಇಟ್ಕೊಂಡಿದ್ದೀವಿ. ರಾಯಚೂರು ಉತ್ಸವ 2026 ಅಂತೇಳಿ. ಬಟ್ ಅಲ್ಲಿ ಒಂದು ಸಲಹೆ ಬಂತು ನಮಗೆ. ಏನು ಸಲಹೆ ಬಂತು ಮೀಡಿಯಾದಿಂದ? ಇದನ್ನ ಎಡೆದೊರೆ ನಾಡು ರಾಯಚೂರು ಉತ್ಸವ 2026 ಮಾಡಂತೇಳಿ. ಅದು ನಾವು ಆಗಿಂದಾಗ ಅಳವಡಿಸ್ಕೊಂಡ್ಬಿಟ್ಟಿವಿ ನಾವು. ಸೊ ಅದೇ ರೀತಿ ಅಲ್ಲಿ ಇದಲ್ದೇ ಮತ್ತೆ ಕೆಲವೊಂದು ನಮ್ಗೆ ಸಜೆಷನ್ಸ್ ಬಂದು ಅವನ್ನೆಲ್ಲ ಅಳವಡಿಸ್ಕೊಂಡೇವಿ. ಸೊ ಇನ್ನೂ ಯಾವುದೂ ಫೈನಲ್ ಆಗಿಲ್ಲ. ಜಸ್ಟ್ ನಮ್ದು ಏನದ, ಒಂದು ಇನ್ಫಾರ್ಮೇಶನ್ ನಮ್ಮ ಕಡೆ ಎಲ್ಲ ಅದ. ಬಟ್ ಫೈನಲ್ ಆಗ್ಬೇಕಂದ್ರೆ ಮೇನ್ ಜನ ಬೇಕಲ್ಲ. ಜನ ಅಂದ್ರೆ ಸಂಘಟನೆಗಳು ಬೇಕು, ಸಂಸ್ಥೆಗಳು ಬೇಕು, ವಿವಿಧ ನಾವು ಕೆಲವೊಂದು ಹಂತವಾಗಿ ಬೇರೆ ಬೇರೆ ಈಗ ಕೆಲವೊಂದು ಅಸೋಸಿಯೇಷನ್ ಅದಾವು, ಅವರು ಹಣಕಾಸಿನ ನೆರವು ಕೊಡ್ತಾರೆ. ಅವ್ರದ್ದು ಸ್ವಲ್ಪ ಪ್ರಿಲಿಮಿನರಿ ನಾವು ಕರೆದು ಮಾತಾಡ್ಸಿದ್ವಿ, ಏನು ಸಾಧ್ಯತೆ ಐತೆ ಅಂತೇಳಿ. ಅದೇ ರೀತಿ ಎಲ್ಲರದು ಹಂತವಾಗಿ ಮಾಡಿ ಇದು ಫೈನಲ್ ಆ್ಯಂಡ್ ಎಲ್ಲ ರೀತಿಯಿಂದ ಎಲ್ಲ ಸಂಘ ಸಂಸ್ಥೆಗಳು ಕರೆದು, ಸಾಹಿತಿಗಳು, ನಮ್ಮ ರಾಯಚೂರು ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಇಂಟೆಲೆಕ್ಚುವಲ್ಸ್ ಇರ್ಬೋದು, ಆಮೇಲೆ ಫೀಲ್ಡ್ದಾಗ ಮಾಡಿದವ್ರು ಇರ್ಬೋದು, ಅದೆಲ್ಲ ಕರೆದು ಮಾತಾಡಿ ಅವ್ರ ಸಲಹೆ ಏನು ಬರ್ತೈತಿ ಅದನ್ನು ತಗೊಂಡು ನಾವು ಫೈನಲ್ ಮಾಡೋ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಪ್ರಕಾರ ಇವತ್ತು ನಾವು ಇದು ಮೀಟಿಂಗ್ ಕರೆದೇವಿ. ಸೊ ಅದಕ್ಕೆ ನಾವು ಈಗ ಸಾಂಕೇತಿಕವಾಗಿ ಇರಲಿ ಅಂತೇಳಿ ನಾವು ಜನ ಇದ್ರದ್ದು ಏನದಲ್ಲ ಅದನ್ನ ಇದು ಆದ್ಮ್ಯಾಗ ಇಟ್ಟೇವಿ. ಬಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಇದನ್ನು ಶುರು ಮಾಡಿದ್ವಿ. ಏನೋ ಒಂದು ಪ್ರಚಾರಕ್ಕೆ ಬೇಕಲ್ಲ, ನಿಮಗೆ ಗೊತ್ತಾಗಬೇಕಲ್ಲ ಯಾವ ರೀತಿ ಗೊತ್ತಾಕತಿ. ಏನೋ ಒಂದು ಆಕ್ಟಿವಿಟೀಸ್ ಮಾಡಿದಾಗ ಗೊತ್ತಾಗೋದು ಯಾವುದೋ ಒಂದು ಉತ್ಸವ ಐತಿ ಏನೋ ಅಂತ ಐತೆ. ಬಟ್ ಇವತ್ತು ತಾವು ನಮ್ಮ ವಿನಂತಿ ಏನಂದ್ರೆ, ತಾವು ಎಲ್ಲರೂ ಮುಕ್ತವಾಗಿ ಏನು ತಮ್ಮ ಸಲಹೆ ಸೂಚನೆ ಕೊಡ್ರಿ. ಅದರ ಜೊತೆಗೆ ನಾವು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂಗೆ ಒಂದು ಕಮಿಟಿ ಮಾಡ್ತೇವೆ ನಾವು. ಎಲ್ಲ ಸಂಘ ಸಂಸ್ಥೆಗಳ ಸೇರಿಸ್ಕೊಂಡು, ಎಲ್ಲ ವಿಚಾರವಂತರು, ಎಲ್ಲ ಕವಿಗಳು, ಸಾಹಿತಿಗಳು, ಬರಹಗಾರರು ಎಲ್ಲರೂ ಸೇರಿಕೊಂಡು ಬೇರೆ 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 ಕಮಿಟಿ ಮಾಡ್ತೇವೆ. ಈಗ ನಾವು ಒಂದೇನು ಮಾಡ್ಯಾವಂದ್ರೆ ಎಲ್ಲ ಹಂಚಿಕೆ ಮಾಡ್ಯಾವ. ನಾವು ಯಾರ್ಯಾರು ಸರ್ಕಾರಿ ನೌಕರಿಗೆ ಕೆಲಸ ಮಾಡಕ್ಕೆ ಇಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೇ ಇವತ್ತೇನಾದ ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಸೇರಿಕೊಂಡು ಯಾರ್ಯಾರು ಹೆಸರು ಕೊಡ್ತೀರಿ ಅವ್ರದ್ದೊಂದು ಕಮಿಟಿ ಮಾಡಿ ಅವ್ರ ಸಲಹೆ ಸೂಚನೆಗಳು ಪಡ್ಕೋತೀವಿ. ಸೊ ಇದು ಮಾಡಾಕ ಬೇರೆ ಬೇರೆ ಈಗ ಕ್ರೀಡೆಗಳೊಳಗೆ ಏನು ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿಟ್ಟಿದ್ದೀವಿ. ಮೊನ್ನೆ ಒಂದಷ್ಟು ಜನಪ್ರತಿನಿಧಿಗಳು ಇಲ್ಲ ಲಗೋರಿ ಸೇರಿಸ್ಕೋರಿ, ಆಮೇಲೆ ಖೋಖೋ ಸೇರಿಸ್ರಿ, ನಾವು ಕುಸ್ತಿ ಹಾಕಿದ್ದೀವಿ, ಆಮೇಲೆ ಕ್ರಿಕೆಟ್ ಇತ್ತು, ವಾಲಿಬಾಲ್ ಇತ್ತು, ಮ್ಯಾರಥಾನ್ ಓಟ್ ಇತ್ತು, ಸೈಕ್ಲಿಂಗ್ ಮ್ಯಾರಥಾನ್ ಇತ್ತು, ಈ ರೀತಿ ಕಬಡ್ಡಿ ಇತ್ತು, ಎಲ್ಲ ನಾವು ಇಟ್ಟಿದ್ದೀವಿ. ಜಸ್ಟ್ ಇದು ಅದರೊಳಗೆ ಇವೆಲ್ಲ ಇರಲಿ, ಇದ್ರ ಜೊತೆಗೇ ಒಂದಷ್ಟು ಕ್ರೀಡೆ ಇರಲಿ ಅಂತ ಹೇಳಿದರು. ಅವನು ನಾವು ಸೇರಿಸ್ಕೊಂಡೇವಿ. ಅದೇ ರೀತಿ ಇವತ್ತು ತಾವು ಏನಾರ ಸಲಹೆ ಕೊಟ್ಟರೆ ಇಂಥವು ಇರಲಿ, ಇದು ರಾಯಚೂರಿಗೆ ಒಂದು ಏನೋ ಸ್ಪೆಸಿಫಿಕ್ ಕ್ರೀಡೆ ಐತಿ ಇಂಥದ್ದಿರಲಿ ಅಂತ ನಾವು ಅದನ್ನು ಸೇರಿಸ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ಕ್ಯಾಟಗರಿ ನಮ್ಮದು ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಒಳಗೆ ನಾವು 30 ರಿಂದ 35 ತಂಡ ಮಾಡ್ಬೇಕಂತ ಮಾಡೇವಿ. ನಾವು ಬೇಸಿಕ್ ಪ್ರಿಪರೇಷನ್ ಅಂತೇಳಿ ಇಲ್ಲಿ ರಾಯಚೂರು ಜಿಲ್ಲೆದೊಳಗೆ ಎಷ್ಟು ಕಲಾ ತಂಡ ಅದಾವ ಇಷ್ಟು ಕಲಾ ತಂಡ ನಾವು ಏನು ಮಾಡೇವಿ, ಲಿಸ್ಟ್ ಮಾಡೇವಿ. ಹೆಚ್ಚು ಕಡಿಮೆ ನಮಗೆ ಎಲ್ಲಾರನ್ನೂ ಒಳಗೊಂಡಂತೆ ಒಂದು 28 ಕಲಾ ತಂಡಗಳು, 15 ರಿಂದ 20 ಕಲಾ ತಂಡಗಳು ಹೆಸರು ಕೊಟ್ಟಾರೋ, ಹೆಸರು ನಾವು ಕಲೆಕ್ಟ್ ಮಾಡೇವಿ. ಅದೇ ರೀತಿ ನಾವು ಇಲ್ಲಿ ಲೋಕಲ್ ಕಲಾವಿದರಿಗೆ, ಯಾಕಂದ್ರೆ ರಾಯಚೂರು ಉತ್ಸವ ಅಂದ್ರೆ ಲೋಕಲ್ದವ್ರಿಗೂ ನಾವು ಕೊಡಲೇಬೇಕಲ್ಲ ಇದು ರಿಪ್ರೆಸೆಂಟೇಷನ್. ನಾವು ಇದನ್ನ ನಮ್ಮ ಒಂದು ಇನ್ಫಾರ್ಮೇಶನ್ ಆಮೇಲೆ ಅರ್ಜಿ ಕರೆದು ಕೇಳಿದಾಗ 137 ಜನ ಇಲ್ಲಿವರೆಗೆ ನಮಗೆ ಹೆಸರು ನೋಂದಾಯಿಸ್ಕೊಂಡಾರು. ನಾವು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೇವೆ ಅಂತೇಳಿ. ಇದರೊಂದಿಗಿನ ಈಗ ಬೇರೆ ಜಿಲ್ಲೆಯವರು, ಕಲ್ಯಾಣ ಕರ್ನಾಟಕ ಜಿಲ್ಲೆಯವರು ಒಂದಷ್ಟು ನಾವು ಹೆಸರು ತಗೊಂಡೇವಿ. ಆಮೇಲೆ ಸ್ಟೇಟ್ ಲೆವೆಲ್, ಈ ಸ್ಟೇಟ್ ಲೆವೆಲ್ ಯಾಕೆ ನಾವು ಮೊದಲಿಂದ ಮಾಡ್ಬೇಕಂದ್ರೆ, ಈಗ ನಾವು ಯಾವುದೋ ಒಬ್ಬ ಸ್ಟಾರ್ ಸಿಂಗರ್ಸ್ ಕರಿಬೇಕಂದ್ರೆ ಅವ್ರು ಬೇರೆ ಬೇರೆ ಡೇಟ್ ಇರ್ತಾವೆ.
ನಾವು ಲಾಸ್ಟ್ ಮೂಮೆಂಟ್ ಕರಿಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ಅವ್ರದ್ದು ಕೆಲವೊಂದು ನಾವು ಏನು ಮಾಡಿದ್ವಿ ಮಾತಾಡಿಕೊಂಡು ಇವರು ಇದಿಲ್ಲ ಅಂತೇಳಿ. ಸೊ ಈ ರೀತಿ ಬೇರೆ ಬೇರೆ ಇದು. ಆಮ್ಯಾಗ ವಿಚಾರಗೋಷ್ಠಿ ಇದು ಪ್ಲೇಸ್ ಬಂದ ನಾವೇನು ಮಾಡಿದ್ದೀವಿ, ಒಂದು 2-3 ಕಡೆ ಅಷ್ಟ ಚಾಯ್ಸ್ ಮಾಡಿದ್ದೀವಿ. ಬಟ್ ಜನಪ್ರತಿನಿಧಿಗಳು ಹೇಳಿದರು ಕರ್ನಾಟಕ ಭವನದಾಗ ಮಾಡಂತ ಹೇಳಿದರು, ಆಮ್ಯಾಗ ನಮ್ಮ ರಂಗಮಂದಿರದಾಗ ಮಾಡಂತ ಹೇಳಿದರು, ಆಮ್ಯಾಗ ರಾಯಚೂರು ಯೂನಿವರ್ಸಿಟಿ ಒಳಗೆ ಮಾಡಂತ ಹೇಳಿದ್ರು. ಅವನ್ನೆಲ್ಲ ನಾವು ಅಳವಡಿಸ್ಕೊಂಡಿವಿ. ಈಗ ಅದೇ ರೀತಿ ತಾವು ಇನ್ನೂ ಏನಾರ ಇದ್ರೆ ಈ ರೀತಿ ಬೇರೆ ಬೇರೆ, ಈಗ ನಾವು ಕವಿಗೋಷ್ಠಿ ಮಾಡ್ತೇವೆ, ಆಮ್ಯಾಗ ಮಕ್ಕಳ ಗೋಷ್ಠಿ ಮಾಡ್ತೇವೆ, ಮಹಿಳಾ ಗೋಷ್ಠಿ ಮಾಡ್ತೇವೆ, ವಿಚಾರಗೋಷ್ಠಿ ಮಾಡ್ತೇವೆ, ಸಾಹಿತ್ಯ ಗೋಷ್ಠಿ ಮಾಡ್ತೇವೆ, ಆಶುಕವಿ ಗೋಷ್ಠಿ ಮಾಡ್ತೇವೆ, ಚಿತ್ರಕಲಾ ಸ್ಪರ್ಧೆ ಅದ. ಇದೆಲ್ಲ ದೊಡ್ಡವ್ರಿಗೆ ಆಗ್ತೈತಿ. ಕೆಲವೊಂದು ಸಜೆಷನ್ ಬಂದು ಇಲ್ಲಿ ಮೊನ್ನೆ ಮಕ್ಕಳಿಗೆ ಏನೋ ಮಾಡ್ರಿ ಅಂತೇಳಿ. ಸೊ ಅದಕ್ಕೆ ನಾವೇನು ಡಿಸೈಡ್ ಮಾಡೇವಿ, ಇವತ್ತು ಹೆಂಗೋ ಮೀಟಿಂಗ್ ಅದ, ಡಿಸ್ಕಷನ್ ಮಾಡಿಕೊಂಡು ಕೆಲವೊಂದು ಸಾಹಿತಿಗಳು ಅದಾರೋ ಅವರು ಆಲ್ರೆಡಿ ಕೆಲವೊಂದು ಮೀಟಿಂಗ್ನು ಮಾಡ್ಕೊಂಡಾರು. ಈ ಮಕ್ಕಳ ಉತ್ಸವ ಅಂತೇಳಿ ಒಂದು ಸಪ್ರೇಟಾಗಿ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡೇವಿ. ತಮ್ಮ ಸಲಹೆ ಸೂಚನೆ ತೊಗೊಂಡು ಅದನ್ನು ಫೈನಲೈಸ್ ಮಾಡ್ತೇವೆ. ಅದನ್ನು ಎಕ್ಸ್ಕ್ಲೂಸಿವ್ಲಿ ಇನ್ನೂ ನಮ್ಮ 29, 30, 31ಕ್ಕಿಂತ ಮೊದಲ 1-2 ದಿನ ಕೊಟ್ಟು ಎಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು. ಮಕ್ಕಳು ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬಹುದು, ಈಗೆಲ್ಲ ತಾಲೂಕಾ ಲೆವೆಲ್ ಅವ್ರ ಪ್ರಬಂಧ ಸ್ಪರ್ಧೆ ಇರ್ಬೋದು, ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ರಾಯಚೂರು ಇತಿಹಾಸ ಬಗ್ಗೆ ಸ್ಪರ್ಧೆ ಇರ್ಬೋದು, ತಾಲೂಕಾ ಲೆವೆಲ್ ಸ್ಪರ್ಧೆ ಮಾಡಿ ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತಾರಲ್ಲ ಅವ್ರನ್ನ ಡಿಸ್ಟಿಕ್ ಲೆವೆಲ್ ಕರೆದು ಅಲ್ಲಿ ಒಂದು ಸ್ಪರ್ಧೆ ಮಾಡಿ ಯಾರು ಬರ್ತಾರೋ ಅವ್ರಿಗೆ ಬಹುಮಾನ ಕೊಟ್ಟು, ಆಮೇಲೆ ಒಳ್ಳೊಳ್ಳೆ ಚಿತ್ರಕಲಾ ಯಾರಿರ್ತಾವ ಅವರಿಗೆಲ್ಲ ಪ್ರದರ್ಶನದಾಗಿಟ್ಟು ಈ ರೀತಿ ಮಾಡ್ಬೇಕಂತದ್ದು. ಇವ್ರ ಜೊತೆಗೆ ಕೆಲವೊಂದು ಮ್ಯಾಜಿಕ್ ಶೋ ತೋರಿಸಿ ಮಕ್ಕಳಿಗೆ, ಆಮೇಲೆ ಮೌಢ್ಯತೆ ಬಗ್ಗೆ ಮಕ್ಕಳಿಗೆ ತೋರಿಸಿ, ಸೊ ಆ ರೀತಿ ಮಾಡ್ಬೇಕು ಅನ್ನೋದೊಂದು ವಿಚಾರಧಾರಣೆ ಅದ. ಸೊ ಹಿಂಗೆ ಬೇರೆ 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 ಅದ. ಆಮ್ಯಾಗ ಪ್ರದರ್ಶನ ಒಳಗೆ ನಾವೇನೀಗ ಫಲಪುಷ್ಪ ಪ್ರದರ್ಶನ ಒಂದು ಹೈ ಲೆವೆಲ್, ಮಲಿಯಾಬಾದ್ ಆಣಿ ಇರ್ಬೋದು, ಅಥವಾ ನಮ್ಮ ಕೋಟೆ ಇರ್ಬೋದು, ರಾಘವೇಂದ್ರ ಮಠ ಇರ್ಬೋದು, ನಮ್ಮ ರಾಯಚೂರು ಸ್ಪೆಸಿಫಿಕ್ ಏನದ ಇದನ್ನೆಲ್ಲ ಹೂವಿನೊಳಗೆ ಮಾಡಿ ತೋರಿಸ್ಬೇಕು ಅನ್ನೋದು ಇದು. ಆಮ್ಯಾಗ ಮತ್ಸ್ಯ ಮೇಳ ಒಂದು ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತು ನಮ್ಮ ಜುಬಿನ್ ಸಾಹೇಬ್ರದ್ದು ಒಂದು ಆಶಯ ಅದ, ಅದನ್ನ ಮಾಡ್ಬೇಕಂತದ. ಸೊ ಅದಕ್ಕೆ ಸಲಹೆ ಸೂಚನೆ ಕೊಡ್ರಿ. ಆಮೇಲೆ ಸಾಕಷ್ಟು ಸ್ಟಾಲ್ ಹಾಕ್ತೇವೆ, ಬೇರೆ ಜಿಲ್ಲೆಯವರು ಬರ್ತಾರೋ, ನಮ್ಮ ಜಿಲ್ಲೆಯವ್ರಿಗೂ ಅವಕಾಶ ಕೊಡ್ತೇವೆ. ಅದ್ರ ಜೊತೆ ತಮ್ಮ ಎಲ್ಲ ಸಲಹೆ ಕೊಟ್ರೆ ಅಲ್ಟಿಮೇಟ್ಲಿ ಏನದ ಅಂದ್ರೆ ಒಂದು ಇದು ಜನೋತ್ಸವ, ಎಡದೊರೆ ನಾಡು ರಾಯಚೂರು ಉತ್ಸವ ಜನೋತ್ಸವವಾಗಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ತಮ್ಮ ಎಲ್ಲ ಸಲಹೆ ಸೂಚನೆಗಳು ಒಬ್ಬೊಬ್ಬರಾಗಿ ತಾವು ಕೊಟ್ರ ಅದನ್ನೆಲ್ಲ ನಾವು ನೋಟ್ ಮಾಡ್ಕೋತೀವಿ. ಈ ವೇಳೆ ಜಿಲ್ಲೆಯ ಬೇರೆ ಬೇರೆ ಗಣ್ಯ ಮಹನೀಯರು ಮಾತನಾಡಿ ಉತ್ಸವಕ್ಕೆ ನಾನಾ ಸಲಹೆ ನೀಡಿದರು. ಇದು ಮನೆ ಮನೆಗಳ ಉತ್ಸವವಾಗಲಿ, ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮ ಇದಾಗಲಿ. ಐತಿಹಾಸಿಕ ಕರ್ನಾಟಕ ಸಂಘದಿಂದ ಉತ್ಸವದ ಮೆರವಣಿಗೆ ಆರಂಭಿಸಬೇಕು, ಸ್ಮರಣ ಸಂಚಿಕೆ ಪ್ರಕಟಿಸಬೇಕು, ಹಳ್ಳಿಗಳಿಂದ ಬಸ್ಗಳ ವ್ಯವಸ್ಥೆ ಮಾಡಿ ಜನ ಸೇರಲು ಅನುಕೂಲ ಕಲ್ಪಿಸಿ ಇದನ್ನು ಜನೋತ್ಸವ ಮಾಡಬೇಕು. ಇದು ನಮ್ಮ ಕಾರ್ಯಕ್ರಮ, ಎಲ್ಲರೂ ನೋಡಿ ಮೆಚ್ಚುವಂತೆ ಈ ಉತ್ಸವ ಮಾಡೋಣ. ಹಂಪಿ ಉತ್ಸವ, ಕರಾವಳಿ ಉತ್ಸವ, ಲಕ್ಕೊಂಡಿ ಉತ್ಸವ, ಬನವಾಸಿ ಉತ್ಸವ, ಕಿತ್ತೂರು ಉತ್ಸವ ರೀತಿಯಲ್ಲಿಯೇ ಇನ್ಮೇಲೆ ರಾಯಚೂರು ಉತ್ಸವವು ಪ್ರತಿ ವರ್ಷ ನಡೆಯಬೇಕು. ಜಿಲ್ಲೆಯ ಎಲ್ಲಾ ಕಲಾವಿದರಿಗೆ ಉತ್ಸವದಲ್ಲಿ ಅವಕಾಶ ಸಿಗಬೇಕು ಎಂದು ಉತ್ಸವದಲ್ಲಿ ರಾಯಚೂರು ಹಿರಿಯ ಮಹನೀಯರ ಪರಿಚಯದ ಭಾವಚಿತ್ರ ಅಳವಡಿಸಬೇಕು. ಉತ್ಸವದಲ್ಲಿ ಎಲ್ಲರಿಗೂ ಅವಕಾಶ ನೀಡಬೇಕು. ಉತ್ಸವವನ್ನು ಪ್ರತಿ ವರ್ಷ ನಡೆಸಬೇಕು. ಜಿಲ್ಲೆಯಲ್ಲಿ ಬಹಳಷ್ಟು ಜಿಮ್ ಇದ್ದು ಬಾಡಿ ಬಿಲ್ಡರ್ಗಳ ಸ್ಪರ್ಧೆ ಆಯೋಜನೆ ಮಾಡಬೇಕು. ಬಾಡಿ ಬಿಲ್ಡರ್ ಕಿರಣ್ ವಾಲ್ಮೀಕಿ ಅವರಿಗೆ ಆಹ್ವಾನಿಸಬೇಕು. ಮಾಧ್ಯಮಗೋಷ್ಠಿ ಏರ್ಪಡಿಸಬೇಕು. ಉತ್ಸವದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರಿಗೆ ಅವಕಾಶ ನೀಡಬೇಕು. ಉತ್ಸವ ಹಿನ್ನೆಲೆಯಲ್ಲಿ ರಾಯಚೂರು ಕೋಟೆಗೆ ವಿದ್ಯುತ್ ಅಲಂಕಾರ ಮಾಡಬೇಕು. ಜಿಲ್ಲೆಯ ಎಲ್ಲಾ ಸಂಘಟನೆಯ ಪ್ರತಿನಿಧಿಗಳಿಗೆ ಆಯಾ ವೇದಿಕೆಯ ಜವಾಬ್ದಾರಿ ವಹಿಸಬೇಕು. ಬಿತ್ತನೆ ಬೀಜಗಳ ಬಗ್ಗೆ ರೈತರು ಮೋಸ ಹೋಗುತ್ತಿದ್ದಾರೆ. ಹಾಗಾಗಿ ಜನತೆಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೃಷಿ ಉತ್ಸವ ಮಾಡಬೇಕು. ವಿಚಾರಗೋಷ್ಠಿಯಲ್ಲಿ ಸಂವಿಧಾನ ವಿಷಯದ ಚರ್ಚೆಗೆ ಅವಕಾಶ ಮಾಡಬೇಕು. ಉತ್ಸವದಲ್ಲಿ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಪಾಲ್ಗೊಳ್ಳುವ ಹಾಗೆ ಮಹಿಳಾ ಕಮಿಟಿ ರಚಿಸಿ ಅವಕಾಶ ನೀಡಬೇಕು. ರಾಯಚೂರು ಜಿಲ್ಲೆಯು ವಚನ ಮತ್ತು ದಾಸ ಸಾಹಿತ್ಯಕ್ಕೆ ಹೆಸರಾಗಿದ್ದು ದಲಿತ ಬಂಡಾಯ ಸಾಹಿತ್ಯ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು. ಮಹಿಳಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಮಹಿಳಾ ದೌರ್ಜನ್ಯ ಹೆಚ್ಚುತ್ತಿವೆ. ಇಂತಹ ವಿಷಯಗಳ ಬಗ್ಗೆ ವಿಚಾರಗೋಷ್ಠಿಯಲ್ಲಿ ಅವಕಾಶವಿರಬೇಕು. ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಕ್ಕೆ ಅವಕಾಶವಿರಬೇಕು. ಜನಜಾಗೃತಿಯ ಕಿರುಚಿತ್ರಗಳ ಪ್ರದರ್ಶನ ಮಾಡಬೇಕು. ಕರಾಟೆ ಸ್ಪರ್ಧೆಗೂ ಅವಕಾಶವಿರಬೇಕು. ಸಿಟಿಯ ಎಲ್ಲಾ ಕಡೆಗೆ ವಿದ್ಯುತ್ ದೀಪ ಅಳವಡಿಸಿ ನಗರ ಸೌಂದರ್ಯಕ್ಕೆ ಒತ್ತು ಕೊಡಬೇಕು. ಉತ್ಸವದಲ್ಲಿ ಕ್ರೀಡಾಪಟುಗಳಿಗೆ ಸನ್ಮಾನಿಸಬೇಕು. ಉತ್ಸವದಲ್ಲಿ ಏರ್ ಶೋಗೆ ವ್ಯವಸ್ಥೆ ಮಾಡಬೇಕು. ರಾಜ್ಯೋತ್ಸವ ಪುರಸ್ಕೃತರನ್ನು ಉತ್ಸವದಲ್ಲಿ ಸನ್ಮಾನಿಸಿ ಗೌರವಿಸಬೇಕು. ಹೀಗೆ ಉತ್ಸವಕ್ಕೆ ನಾಗರಿಕರು, ಸಂಘ ಸಂಸ್ಥೆಗಳಿಂದ ಸಾಗರೋಪಾದಿಯಲ್ಲಿ ಸಲಹೆಗಳು ಮಹಾಪುರವೇ ಹರಿದು ಬಂತು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಕೆ ಶಾಂತಪ್ಪ, ಸಾಹಿತಿ ಬಾಬು ಭಂಡಾರಿಗಲ್, ಕನ್ನಡಪರ ಸಂಘಟನೆಯ ಸಿ.ಕೆ. ಜೈನ್, ಮುರಳೀಧರ್ ಕುಲಕರ್ಣಿ, ವಿನೋದ್ ರೆಡ್ಡಿ, ನರೇಂದ್ರ, ಪತ್ರಕರ್ತ ಕೆ ಸತ್ಯನಾರಾಯಣ
ಹಾಗೂ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಸಂಘದ ಸುಧಾಕರ್, ಹಿರಿಯ ಪತ್ರಕರ್ತರಾದ ಗುರುನಾಥ್ ಅರವಿಂದ ಕುಲಕರ್ಣಿ, ಮಾರುತಿ ಬಡಿಗೇರ್, ಪ್ರತಿಭಾ ರೆಡ್ಡಿ, ಮಾಲಾ ಭಜಂತ್ರಿ, ನರೇಂದ್ರ ಆರ್ಯ, ಶಶಿಕಲಾ ಭೀಮರಾಯ, ಪತ್ರಕರ್ತರಾದ ರಘುವೀರ್ ನಾಯಕ, ಅಣ್ಣಪ್ಪ ಮೇಟಿಗೌಡ, ಸವಿತಾ ಸಮಾಜದ ವಿ ಗೋವಿಂದ್, ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಶರಣಬಸವ ಹಿರೇಮಠ, ಮಹಿಳಾ ಮುಖಂಡರಾದ ಲಕ್ಷ್ಮೀ ನರಸಿಂಹ, ಗಾಯತ್ರಿ ಹಾಗೂ ಇತರರು ಸಲಹೆ ನೀಡಿದರು. ಓಕೆ, ನಾವು ಸ್ಥಳ ಅಗ್ರಿ ಯೂನಿವರ್ಸಿಟಿ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸು ನಾವು 4 ಸ್ಟೇಜ್ ಮಾಡ್ತೇವೆ. ಒಂದು ಮೇನ್ ಸ್ಟೇಜು, ಅದರ ಜೊತೆ ಇನ್ನೊಂದು ಸ್ಟೇಜು, ಅದಾದ್ಮ್ಯಾಗ ಕಾನ್ಫರೆನ್ಸ್ ಹಾಲ್ ಅಗ್ರಿ ಯೂನಿವರ್ಸಿಟಿ, ರಂಗಮಂದಿರ, ಕರ್ನಾಟಕ ಭವನ, ಆಮ್ಯಾಗ ರಾಯಚೂರು ಯೂನಿವರ್ಸಿಟಿ. ಈ ರೀತಿ ಎಲ್ಲ ಕಡೆ ನಾವು ಪ್ರೋಗ್ರಾಮ್ ಮಾಡ್ಬೇಕಂತ ನಮ್ದು ಇದೆ. ಸ್ಟೇಡಿಯಂದಾಗ ಏನಾಗಲ್ಲ ಸರ್ ಕಾರ್ಯಕ್ರಮ? ಸ್ಟೇಡಿಯಂದಾಗ ಎಲ್ಲ ಸ್ಪೋರ್ಟ್ಸ್ ಸ್ಟೇಡಿಯಂದಾಗ ಆಗ್ತಾವ್ರಿ. ಕಲ್ಚರಲ್ ಮೇನ್ ಸೆಂಟರ್ ಅಲ್ಲೇ ಮಾಡಿದ್ರೆ ಈಗ ಬಹಳ ಜನರು ಸೆಂಟರ್ ಆಗೋದು ಅದೇ ನಿಮಗೆ ಬರೋದು ಹೋಗೋದಕ್ಕೆ. ಇಲ್ಲ, ಅಲ್ಲಿ ಏನಾಗ್ತದಂದ್ರೆ ಈಗ ಸಾಕಷ್ಟು ಜನ ಮೋರ್ ದೆನ್ 25-30,000 ಜನ ಸೇರೋದ್ರಿಂದ ಈಗ ತಾವು ನೋಡಿರ್ಬೋದು ಆಫ್ಲೇಟ್ ಬೆಂಗಳೂರಾಗ ನೋಡಿರ್ಬೋದು, ಇಲ್ಲೇ ಶ್ರೀಶೈಲ ನೋಡಿರ್ಬೋದು, ಸ್ಟ್ಯಾಂಪೆಡ್ ಯಾವ ರೀತಿ ಆಗ್ಯಾವ ಅವೆಲ್ಲ ಅವಾಯ್ಡ್ ಮಾಡಕ್ಕ. ಆಮ್ಯಾಗ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಅಷ್ಟಿಲ್ಲ, ಕಂಜೆಸ್ಟೆಡ್ ಆಗಿಬಿಡ್ತದೆ. ಒಂದು ಸಣ್ಣ ಪ್ರೋಗ್ರಾಮ್ ಆದರೂ ಪಾರ್ಕಿಂಗ್ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಅಂದ್ಬಿಡ್ತದ್ರಿ. ಆ ದೃಷ್ಟಿಯಿಂದ ಅಲ್ಲಿ ಪಾರ್ಕಿಂಗ್ ಆಗಲಿ ಮತ್ತೊಂದೆಲ್ಲ ಆಗಲಿ ಭಾಳ ಅನುಕೂಲ ಅದ. ಆಮ್ಯಾಗ ತಾವ ಎಲ್ಲರೂ ಒಂದು ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲೇ ಮಾಡ್ರಿ. ನಮ್ಗೆ ಧಾರವಾಡದ ಸದ್ಯ ಕೇಳಿದ್ರಿ ಊಟದ ವ್ಯವಸ್ಥೆ ರಾಯಚೂರದಾಗ ಮಾಡಿದಾಗ ಮಾಡ್ಬೇಕಂತೇಳಿ. ನಾ ADC ಇದ್ದಾಗ ರಾಯಚೂರದಾಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಇಲ್ಲಿದೆ ಯಾಕಂದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ರೆ ಅಂತ ಅಲ್ಲಿ ನೆನಪು ತೆಗೆದ್ರೆ ಬೇರೆ ಯಾವ ಜಿಲ್ಲೆ ನೆನಪು ತೆಗಿಲಿಲ್ಲ. ಸೊ ಅದನ್ನು ಕೂಡ ಅಲ್ಲೇ ಮಾಡಿತ್ತು. ಇದೆಲ್ಲ ನೋಡ್ಕೊಂಡು ಅಲ್ಲೇ ಇಟ್ಟು ನಮ್ಗ ಈಗ ರಾಜ್ಯ ಸರ್ಕಾರದಿಂದ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಬಿಟ್ಟು ನಮ್ಮ ಕಾರ್ಪೊರೇಷನ್ RDA ಇಂದ 1 ಕೋಟಿ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ನಮ್ಮ ಬೇರೆ ಬೇರೆ ಸ್ಪಾನ್ಸರ್ಸ್, ಹಟ್ಟಿ ಚಿನ್ನದ ಗಣಿ, KPCL, ಅದೇ ರೀತಿ ಬೇರೆ ಬೇರೆ ಸ್ಥಳೀಯ ಇಂಡಸ್ಟ್ರೀಸ್ ಇರ್ಬೋದು. ಆಮೇಲೆ ಅದು ಬಿಟ್ಟು ಇವರು ಮೈಸೂರು ಸಿಲ್ಕ್ ಅವರು ಎಲ್ಲ ಸೇರಿ 1 ಕೋಟಿ ಸ್ಯಾಂಕ್ಷನ್ ಬರ್ತಾ ಇದೆ. ಈಗಾಗಲೇ ನಮ್ದು DC ಆಫೀಸಲ್ಲಿ ಅದ್ರ ಬದಲು ಒಂದು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಎಲ್ಲರಿಗೂ ನಾವು ಕಳಿಸಿದ್ದೀವಿ. ನಿನ್ನೆ ಹಟ್ಟಿ ಚಿನ್ನದ ಗಣಿ ಬೋರ್ಡ್ ಮೀಟಿಂಗ್ ಅಲ್ಲೂ ಸ್ಯಾಂಕ್ಷನ್ ಆಗಿದೆ ಅಮೌಂಟ್. KPCL ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಸೇರಿ ಸುಮಾರು ಒಂದು 4 ಕೋಟಿ ಬಜೆಟ್ ಇದೆ. ಟೋಟಲ್ ಬಜೆಟ್ ಎಷ್ಟಾಗುತ್ತೆ? ನಮ್ಮಲ್ಲಿ ಒಂದು 4 crore ಆಗುತ್ತೆ. ಅದು ಈಗ ತಾವೆಲ್ಲರಲ್ಲಿ ಒಟ್ಟಿಗೆ ಬಂದಿದ್ದ ಸ್ನೇಹಿತರು ನಮ್ದು. ಸೊ ಈ ರಾಯಚೂರು ಸಭೆಗೆ ಈಗ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಒಂದು 4 ಕೋಟಿವರೆಗೆ ಆಲ್ರೆಡಿ ವ್ಯವಸ್ಥೆ ಆಗಿದೆ. ಆದ್ರೂ ಕೂಡ ತಮಗೆ ಗೊತ್ತಿರಾಗೆ ಎಷ್ಟು ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕಿದ್ರೆ ಕಾರ್ಯಕ್ರಮಗಳು ಬಹಳಷ್ಟು ಮಿಸೆಲೇನಿಯಸ್ ಖರ್ಚೆಲ್ಲ ಬರುತ್ತೆ. ಈಗ ಬ್ಯಾರಿಕೇಡಿಂಗ್ ಮಾಡಬೇಕು, SSTV ಅಳವಡಿಸಬೇಕು, ತುಂಬಾ ಒಂದು ಸೆಕ್ಯೂರಿಟಿಗೋಸ್ಕರ ಕೂಡ ಸುಮಾರು ಒಂದು ಖರ್ಚು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮೈಸೂರು ದಸರಾ ಹೇಗೆ ಮಾಡ್ತಾರೆ ಅದೇ ಮಾದರಿಯಲ್ಲಿ ಈಗ ಒಂದು ಪ್ರಕಟಣೆ ನಾವು ಹೊರಡಿಸ್ತೀವಿ. ಸೊ ಯಾರ್ಯಾರಿಗೆ ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಇಷ್ಟ ಇದ್ದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು 20 ಲಕ್ಷ ಯಾರು ಕೊಡ್ತಾರೆ ಅವ್ರಿಗೆ ಒಂದು ಡೈಸ್ ಮೇಲೆ ಇನಾಗ್ರೇಷನ್ ಇವೆಂಟ್ ಅಲ್ಲಿ ಕೂಡ ಅವರು ನಾವು ಮೆನ್ಷನ್ ಇಡ್ತೀವಿ, ಅವರು ಕೂಡ ಬಂದು ಭಾಗವಹಿಕೆ ಮಾಡ್ತಾರೆ. ಅದೇ ರೀತಿ ಯಾರು 5 ಲಕ್ಷ ಕೊಡ್ತಾರೆ ಯಾರ ಕಂಪನಿಗಳಿಗೆ ಕೂಡ ಒಂದು ರೀತಿಯ ಅಡ್ವರ್ಟೈಸ್ಮೆಂಟ್ ಸ್ಪೇಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಏನು ವಿನಂತಿ ಅಂದ್ರೆ ತಾವು ಇದನ್ನು ಸ್ವಲ್ಪ ಒಂದು ಪ್ರಕಟಣೆ ಕೊಡ್ತೀವಿ, ಸ್ವಲ್ಪ ಅದನ್ನು ಮೊಬಿಲೈಸ್ ಮಾಡಬೇಕು. ಮತ್ತೆ ನಮ್ಮ ಸಂಘ ಸಂಸ್ಥೆಗಳು ತಾವೆಲ್ಲ ಬಂದಿದ್ದೀರಾ. ಸೊ ಆ ಥರ ಏನು ಕಂಪನಿ, ಚೇಂಬರ್ ಆಫ್ ಕಾಮರ್ಸ್, ಬೇರೆ ಬೇರೆ ನಮ್ಮ ಹತ್ರ ಕೂಡ ತುಂಬಾ ಸಕ್ಷಮ ಇರುವಂತಹ ಕಂಪನಿಗಳು ಇದ್ದಾವೆ. ಸೊ ಅವರು ಕೂಡ ಬಂದು ಒಂದು 5 ಲಕ್ಷ ಆಗಲಿ, 1 ಲಕ್ಷ ಆಗಲಿ, 10 ಲಕ್ಷ ಆಗಲಿ ಏನಾದ್ರು ಡೊನೇಟ್ ಮಾಡಿ CSR ಮೂಲಕ ಸ್ಪಾನ್ಸರ್ಶಿಪ್ ಮಾಡಬೇಕಿದ್ರೆ ಕೂಡ ನಾವು ಮಾಡ್ತೀವಿ. ಸರ್, ಇವೆಂಟ್ ಯಾರಿಗಾದ್ರು ಒಪ್ಪಿಸಿದ್ದೀರಾ? ಟೋಟಲ್ ಇವೆಂಟ್ ಈಗ ಇವೆಂಟ್ ಏನಾಗುತ್ತೆ, ಅಷ್ಟು ಸ್ಟೇಜ್ ಎಲ್ಲ ಒಬ್ರಿಗೆ ಕೊಡ್ತೀವಿ. ಅದೇ ರೀತಿ ಆರ್ಟಿಸ್ಟ್ ನಾವು ಕಾಂಟ್ಯಾಕ್ಟ್ ಮಾಡಿ ಕರೆಸ್ತಾ ಇದ್ದೀವಿ. ಸೊ ಅದು ಬೇರೆ ಬೇರೆ ಮಲ್ಟಿಪಲ್ ಲೆವೆಲ್ ಅಲ್ಲಿ ಆಗುತ್ತೆ. ಈಗ ಮಾತಾಡ್ತಾರೆ. ಮೊದಲಿಗೆ ರಾಯಚೂರು ಎಡಬರೆ ನಾಡು ಉತ್ಸವ ಮಾಡಲು ನಿಮ್ಮಂತ ಎಲ್ಲ ಅಧಿಕಾರಿಗಳ ಉತ್ಸಾಹ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಹಾಗೂ ಎಲ್ಲ ಸಂಘಟನೆಗಳು ಇಲ್ಲಿಗೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಅಣ್ಣಪ್ಪ ಮೇಟಿಗೌಡ, ಬೆಳಕು ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ತಾವುಗಳು ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ರಿ ಸರ್, ಒಂದು ಉತ್ಸವ ಅಂತ 29, 30, 30. ಆದ್ರೆ ನಮ್ಮ ಸಂಘ ಸಂಸ್ಥೆಗಳನ್ನ ಕರೆದಿರುವಂತಹ ಡೇಟ್ ಇವತ್ತು 8. ಇನ್ನು ಕೇವಲ 20 ದಿನಗಳ ಮಾತ್ರ ಸಮಯ ಇದೆ. ಈಗ ನೀವು ಹೇಳ್ತೀರಿ ಸರ್ ಹೇಳ್ದಂಗೆ ಸ್ಪಾನ್ಸರ್ ಮಾತ್ರ ಪ್ರಕಟಣೆ ಕೊಡ್ತೀವಿ ಅಂತ. ನಿಜ, ನಾವು ಇಲ್ಲಿ ಸ್ಥಳೀಯರಾಗಿದ್ದೀವಿ, ನಾವು ಸಹಕಾರ ಮಾಡಬೇಕು. ಒಳ್ಳೇದು, ಪ್ರಕಟಣೆ ಕೊಡದೇ ಇದ್ರು ಕೊಟ್ಟರು ಮಾಡುವಂತ ಸಹಕಾರ ದಾನಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಈಗ 4 ಕೋಟಿ ರಾಯಚೂರು ಉತ್ಸವ ಖರ್ಚಾಗ್ತದೆ, ಈಗ ಅಮೌಂಟ್ ಇದೆ, ಮಿಕ್ಕಿದ್ದು ಮಾಡ್ತೀವಿ ಅಂತ ಹೇಳಿದ್ವಿ.
ಈಗ ಇವೆಂಟ್ ಅನ್ನ ಮಾಡಕ್ಕೆ ನಮಗೆ ತಿಳಿದಂತ ಮಾಹಿತಿ ಪ್ರಕಾರ ಬೇರೆ ಜಿಲ್ಲೆ ಅವರಿಗೆ ನೀವು ಇವೆಂಟ್ ಕೊಟ್ಟಿದ್ದೀರಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸಂಘಟಕರು ಇರುವಂತದ್ದು, ಇಲ್ಲಿಯವರ ಸಂಘಟಕರು ಬೇರೆ ಬೇರೆ ಜಿಲ್ಲಾ ಬೇರೆ ಬೇರೆ ರಾಜ್ಯದಲ್ಲಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ 3 ಕಾರ್ಯಕ್ರಮ ಮಾಡಿದವರು ಕೂಡ ಇದೆ. ಆದ್ರೆ ನಮ್ಗೆ ಯಾವುದು ಇದರಲ್ಲಿ ಇವೆಂಟ್ ಬಗ್ಗೆ ಮಾಹಿತಿ ಇಲ್ಲ. ಇನ್ನೊಂದು ಒಳ್ಳೆ ವಿಚಾರ ಅಂತಂದ್ರೆ ಸಾಂಸ್ಕೃತಿಕ ಇಲಾಖೆಯಿಂದ ನೀವು ತಗೊಂಡಿರೋ ಆ ಡಿ ಅವರು ಮೇಡಮ್ ಅವರು ಕೂಡ ಇವತ್ತು ಬಂದಿಲ್ಲ ಅನ್ಸುತ್ತೆ, AD ಅವರು ಕೂಡ ಇಲ್ಲ. ಯಾಕಂದ್ರೆ ಮಾಹಿತಿ ಕಲಾವಿದರು ಗೊತ್ತಿಲ್ಲ, ಮೇಡಮ್ ಅವರು ಬಂದಿದ್ದಾರೆ. ಎಲ್ಲಾ ತಾಲೂಕಿನಲ್ಲಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಗೊಂಡಿದ್ದು ಸಂತೋಷ ವಿಷಯ. ಆದ್ರೆ ಕವಿಗೋಷ್ಠಿ ವಿಚಾರಗೋಷ್ಠಿಗೆ ಯಾರ್ಯಾರು ತಗೋಬೇಕು ಯಾರ್ಯಾರು ಮಾಡ್ಬೇಕಂತ ಇನ್ನು ಫೈನಲ್ ಮಾಡಿಲ್ಲ ಅಂತೀವಿ. ಓಕೆ, ಈಗಾಗಲೇ ಲಿಸ್ಟ್ ಅನ್ನು ನೀವು ಕೇಳಿದ ಪ್ರಕಾರ 7 ಜಿಲ್ಲೆಯ ತಾಲೂಕುಗಳ ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಕೇಳಿದ್ವಿ. ಜಿಲ್ಲಾಧ್ಯಕ್ಷರು ನನ್ಗೆ ಗೊತ್ತಿಲ್ಲ, ಬಂದಿದ್ದವರು ಬಂದಿಲ್ಲ ಗೊತ್ತಿಲ್ಲ. 7 ತಾಲೂಕಿನ ಅಧ್ಯಕ್ಷರಂತೂ ಬಂದಿಲ್ಲ. ಅವ್ರ ಹತ್ರ ನೀವು ಲಿಸ್ಟ್ ಕೇಳಿದ್ವಿ. ಏನಾಗ್ಬಿಡ್ತದೆ, ಒಂದು ಪಂಥ ಆ ಕಡೆ ಹೋಗುತ್ತೆ. ಏನೀಗ ಅಧಿಕಾರದಲ್ಲಿದ್ದಾರೆ ಅವ್ರದ್ದೊಂದು ಪಟ್ಟಿ ಬರ್ತದೆ, ಇನ್ನು ಆ ಕಡೆ ಪಟ್ಟಿ ಬರಂಗಿಲ್ಲ. ಇನ್ನೊಂದು ಏನಂತಂದ್ರೆ, ಈಗ ಬೇಸಿಕ್ ಕೋರ್ಸ್ ವರ್ಕ್ 1 ತಿಂಗಳಿಂದ ಪ್ರಾರಂಭ ಆಗಿದೆ. ಅಧಿಕಾರಿಗಳದ್ದು ಈ ಹಿಂದೆ ಮೀಟಿಂಗ್ ಆಗಿದೆ. ಆತರ ಅಷ್ಟೇ ಆದಾಗ ಏನಾದ್ರು ಸಂಘ ಸಂಸ್ಥೆಗಳು ನಮ್ದು ಮೀಟಿಂಗ್ ಏನಾದ್ರು ಕರೆದಿದ್ದೆ ಇಷ್ಟೊತ್ತಿಗೆ ಒಂದು ಫೈನಲ್ ಹಂತಕ್ಕೆ ಬರ್ತಾ ಇತ್ತು. ಆಕ್ಚುಲಿ ಈಗ ಹಂಪಿ ಉತ್ಸವ ಯಾವಾಗ ಬರುತ್ತೆ ಡೇಟ್ ಗೊತ್ತಿಲ್ಲ. ಆದ್ರೆ ಈಗಿರ್ತಕ್ಕಂಥದ್ದು ಏನಿದೆ ಹಂಗಲ್ಲ. ಈಗ ಅಂತ ಉತ್ಸವ ಮಾಡಿದಾಗ ಎಲ್ಲಾದ್ರು ಪ್ರಕಟಣೆ ಕೊಡ್ತಾರೆ ಸರ್. ಈಗ ಸಾಹಿತಿಗಳಿಗಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಾಗ್ಲಿ ಭಾಗವಹಿಸಿ ಅನ್ನೋದು ಪಟ್ಟಿ ಕೊಡ್ಬೇಕಲ್ಲ ಸರ್, ನೀವು ಪ್ರಕಟಣೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದರಿಂದ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇವ್ರಿಗೆ ಕೊಡ್ಬೇಡ್ರಿ, ಎಲ್ರಿಗೂ ಕೂಡ ಗ್ರಾಮಾಂತರದಿಂದ ಎಲ್ಲ ತಾಲೂಕಿನ ಸಾಹಿತಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಬಂದಾಗ ನೀವು ಮಾತಾಡಿ ಸರ್. ನಿಮ್ಮ ಅಭಿಪ್ರಾಯ ಎಲ್ಲರಿಗೂ ಅವಕಾಶ ಸರಿ ಮಾಡೋಣ. ದಯವಿಟ್ಟು ಗಾಂಜಾ ಗಿಂಜಾ ಅಂತ ಹ್ಯಾಬಿಟ್ಸ್ ಇರ್ತಾವ ಯೂತ್ಗೆ ಆಕ್ಟಿವಿಟೀಸ್ ಇಲ್ಲ ಫೆಡರೇಷನ್ ಆಗಕ್ಕೆ ಅದನ್ನು ಸೇರ್ಸಕ್ಕೆ ಸರ್. ದಯವಿಟ್ಟು ಬಹಳಷ್ಟು ಜಿಮ್ಗಳದಾವ ಇಲ್ಲಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಸರ್, ಅದನ್ನು ಸೇರಿಸ್ಬಿಡಿ ಸರ್, ಬಾಡಿ ಬಿಲ್ಡಿಂಗ್ ಸೇರಿಸ್ಬಿಡಿ. ಮಾಧ್ಯಮ ಸಂಬಂಧಪಟ್ಟಂಗೆ ಗೋಷ್ಠಿನ ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕೆಗಳು ನಡೆದು ಬಂದ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿಯನ್ನ ಮಾಧ್ಯಮಗಳಿಗಾಗಿ ಆಯೋಜನೆ ಮಾಡಿದ್ದಾರೆ. ನನಗೆ ಒಂದು ರಿಕ್ವೆಸ್ಟ್, ಮೊನ್ನೆ ಕೆಲವರು ಬಂದಿದ್ರು ತಮ್ಮ ಮಾತೆ ಒಂದು ಚಿತ್ರ ನಾವು ಮಾಡ್ತೀವಿ. ಸೊ ಅದು ಬೇಕಾದ್ರೆ ನೀವು ಮಾಡಿದ್ರೆ ಅದನ್ನ ನಾವು 3 ದಿನನೂ ಏನು ಮೇನ್ ಇವೆಂಟ್ ಇರುತ್ತೆ, ಮಧ್ಯಾಹ್ನದಿಂದ ಏನು ಮೇನ್ ಇವೆಂಟ್ ಇರುತ್ತೆ ಅಲ್ಲಿ ಎಲ್ಲ LED ಹಾಕಿದೀವಿ, ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ರಾಯಚೂರು ಪತ್ರಿಕೆಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರತ್ಯೇಕ ಗೋಷ್ಠಿಯನ್ನ ಕವಿಗೋಷ್ಠಿ ಮಾಡ್ತೀವಿ. ಪತ್ರಿಕೆ ಗೋಷ್ಠಿ ಮಾಡ್ತೀವಿ. ಅದೇನಂದ್ರೆ ಒಂದು 50ರಿಂದ 60 ಸಾವಿರ ಜನ ಸೇರಿರ್ತಾರೆ. ಆ ಟೈಮಲ್ಲಿ ನೀವು ಶಾರ್ಟ್ಸ್ ಮಾಡಿಕೊಟ್ರೆ, ಮೀಡಿಯಾದಲ್ಲಿ ಒಂದು ಸಪರೇಟ್ ಶಾರ್ಟ್ಸ್ ಮಾಡ್ತೀವಿ. ಅದು ಅರೇಂಜ್ ಮಾಡ್ತೀವಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ಸರ್ ನಮಸ್ಕಾರ. ಸರ್ ನಮಸ್ಕಾರ. ರಾಯಚೂರು ಉತ್ಸವ ಮಾಡುವ ಸಂದರ್ಭದಲ್ಲಿ 3 ದಿನಗಳ ಕಾಲ ರಾಯಚೂರಲ್ಲಿರುವಂತಹ ಕೋಟೆಗಳು, ಎಲ್ಲ ಕೋಟೆಗಳಿಗೂ ವಿದ್ಯುತ್ ಅಲಂಕಾರ ಮಾಡ್ಬೇಕಂತೇಳಿ ನನ್ನ ಸಲಹೆ ಸರ್. ಇಲ್ಲ, ಇದು ಆಗ್ಲೇ ನಾವು ಜಸ್ಕಾಂ ಅವ್ರಿಗೆ ಹೇಳಿದೀವಿ. ಒಂದು ಸಂಸ್ಥೆಗೆ ಅವರು ಜಾಸ್ತಿ ರೇಟ್ ಹೇಳಿದ್ರು. ಅದಕ್ಕೆ ಈಗ ಜಸ್ಕಾಂ ಅವರು ಮೈಸೂರು ದಸರಾಕ್ಕೆ ಯಾರು ಮಾಡಿದ್ದಾರೆ, ಮೈಸೂರು ಅವ್ರನ್ನೇ ಕರೆಸ್ತಾ ಇದ್ದಾರೆ. ಒಂದು 2-3 ಟೀಮ್ ನ ಅವರೊಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ತಾವು ಹೇಳಿದಂಗೆ ಎಲ್ಲ ಕೋಟೆ, ಮೇಜರ್ ಸರ್ಕಲ್, ಮೇಜರ್ ರೋಡ್ಗೂ ನಾವು ಪ್ಲಾನ್ ಹಾಕೊಂಡಿದೀವಿ. ಡೆಕೋರೇಷನ್, ಕೆಲವು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಸ್ವಚ್ಛತೆಯನ್ನು ಸ್ಟಾರ್ಟ್ ಮಾಡ್ತೀವಿ. ನಾನು ಮುರಳೀಧರ್ ಅಂತ ಮಾತಾಡ್ತಾ ಇದ್ದೀನಿ. ತಮ್ಮ ಒಂದು ನೇತೃತ್ವದಲ್ಲಿ ರಾಯಚೂರಿನ ಹೆಮ್ಮೆಯ ಐತಿಹಾಸಿಕ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲಾ ಉತ್ಸವ ಮಾಡ್ತಕ್ಕಂಥದ್ದು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಸಂಪೂರ್ಣವಾಗಿ ಸಹಕಾರದ ಜೊತೆಗೆ ಕಾರ್ಯತತ್ಪರರಾಗಲಿಕ್ಕೆ ನಾವಿದ್ದೀವಿ ಸರ್. 3 ಮುಖ್ಯವಾಗಿರ್ತಕ್ಕಂಥ ಸಲಹೆಗಳು ಸರ್. ಒಂದನೇದು, ಮೆರವಣಿಗೆ ಮಾಡ್ತಕ್ಕಂಥ ಸಂದರ್ಭ ಬಂದರೆ ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಕರ್ನಾಟಕ ಸಂಘದಿಂದ ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ
ಕರ್ನಾಟಕ ಸಂಘದಿಂದ ಸ್ವತಂತ್ರ ಪೂರ್ವದಿಂದಲೂ ಸ್ವತಂತ್ರ ನಂತರವೂ ಸ್ವತಂತ್ರಕ್ಕೋಸ್ಕರ ಕಿಚ್ಚಚ್ಚಿದಂಥ ಕರ್ನಾಟಕ ಸಂಘದಿಂದ ಮೆರವಣಿಗೆ ಮಾಡಬೇಕಂತಕ್ಕಂಥದ್ದು ನನ್ನೊಂದು ಸಣ್ಣ ಅಪೀಲ್ ಸರ್. ಎರಡನೇ ಅಪೀಲು, ನಾನು ಕನ್ನಡ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿದಂಥ ಅನುಭವ ನನಗಿದೆ ಸರ್. ಇದರಲ್ಲಿ 3 ವೇದಿಕೆಗಳು ಮಾಡಿದ್ದೀವಿ ಸರ್. ನಾವು 3 ವೇದಿಕೆಗಳಲ್ಲಿ ಬಯಲಾಟಕ್ಕೆ ಒಂದು ವೇದಿಕೆ, ನಾಟಕಕ್ಕೆ ಒಂದು ವೇದಿಕೆ, ಸುಗಮ ಸಂಗೀತಕ್ಕೆ ಒಂದು ವೇದಿಕೆ, ಹೀಗಾಗಿ 1110 ಕಲಾವಿದರಿಗೆ ನಾವು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೀವಿ ಸರ್. ಅದರದ ಅನುಭವ ನನಗಿದೆ. ಅದು ಅಪೀಲ್ ಏನಂತಂದ್ರೆ ಸರ್ ಅದರ ಅಪೀಲ್ ಏನಂತಂದ್ರೆ ರಾಯಚೂರಿನಲ್ಲಿ ಸಹ ಅತ್ಯುನ್ನತವಾಗಿರ್ತಕ್ಕಂಥ ಎಲ್ಲಾ ವಿಭಾಗದ ಕಲಾವಿದರಿದ್ದಾರೆ ಸರ್. ಅವರಿಗೆ ಅವಕಾಶಗಳು ಕಲ್ಪಿಸಬೇಕಂತಕ್ಕಂಥದ್ದು ಎರಡನೇ ನಮ್ಮ ವಿನಮ್ರ ಕೋರಿಕೆ ಸರ್. ಎಲ್ಲಾ ಉತ್ಸವಗಳನ್ನ ನೋಡಿದಾಗ ಬರೀ ಉತ್ಸವಗಳು ಏನಾಗ್ತಾವಪ್ಪ ಅಂತಂದ್ರೆ ಗಾಳಿಯಲ್ಲಿ ತೇಲಿ ಹೋಗ್ತಾವ ಸರ್. ಉತ್ಸವಗಳ ಬಗ್ಗೆ ದಾಖಲೀಕರಣ ಆಗ್ಬೇಕಾದ್ರೆ ಒಂದು ಸ್ಮರಣ ಸಂಚಿಕೆಯನ್ನ ನಿಮ್ಮ ನೇತೃತ್ವದಲ್ಲಿ ತರ್ತಕ್ಕಂಥ ಒಂದು ಸಮಿತಿ ಆಗ್ಬೇಕು ಸರ್. ಇದೆಲ್ಲ ಕಾರ್ಯಕ್ರಮಗಳ ಸಂಪೂರ್ಣ ವಿವರ ಆ ಸ್ಮರಣ ಸಂಚಿಕೆಯಲ್ಲಿ ತಲೆತಲಾಂತರವಾಗಿರ್ತಕ್ಕಂಥ ಒಂದು ಸ್ಮರಣ ಸಂಚಿಕೆ ಆಗಬೇಕಂತಕ್ಕಂಥ ಒಂದು ಅಪೀಲನ್ನ ನಿಮಗೆ ಕೊಡ್ತಾ ಇದ್ದೀನಿ ಸರ್. ಈ 3 ಸಲಹೆಗಳನ್ನ ಪರಿಗಣಿಸಬೇಕಂತ ಕೋರ್ತಾರೆ ಸರ್. ದಯವಿಟ್ಟು ಭೇಟಿ ಕೊಡುವಂತ ಕೆಲಸ ಮಾಡಿದ್ರೆ ಬಹಳ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಶಿಕ್ಷಕರ ರಾಜ್ಯಪಾಲ ಶಿಕ್ಷಕರ ದಿನಾಚರಣೆ ಆದಾಗ ಯಾರಿಗೆ ರಾಯಚೂರಿನ ಐತಿಹಾಸಿಕ ಸ್ಥಳಗಳಿದ್ದಾವ, ಗಬ್ಬೂರ್ ಇರ್ಬೋದು, ಕಲ್ಲೂರು ಇರ್ಬೋದು, ಮಲಿಯಾಬಾದ್ ಇರ್ಬೋದು, ಮತ್ತೆ ಆಮೇಲೆ ನಮ್ಮ ನಾರಾಯಣಗೇಟೆ, ಇಂಥದೆಲ್ಲ ಕ್ಷೇತ್ರಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ಯಾರು ಇಂಟ್ರೆಸ್ಟ್ ಇರ್ತಾರ ಅವರು ಮುಂಚೆನೆ ನೋಂದಾಯಿಸ್ಕೊಂಡ್ರೆ ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಮಿನಿಮಮ್ ಪ್ರೈಸ್ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಒಂದು. ಎರಡನೇದಾಗಿ ಇಡೀ ರಾಯಚೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರಗೋಷ್ಠಿ ಇಟ್ಟರೆ ರಾಯಚೂರಿನ ಇತಿಹಾಸದ ಬಗ್ಗೆ ಒಂದು ಚರ್ಚೆ ಆಗ್ಲಿಕ್ಕೆ ಮತ್ತೆ ಅನುವು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಕರ್ನಾಟಕ ಛಾಯಾಚಿತ್ರೋದ್ಯಮ ರಾಜ್ಯ ಸಂಘದ ಸದಸ್ಯ ಮತ್ತು ರಾಯಚೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಸುಮಾರು 24 ವರ್ಷಗಳ ಹಿಂದೆ ರಾಯಚೂರು ಉತ್ಸವವನ್ನು ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಸಂತೋಷ. ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ಜನಪ್ರತಿನಿಧಿಗಳ ಅಧ್ಯಕ್ಷತೆಯಲ್ಲಿ ರಾಯಚೂರು ಜಿಲ್ಲಾ ಉತ್ಸವ ಮತ್ತು ಎಡದರ ನಾಡು ರಾಯಚೂರು ಉತ್ಸವ ಮಾಡಿದ್ರು ತುಂಬಾ ಸಂತೋಷ. ಇದಕ್ಕೆಲ್ಲ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ. ನನ್ನ ಒಂದು ಅಭಿಪ್ರಾಯ, ರಾಯಚೂರಿನಲ್ಲಿ ಉತ್ಸವ ಮಾಡುತ್ತಿರುವುದು ಬಹಳ ಸಂತೋಷ. ಆದರೆ ಈವೆಂಟ್ಗಳನ್ನು ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಈವೆಂಟ್ ಎಂತಿರ್ಬೇಕಂತಂದ್ರೆ ನೀವು ಜನಪ್ರತಿನಿಧಿಗಳು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಸ್ಥಳೀಯವಾಗಿ ಕೊಡಬೇಕು, ಕೆಲಸಗಳನ್ನು ಕೊಡಬೇಕಂತ. ಯಾವ ಕೆಲಸ ಕೊಟ್ಟಿದ್ರಿ? ಈವೆಂಟ್ಗಳನ್ನು ಬೆಂಗಳೂರಿಗೆ ಕೊಟ್ಟಿದ್ರು ಅಂತ ಹೇಳಿದ್ರಿ. ಆದರೆ ನನ್ನ ಉದ್ದೇಶ ಅಷ್ಟೇ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮತ್ತು ಡ್ರೋನು ಎಲ್ಲ ತರ ಮತ್ತೆ LED ವಾಲ್ಗಳು ರಾಯಚೂರಿನಲ್ಲೇ ಇದ್ದೇವೆ ನಾವು. ಆದರೆ ಈಗ ನಮಗೆ ಯಾವುದು ಆಸ್ಪತ್ರೆ ಕೊಟ್ಟಿಲ್ಲ ಅನ್ನೋದು ನನ್ನ ಉದ್ದೇಶ. ಆ ಈವೆಂಟ್ ಅಲ್ಲಿ ಸೇರಿಸಿದ್ರು ಅಂತ ಕೇಳಿದ್ವಿ ನಾವು. ನಾಳೆ ಬರುವಂತ ಅದರಲ್ಲಿ ಸೇರಿಸಿದ್ವಿ. ಸ್ಥಳೀಯ ನಮಗೆ ಕೊಡಬೇಕೆಂದು ತಮ್ಮಲ್ಲಿ ಉತ್ಸವ ಬೇರೆ ಜಿಲ್ಲೆದವರಿಗೆ ತಗೊಂಡು ಮಾಡಾಗಿದ್ದಂದ್ರೆ ನಮ್ಮ ಉತ್ಸವ ಅಂತ ಅನ್ನಂಗಿಲ್ಲ. ಆಗ್ಲಿ ಅವ್ರದ್ದಾಗಿದ್ದಂದ್ರೆ ಇಲ್ಲಿ ಸ್ಥಳೀಯ ಕಲಾವಿದರಿದ್ರೆ ನೀವು ಹೇಳಿದ್ರಿ, ಈಗ ಇದನ್ನೇ ಪ್ರಕಟಣೆ ಒಂದು ನೀವು ಕೊಟ್ರೆ ಹಿಂಗ್ ಮಾಡ್ಬೇಕಲ್ಲ. ಈಗ 5 ಲಕ್ಷ 10 ಲಕ್ಷ ಇದ್ದದನ್ನ ಟೆಂಡರ್ ಕರಿತೀವಿ. ಈಗ ಕೋಟಿಗಟ್ಟಲೆ ಇರೋಂಥದ್ದು ಇವೆಂಟ್ ನೀವು ಯಾವುದೇ ವಿಚಾರ ಇಲ್ಲಾರ್ದೆ ಕೊಟ್ಟಿವೊಂದು ಮಾಹಿತಿ ಇದೆ ಸರ್. ನೀವು ಕೊಟ್ಟಿರಿ ಅಂತ ನಾವು ಪೂರ್ತಿ ಹೇಳ್ತಾ ಇಲ್ಲ, ಮಾಹಿತಿ ಇದೆ. ಅದನ್ನ ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ರು ಕೂಡ ಅದನ್ನ ಬಿಟ್ಟು ನಮ್ಮ ಸ್ಥಳೀಯರಿಗೆ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಮಾಡಿಕೊಡಿ ಸರ್. ಸರ್, ಅದು ಈಗ ತಾನೇ ಎಲ್ಲರೂ ಸಲಹೆ ಕೊಡ್ತಾ ಇದ್ರು ನಮ್ಮ ರಾಯಚೂರು ಜಿಲ್ಲೆಯಿಂದ. ಎಲ್ಲ ಬಾಡಿ ಬಿಲ್ಡಿಂಗ್ ಇನ್ನೂ ದೇಹದಾಡೆಯನ್ನು ನಮ್ಮ ಇದರಲ್ಲಿ ಸೇರಿಸಬೇಕು ರಾಯಚೂರು ಉತ್ಸವದಲ್ಲಿ ಅಂತೇಳಿ. ಅದ್ರ ಸಲುವಾಗಿ ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ರಾಯಚೂರು ಉತ್ಸವ ನಡೀತಿರೋದು ನಮ್ಮ ರಾಯಚೂರಲ್ಲಿ 20 ವರ್ಷ ಆದ ನಂತರ ಇದು ಬಹಳ ಸಂತೋಷವಾದಂಥ ಸುದ್ದಿ ತರ್ತಾ ಇದೆ ಸರ್. ಅದರಲ್ಲಿ ದೇಹದಾಡೆಯನ್ನು ಸೇರಿಸಿದರೆ ಭಾಳಷ್ಟು ಯುವಕರಿಗೆ ಮತ್ತು ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ಲರಿಗೆ ನಮ್ಮ ರಾಯಚೂರು ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಹಂಗಾಗಿ ನೀವು ಇದನ್ನ ಬಾಡಿ ಬಿಲ್ಡಿಂಗ್ನ ನೀವು ಇದರಲ್ಲಿ ಸೇರಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ನಮ್ಮ ರಾಯಚೂರು ಯುವಕರಿಗೆ ಅಂತ ಹೇಳ್ಬಿಟ್ಟು ನಾವೊಂದು ಇದು ಹೇಳ್ತಾ ಇದ್ವಿ. ಮತ್ತು ಅದರಲ್ಲಿ ನಮ್ಮ ರಾಯಚೂರು ಸಿಟಿಯಲ್ಲಿ ಮಾತ್ರ ಒಂದು 30ಕ್ಕಿಂತ ಜಾಸ್ತಿ ಜಿಮ್ಗಳಿವೆ, ಹೆಲ್ತ್ ಕ್ಲಬ್ಸ್ ಇವೆ. ಅವರೆಲ್ಲರೂ ಒಂದು ಏನಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಕಾರ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಜಿಲ್ಲೆ ಅಂದರೆ ನಮ್ಮ ಈ ಹೊಸದಾಗಿ ಆಗಿರುವಂಥ ಜಿಲ್ಲೆ ಹೊಸಪೇಟೆ ಇತ್ತು, ಈಗ ಅದು ಇದಾಗಿದೆ. ಹೊಸಪೇಟೆ, ವಿಜಯನಗರ ಅಂತ ಆಗಿದೆ. ಮತ್ತು ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಮಾಡಿದರು ಒಂದು ಇದ್ರ ಕಡೆಯಿಂದ, ಸರ್ಕಾರದ ಕಡೆಯಿಂದನೇ ಪ್ರೋತ್ಸಾಹ ಕೊಟ್ಟರು. ಅದು
ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿನೂ ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗೆ ಮತ್ತೆ ಸಹಕಾರ ಕೊಟ್ಟರೆ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ಬಾಡಿ ಬಿಲ್ಡಿಂಗ್ ಕಾರ್ಯಕ್ರಮಗಳನ್ನು ಮಾಡಿ ಈ ಸ್ಪೋರ್ಟ್ಸ್ ಅನ್ನು ನಾವು ಬಿಲ್ಡಿಂಗು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕಾ ಸ್ಟೇಟ್ ಲೆವೆಲ್ ಮಾಡಬೇಕು ಸರ್ ಇಂಟರ್ ಡಿಸ್ಟ್ರಿಕ್ಟ್ ಮಾಡಿದ್ರೆ ಸರಿ ಇರುತ್ತಾ ಅಂತ ಹೇಳ್ತಾ ಇದ್ದೀನಿ ಸರ್. ಅಲ್ಲ ಇಂಟರ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಇಂಟರ್ ಡಿಸ್ಟ್ರಿಕ್ಟ್ ಅಂದರೆ ರಾಯಚೂರು ಡಿಸ್ಟ್ರಿಕ್ಟ್ ಮತ್ತು ಪಕ್ಕದಲ್ಲಿರುವಂಥ ಒಂದು 2-3 ಡಿಸ್ಟ್ರಿಕ್ಟ್ನ ಸೇರಿಸ್ಕೊಂಡು ನಾವು ಮಾಡಬೇಕು ಅಂತ ಇದ್ದೀವಿ. ಕಲ್ಯಾಣ ಮಾಡಿದ್ರು ನಾವು ಒಳ್ಳೆಯದು ಸರ್. ಕಲ್ಯಾಣ ಕರ್ನಾಟಕ ಭಾಗದ್ದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಡಗೇರ್ ಅಂತ ಕಲಾ ಸಂಸ್ಥೆಯ ಅಧ್ಯಕ್ಷರು. ಏನೀಗೇನು ನಮ್ಮ ಉತ್ಸವ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ, ತುಂಬಾ ಖುಷಿಯಾದಂಥ ಸಂಗತಿ. ಯಾಕಂದ್ರೆ ಈ ಉತ್ಸವದಲ್ಲಿ ಏನಿಲ್ಲಿ ಪ್ರಗತಿಪರ ಸಂಘಟನೆಗಳು ಇದ್ದಾವೆ, ಎಲ್ಲಾ ಸಂಘಟನೆಯ ಮುಖ್ಯಸ್ಥರನ್ನ ನೀವು ಪ್ರತಿ ವೇದಿಕೆಯಲ್ಲಿ ಕೆಲಸಕ್ಕಾದ್ರೂ ಹಾಕೇರಿ. ಒಂದೊಂದು ಕೆಲಸ ಮಾಡಕ್ಕೆ ನಾವೆಲ್ಲ ನಿಭಾಯಿಸ್ತೀವಿ. ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ. ಎಲ್ಲಾ ಸಂಘಟನೆ ಏನಿದ್ದಾರೆ ಇಲ್ಲಿ ಹೋರಾಟಗಾರ ಸಂಘದ ಜೊತೆಯಲ್ಲಿದ್ದಾರೆ, ಎಲ್ಲಾರು ನೀವು ಪ್ರತಿಯೊಂದು ಸಂಘಟನೆಯಿಂದ ಒಂದು 10 ಜನರನ್ನ ನೀವು ಒಂದೊಂದು ವೇದಿಕೆಯಲ್ಲಿ ಕೆಲಸ ಅವಕಾಶ ಕೊಡಿ ಎಲ್ಲಾ ರೀತಿಯಿಂದ. ಅದ್ರ ಜೊತೆ ನಿಮ್ಮ ಅಧಿಕಾರಿಗಳ ಜೊತೆ ನಾವು ಸಹ ಸಹಕಾರಿಯಾಗಿ ಕೆಲಸ ಮಾಡ್ತೀವಿ. ಯಾಕಂದ್ರೆ 2016ರಲ್ಲಿ 82ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ತನ್ನ ಮನ ಧನದಿಂದ ಕೆಲಸ ಮಾಡಿದ್ದಾರೆ ನಮ್ಮ ರಾಯಚೂರು ಜನ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಅವಕಾಶ ಕೊಡಿ ಅಂತ ಹೇಳಿ. ಶ್ರೀನಿವಾಸ್ ಭಟ್ ಅಂತ ಕರ್ನಾಟಕ ಸಂಘದ ವತಿಯಿಂದ ಮಾತಾಡ್ತಾ ಇದ್ದೇನೆ. ಸುಮಾರು 2 ದಶಕಗಳ ನಂತರ ತಮ್ಮ ನಿರ್ಧಾರ ಏನು ಮಾಡಿದಿರಿ ಜಿಲ್ಲಾ ಉತ್ಸವ ಮಾಡೋದಕ್ಕೆ ಬಹಳ ಸಂತೋಷದ ವಿಷಯ. ಇದು ಎಲ್ಲರಿಗೆ ನೆನಪಿನಲ್ಲಿ ಉಳಿಯುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿ ಅಂತ ನಾವು ಕೂಡ ಎಲ್ಲರೂ ಆಶೆ ಮಾಡೋಣ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡೋದೇನೆಂದರೆ, ಜಿಲ್ಲೆಯ ಎಲ್ಲ ತಾಲೂಕು ಮುಖ್ಯ ಕೇಂದ್ರಗಳಲ್ಲಿ ಯುವಕರಿಗೆ ಅಥವಾ ಎಲ್ಲ ಆಸಕ್ತರಿಗೆ ಸುಮಾರು 1 ಕಿಲೋಮೀಟರ್ ಓಟವನ್ನು ಮಾಡಿದ್ರೆ ನಾವು ಉತ್ಸವವನ್ನು ಎಲ್ಲರಿಗೂ ತಲುಪಿಸಿದಂಗೆ ಆಗುತ್ತೆ. 1 ಕಿಲೋಮೀಟರ್ ಓಟವನ್ನು ಮಾಡಬೇಕು, ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಸಾರ್ವಜನಿಕರಿಗೆ ನಾವು ಉತ್ಸವ ಮಾಡ್ತಾ ಇರೋದ್ರ ಅರಿವು ಕೂಡ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ನಮಗೆ ನೀಡಲಿಕ್ಕೆ ಇಚ್ಛೆ ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ ಇಷ್ಟೊತ್ತವರು? ಏನಕ್ಕಂದ್ರೆ ರಾಯಚೂರು ಭತ್ತದ ನಾಡಾಗಿರೋದ್ರಿಂದ ಸರ್ ಕೃಷಿ ಎಕ್ಸ್ಪೋ ಮಾಡ್ಬೇಕು ಸರ್. ಅದರಲ್ಲಿ ಸರ್ ಸೀಡ್ಸ್ ಬಗ್ಗೆ ಈ ಸರಿ ತುಂಬಾ ಜನ ಮೋಸ ಹೋಗಿದ್ದಾರೆ. ಭತ್ತ ಏನು ತಂದಿದ್ದಾರಲ್ಲ ಸರ್, ರಾಯಚೂರು ಅಂದ್ರೆ ಮಾನವಿ ಭಾಗದಲ್ಲಿ ಆಗಿರ್ಬೋದು, ಚಿಕ್ಕಪರಿ ಭಾಗದಲ್ಲಿ ಆಗಿರ್ಬೋದು, ಇದ್ರ ವಿಚಾರವಾಗಿ ತುಂಬಾ ಪ್ರತಿಭಟನೆಗಳು ಆಗಿದೆ. ಏನಕ್ಕಂದ್ರೆ ಭತ್ತ ಸರಿಯಾಗಿ ಬೆಳೆದಿಲ್ಲ. ಹಾಗಾಗಿ ಸರಿಯಾದಂತ ಸೀಡ್ಸ್ ತಜ್ಞರನ್ನ ಕರೆಸ್ಬಿಟ್ಟು ಎಕ್ಸ್ಪೋ ಮಾಡಿ ಅವ್ರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಬೇಕು ರಾಯಚೂರಿಗೆ. ಫಸ್ಟ್ ದಯವಿಟ್ಟು ಸರ್, ಇದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ವಿನಂತಿ ಏನಂತಂದ್ರೆ, ಕೃಷಿಯ ಬಗ್ಗೆ ಆದಷ್ಟು ಬಹಳ ಮಹತ್ವವನ್ನು ವಹಿಸಬೇಕು ರಾಯಚೂರು ವಿಚಾರವಾಗಿ. ನೆಕ್ಸ್ಟ್ ಸರ್, ನಮಗೆ ಇದು ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ IAS ಮತ್ತು KSಗೆ ನಾನು ನಮ್ಮ ಇನ್ಸೈಟ್ಸ್ ಅಕಾಡೆಮಿ ಅಂತ ಇದೆ, ಅವ್ರಿಗೆ ನಾನು ಕೋ-ಫೌಂಡರ್ ಅವ್ರಿಗೂ ಮಾತಾಡಿದ್ದೀನಿ, ಅವರು ಬರಕ್ಕೆ ರೆಡಿ ಇದ್ದಾರೆ ಸರ್. ಇದು IAS KSಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ರಾಯಚೂರು ಜಿಲ್ಲಾದಂತ ಸ್ಟೂಡೆಂಟ್ಸ್ಗಳಿಗೆ ಇದು ಎಕ್ಸ್ಪೋ ಆಗಿ ಇಟ್ಟು ಅಲ್ಲೊಂದು ಕಾರ್ಯಾಗಾರನ ನಡೆಸಬೇಕು IAS KS ಪ್ರತ್ಯೇಕವಾಗಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ. ದಯವಿಟ್ಟು ಸರ್, ಇದು ಕೃಷಿ ವಿಚಾರವಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಪ್ಲೀಸ್. ಆಮೇಲೆ IAS KS ಬ್ಯಾಂಕಿಂಗ್ ಸೆಕ್ಟರ್ಗೆ ಇನ್ಸೈಟ್ಸ್ ಅಕಾಡೆಮಿಯಿಂದ ನಾನು ಕೋ-ಫೌಂಡರ್ ವಿನಯ್ ಸರ್ ಅವ್ರಿಗೂ ಮಾತಾಡಿದ್ದೀನಿ, ಅವ್ರು ಬರಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ಸರ್, ಇಟ್ಸ್ ಮೈ ರಿಕ್ವೆಸ್ಟ್. ಸೊ ಇಬ್ರಿಗೂ ಸರ್, ನಮ್ಮ ಇಬ್ರು ಅಡ್ಮಿನಿಸ್ಟ್ರೇಟರ್ಸ್ ಇದ್ದೀರಿ, ಅವರು ತುಂಬಾ ನಮ್ಗೆ ಹ್ಯಾಪಿ ಆಗಿದೆ. ದಯವಿಟ್ಟು ಸರ್ ಇದನ್ನ ಕೃಷಿ ವಿಚಾರಗಳು ತಗೋಬೇಕು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಅವರು ಇಂಡಿವಿಜುವಲ್ ಆಗಿ ಮಾಡೋಕ್ಕಿಂತ ನಾವೇ ಅವ್ರಿಗೆ ಸ್ಟೇಜು ಸ್ಟಾಲ್ ಎಲ್ಲ ಹಾಕಿ ಸೊ ದಟ್ ಅವರಿಗೆ ಎಕ್ಸ್ಟ್ರಾ ಮಾಡ್ಬೋದು. ಅವ್ರು ಹೇಳಿದ್ರೆ ಎಕ್ಸ್ಪೋ ಮಾಡ್ಬೋದು, ಬೇರೆ ಬೇರೆ ಕಡೆಯಿಂದ ಹೊಸ ಟೆಕ್ನಾಲಜಿಯನ್ನು ಡಿಸ್ಪ್ಲೇ ಮಾಡ್ಬೋದು. ಸೊ ಅವಾಗ ರೈತರಿಗೂ ಕೃಷಿ ಮೇಳನ್ನು ಭಾಗವಹಿಸಿದಂಗಾಗುತ್ತೆ, ನಮ್ಮ ರಾಯಚೂರು ಉತ್ಸವದಲ್ಲೂ ಭಾಗವಹಿಸಿದಂಗೆ. ಆಧುನಿಕ ಸಾವಯವ ಕೃಷಿ ನಮ್ಮ ಬಹಳ ಇದೆ ಸರ್. ಅದರಲ್ಲಿ ಸಾಯಿಲ್ ಟೆಸ್ಟ್ ಏನಂದ್ರೆ ದಯವಿಟ್ಟು ಅದನ್ನು ಸ್ವಾಗತಿಸಬೇಕಂತ ಹೇಳಿದ್ರು. ಈಗಾಗಲೇ ಸಂವಿಧಾನ ಬಗ್ಗೆ ರಾಜ್ಯದಲ್ಲಿ ಮತ್ತು ಭಾರತದಲ್ಲೆಲ್ಲ ಚರ್ಚೆ ಆಗ್ತೈತೆ. ಸಂವಿಧಾನ ಆಶಯಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ. ಅದಲ್ಲದೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಎಲ್ಲ ಉಪಸಮಿತಿಗಳಲ್ಲಿ ನೇಮಿಸಿಕೊಳ್ಬೇಕು. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಸಾಹಿತಿಗಳು ಸೇರಿಕೊಂಡು ಯಶಸ್ವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ರಾಯಚೂರು ಜಿಲ್ಲಾ ಉತ್ಸವ ನಾವು ಯಶಸ್ವಿ ಮಾಡಿದ್ರೆ ತಮಗೆ ನಾವು ಆಶ್ವಾಸನೆ ನೀಡುತ್ತಾ ನಮ್ಮೆಲ್ಲರಿಗೆ ತಮ್ಮ ಉಪಸಮಿತಿಗಳಲ್ಲಿ ಅವಕಾಶ ಮಾಡಬೇಕಂತ ಹೇಳಿ ತಮ್ಮನ್ನು ವಿನಿಸಿಕೊಳ್ತೇನೆ.
ಪದಯಾತ್ರೆಯನ್ನ ಎಲ್ಲ ತಾಲೂಕುಗಳಿಗೆ ಪ್ರಚಾರ ಆಗುತ್ತದೆ. ನಾವು ಕನ್ನಡ ಸಮ್ಮೇಳನದಲ್ಲಿ ಯಾವ ರೀತಿ ಪ್ರಚಾರ ರಥೋತ್ಸವ ಮಾಡ್ತೀವಿ ಆ ರೀತಿಯಾಗಿ ಈ ಜಿಲ್ಲಾ ಮಾಡಬೇಕು, ಪ್ರಚಾರಕ್ಕೆ ಎಲ್ಲ ಕಡೆ ಆಗ್ಬೇಕಂತ ನನ್ನ ರಿಕ್ವೆಸ್ಟ್. ಏಷ್ಯಾ ಸೌತ್ ಏಷ್ಯಾದಲ್ಲೇ ಕಪ್ತಾವನ್ನ ಬೆಳಗಾವಿ ಅವ್ರನ್ನ ಕರೆಸ್ಬೇಕು ಅಂತಕ್ಕಂಥದ್ದು 20 ವರ್ಷ ನಂತರ ಒಂದು ಕಪ್ಪನ್ನು ಪಡೆದಿದ್ದಾನೆ. ಅದಕ್ಕೆ ಆ ದೇಹದಾಳಿ ಸ್ಪರ್ಧೆಯಲ್ಲಿ ಆ ಕಿರಣ್ ವಾಲ್ಮೀಕಿ ಅವ್ರನ್ನ ಕೂಡ ಕರೆಸ್ಬೇಕು ಅಂತಕ್ಕಂಥದನ್ನ ನಮ್ಮ ಒಂದು ಬೇಡಿಕೆ ತಮ್ಮಲ್ಲಿದೆ. ಇನ್ನೊಂದು ನಮಗೆ ಕ್ಲಾರಿಫೈ ಮಾಡಬೇಕು, ಇದು ರಾಯಚೂರು ಉತ್ಸವನ ರಾಯಚೂರು ಜಿಲ್ಲಾ ಉತ್ಸವನ? ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ನಮಗೆ. ಕೆಲವರು ರಾಯಚೂರು ಉತ್ಸವ ಅಂತಾರೆ, ಇನ್ನು ಕೆಲವರು ರಾಯಚೂರು ಜಿಲ್ಲಾ ಉತ್ಸವ ಅಂತಾರೆ. ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಮಾಡಿ ಸರ್. ಜಿಲ್ಲಾ ಉತ್ಸವದಲ್ಲಿ ಎಲ್ಲ ತಾಲೂಕುಗಳು ಬಂದು ರಾಯಚೂರು ಜಿಲ್ಲಾ ಉತ್ಸವ ಇದೆ. ರಾಯಚೂರು ಜಿಲ್ಲಾ ಉತ್ಸವ ಅಂದ್ರೆ ತಾಲೂಕುಗಳು ಸೇರ್ಪಡೆಯಿಲ್ಲ ಉತ್ಸವದಲ್ಲಿ. ಜಿಲ್ಲಾ ಉತ್ಸವ ಸರಿ ಸರ್. ಇನ್ನೊಂದು ಹೇಳ್ತಾ ಇದ್ದೀನಿ, ರಾಯಚೂರು ಜಿಲ್ಲಾ ಉತ್ಸವದ್ದು ಬಹಳಷ್ಟು ಈ ಪ್ರಚಾರ ಆಗ್ಬೇಕು, ಮನೆ ಮನೆಗೂ ಉತ್ಸವ ಆಗ್ಬೇಕು. 20 ವರ್ಷಗಳ ನಂತರ ಆಗ್ತಾ ಇದೆಯಲ್ಲ ಇದು ಉತ್ಸವ. ಹಾಗಾಗಿ ಇದು ಪ್ರಚಾರಕ್ಕೆ ಬಹಳ ಪತ್ರಿಕೆಗಳಾಗ್ಲಿ, ಈ ಕರಪತ್ರಗಳಾಗ್ಲಿ, ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕೂಡ ಸಿನಿಮಾ ನೋಡಕ್ ಹೋದಾಗ ಅಲ್ಲೂ ಕೂಡ ಜಾಹೀರಾತು ಇರಲಿ. ಇಲ್ಲಿ ಸ್ಥಳೀಯ ಲೋಕಲ್ ಚಾನೆಲ್ಗಳಿದಾವೆ, ಆ ಚಾನೆಲ್ಗಳಿಗೂ ಕೂಡ ತಾವು ಜಾಹೀರಾತು ಕೊಡಬೇಕು ಅಂತಕ್ಕಂಥದನ್ನ. ಯಾಕಂದ್ರೆ ಈ ಸಮಯದಲ್ಲಿ ತಾವು ಜಾಹೀರಾತು ಕೊಡ್ಲಿ ಅಂದ್ರೆ ಯಾವಾಗ ಜಾಹೀರಾತು ಕೊಡ್ತೀರ ಅಂತಕ್ಕಂಥದನ್ನ. ಹೀಗಾಗಿ ಈ ಉತ್ಸವ ಬಹಳ ಅದ್ದೂರಿಯಾಗಿ ಆಗ್ಬೇಕು. ಇನ್ನೊಂದೇನು ಹೇಳೋದಂದ್ರೆ, ಜಿಲ್ಲಾಧಿಕಾರಿ ನಿತೀಶ್ KN ಬಂದಿದ್ದಾರಲ್ಲ ರಾಯಚೂರಿಗೆ, 2ನೇ ಸಾಧನೆ ಮಾಡ್ತಾರೆ. ಒಂದು ಸಾಧನೆ ಜಿಲ್ಲಾಧಿಕಾರಿಗಳನ್ನ ಶಿಫ್ಟ್ ಮಾಡಿಬಿಟ್ರು ಅವರು, ಯಾರೇ ಬರಲಿ ನಾನು ಮೊದಲು ಹೋಗ್ತೀನಿ ಅಂತ. 2ನೇದು ಜಿಲ್ಲಾ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಎಲ್ಲರ ಇಡೀ ರಾಯಚೂರು ಜನತೆ ಪರವಾಗಿ ಅನಂತ ಧನ್ಯವಾದಗಳು. ಇದೆ ಉತ್ಸವ. ನಾವು ಬರೇ ರೀಲ್ಸ್ ಅಲ್ಲಿ ಬೇರೆ ಊರಿಂದ ನೋಡ್ತಾ ಇದ್ವಿ, ನಮ್ಮ ಊರಲ್ಲಿ ಯಾವಾಗ ಆಗುತ್ತೆ ಅಂತ ಒಂದು ಆಸೆ ಆಗ್ತಾ ಇತ್ತು. ಆ ಆಸೆ ಇವತ್ತು ನನಸಾಗ್ತಾ ಇದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಸ್ಟಾಲ್ಸ್ ಅಲ್ಲಿ ಜಾಸ್ತಿ ಸ್ವಸಹಾಯ ಗುಂಪುಗಳಿಗೆ ನಾವು ಆದ್ಯತೆ ಕೊಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಅಂತ ಪ್ರತ್ಯೇಕವಾಗಿ ಒಂದು ಕಮಿಟಿ ರಚನೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಂದ್ರೆ, ನಮ್ಮ ಹಿಸ್ಟರಿ ಏನೇನಿದೆ, ಸೊ ಕೋಟೆ ಇದೆ, ಅದೆಲ್ಲ ಶಾರ್ಟ್ ರೀಲ್ಸ್ ಮಾಡಿ ಸ್ಕ್ರೀನ್ ಮೇಲೆ ಪ್ಲೇ ಮಾಡೋಂಥದ್ದು. ಯಾಕಂದ್ರೆ ಮಕ್ಕಳಿಗೆ, ಮಹಿಳೆಯರಿಗೆ ನಮ್ಮ ರಾಯಚೂರು ಹಿಂದಿನ ಹಿಸ್ಟ್ರಿ ಏನು ಅಂತ ಜಾಸ್ತಿ ಜನ ಗೊತ್ತಿಲ್ಲ. ಸೊ ಆ ತರದೊಂದು ಶಾರ್ಟ್ ರೀಲ್ಸ್ ಮಾಡಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ರೆ ನಾವೇನು, ನಮ್ಮ ಊರೇನು, ನಮ್ಮ ಊರ ಹೆಸರು ಯಾವ ತರ ಬಂತು ಅಂತ ಸ್ವಲ್ಪ ಒಂದು ಮಾಹಿತಿ ಸಿಗುತ್ತೆ ಜನಗಳಿಗೆ. ಸೊ ಈ 3 ರಿಕ್ವೆಸ್ಟ್ ಇದೆ ಸರ್. ಮಹಿಳಾ ಕಮಿಟಿನ ಒಂದು ರಚನೆ ಮಾಡಿದ್ರೆ ಈವನ್ ಹೌಸ್ ವೈಫ್ಸ್ ಈ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡೋಂತ ಅವಕಾಶ ಸಿಗುತ್ತೆ. ಆಲ್ರೆಡಿ ಕಲೆಗಳಿದ್ದವ್ರು ಬಂದು ಪ್ರದರ್ಶನ ಮಾಡ್ತಾರೆ, ಕೆಲವೊಬ್ಬರಿಗೆ ಇಲ್ಲಿ ತನಕ ಪಾತ್ ಸಿಗೋರಲ್ಲ. ಸೊ ಅಂತವರಿಗೆ ಇದು ಒಂದು ಸ್ಟೇಜ್ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಬಾಬು ಬಳ್ಳಾರಿಗರ್ ಅಂತ. ಸರ್, ರಾಯಚೂರು ಜಿಲ್ಲೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಕ್ಕೆ ಸಾಕಷ್ಟು ಪ್ರಾಶಸ್ತ್ಯವನ್ನು ಪಡೆದಿದೆ. ಆದರೆ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು, ದಲಿತ ಸಾಹಿತ್ಯ ಅಂತಕ್ಕಂಥ ಹುಟ್ಟಲಿಕ್ಕೆ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯೇ ಕಾರಣ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಯಾಕಂದ್ರೆ 50 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದ ಕಾರಣ ರಾಯಚೂರಿನಿಂದ ಕನ್ನಡ ವಾಲಿಕರ, ಜಮ್ಮಣ್ಣ ಅಮರಚಂದ್ರ, ಗೋಳಬಂಡಪ್ಪ ಅವರೆಲ್ಲ ಪತ್ರ ಬರೆದು ಇಲ್ಲಿ ದಲಿತ ಗೋಷ್ಠಿಯನ್ನು ಮಾಡ್ಬೇಕಂತಕ್ಕಂಥ ಒಂದು ಸಲಹೆ ನೀಡಿದ್ರು. ಆದ್ರೆ ಆಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಂಪನ ಅವರು ದಲಿತ, ಬಲಿತ, ಗಲಿತ, ಗಿಲಿತ ಅಂತ ಯಾವುದೆಲ್ಲ ಇರೋದು ಒಂದೇ, ಅದು ಕನ್ನಡ ಸಾಹಿತ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಪ್ರತಿಭಟನೆಗಳು ಎಲ್ಲ ಜಿಲ್ಲೆಗಳಲ್ಲಿ ಬಂದು ಕಡೆಗೆ ಏನಂತಂದ್ರೆ ಅವರು ಒಂದು ದಲಿತ ಗೋಷ್ಠಿಯನ್ನು ಏರ್ಪಡಿಸಿ ಅದರಲ್ಲಿ ಇವರು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ಅದು ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಹುಟ್ಟಲಿಕ್ಕೆ ಮೂಲ ಪ್ರೇರಣೆ ಮತ್ತು ಕಾರಣ ಅಂತಕ್ಕಂಥದ್ದು ಐಸಕವಾದಂತ ಸತ್ಯ ಮತ್ತು ಅದು ಸಾಹಿತ್ಯ ಇತಿಹಾಸದಲ್ಲಿ ದಾಖಲಾಗಿದೆ. ಇಂಥ ಒಂದು ವಿಷಯಗಳನ್ನ ಗೋಷ್ಠಿಗಳಲ್ಲಿ ದಲಿತ ಮತ್ತು ಬಂಡಾಯಕ್ಕೆ ವಿಶೇಷವಾದಂತಹ ಗೋಷ್ಠಿಗಳನ್ನು ಕಲ್ಪಿಸಬೇಕಂತ ಮನವಿ ವಿನಂತಿ ಮಾಡ್ತಾರೆ. ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಗೆ ಮತ್ತೆ ಕವಿತಾ ಮಿಶ್ರಾ ಇವರನ್ನು ಕೂಡ ಅವರಿಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು. ಇದರ ಜೊತೆಗೆ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ಕೊಡಬೇಕು ಸರ್. ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ಈ ರಾಯಚೂರಲ್ಲಿ ಸಾಕಷ್ಟು ಜನ ಸಾಹಿತಿಗಳಿದ್ದಾರೆ.
ಅನ್ಯ ಕಾರಣ ನಿಮಿತ್ತರೇ ಅಂತ ಹೇಳಿ ಘೋಷಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಗೆ ಮಾಡ್ತೀನಿ. ಯಾಕಂದ್ರೆ ರಾಜ್ಯ ಸರ್ಕಾರದ ಒಬ್ಬರು ಅಭಿವೃದ್ಧಿಯವರು ನಿಗಮ ಮಂಡಳಿ ನೌಕರಿಗೂ ಅವಕಾಶ ಸಿಗ್ತದೆ, ಅವರು ಹೆಚ್ಚಿನ ಜನರು ಅವಕಾಶಗಳು ಅನ್ಯ ಕಾರಣ ನಿಮಿತ್ತ ಓಟ್ ಅಂತ ಹೆಂಗೆ ಸಾಹಿತ್ಯ ಸಭೆ ಕೊಟ್ಟ ಆ ರೀತಿ ಕೊಡುವಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂಪಾದಕರು ಈ ರಾಯಚೂರು ಸಹ ಎಲ್ಲರಿಗೂ ಅಧಿಕಾರಿಗಳು ಸೇರಿದಂತೆ ಪ್ರೀತಿಗಳಿಗೆ ಎಲ್ಲ ಸಾಹಿತ್ಯಗಳಿಗೆ ಧನ್ಯವಾದ. ಇಲ್ಲಿ ರಾಯಚೂರು ಮುಖ್ಯವಾಗಿ ವಚನ ದಾಸ ಬಂಡಾಯ ಸಾಹಿತ್ಯಕ್ಕೆ ಒಂದು ತವರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗೋಷ್ಠಿಗಳು ಆಯ್ತು, ವಚನ ಗಾಯನ, ದಾಸವಾಣಿ ಅದೊಂದು ಏರ್ಪಡಿಸಿ ಮಾಡ್ಬೇಕಂತ ಒಂದು ಇದು. ಆಮೇಲೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರು ಹಿಂದೂಸ್ತಾನ ಇರ್ತಾರೆ, ನರಸಿಂಹ ಒಡವಟ್ಟಿ ಅವರು ಇರ್ಬೋದು, ಅಮಯ ಗುಳಿ ಅವರು ಇರ್ಬೋದು, ಶಶಿದಾಸ್ ರಾಯಚೂರು ಶಶಿದಾಸ್ ಇರೋದು, ಆ ಒಂದು ವೇದಿಕೆ ಅವ್ರಿಗೂ ಕಲಿಸ್ಕೊಡ್ಬೇಕಂತ ಹೇಳಿ ನನ್ನೊಂದು ವಿನಂತಿ. ನಾವು ಬೀದರ್ ಉತ್ಸವ ಬೇರೆ ಬೇರೆ ಉತ್ಸವದಲ್ಲಿ ನೋಡ್ತೀವಿ. ನಾವು ಮೊನ್ನೆ ಕರಾವಳಿ ಉತ್ಸವದಲ್ಲಿ ನೋಡಿದ್ವಿ ಅಂತಾರಾಷ್ಟ್ರೀಯ ಯುವಕರಿಗೆ ಬೇಕಾದಂತ ಈಗ ಸೋನು ನಿಗಮ್ ಇರ್ಬೋದು, ಅರ್ಜುನ್ ಜನ ಇರ್ಬೋದು, ಅನುಭವ ದೀಕ್ಷಿತ್ ಇರ್ಬೋದು, ಬೇರೆ ಬೇರೆ ವಿಜಯ ಪ್ರಕಾಶ್ ನಮ್ಮವರೇ ಅವ್ರು ಇರ್ಬೋದು, ಅಂತವ್ರದ್ದು ಒಂದು ಇದು ಮಾಡಿದ್ರೆ ಯುವಕರಿಗೆ ಆದ ಒಂದು ಬೇರೆ ಅಂತ ಎಲ್ಲ ಕಡೆ ಆಗ್ತಾ ಇದೆ. ಬೇರೆ ಬೇರೆ ಉತ್ಸವ ಬೀದರ್ ಉತ್ಸವ ಕರೋತ್ಸವ ಯುವಕರಿಗೆ ಅಂತ ಒಂದು ಕಾರ್ಯಕ್ರಮ ಅಳವಡಿಸಿದ್ರೆ ಇದರಿಂದ ಚೆನ್ನಾಗಿ ಸಲಹೆ. ಸಭೆಗೆ ಎಲ್ಲ ನಮ್ಮ ಸಹೋದರಿ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇರೋದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ. ಈಗಾಗಲೇ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ, ತಾಲೂಕಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿ ಅತ್ಯಾಚಾರಗಳಿಗೆ ಆ ಒಂದು ನಮ್ಮಂತ ಕುಟುಂಬಗಳಿಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ ಅವರಿಗೆ ಖುಷಿಪಡಿಸೋಕ್ಕೋಸ್ಕರ, ಅವರನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಆ ಕುಟುಂಬಗಳನ್ನ ಗುರುತಿಸಿ ನಮ್ಮ ಏನು ಪೊಲೀಸ್ ಇಲಾಖೆಯಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಇದು ಸಾಧ್ಯವಾಗುತ್ತೆ ಅವರನ್ನ ವೇದಿಕೆಗೆ ತರಬೇಕು, ಮುಖ್ಯವಾಹಿನಿಗೆ ಬರಬೇಕು. ಆ ಕುಟುಂಬಗಳು ಇಂಥ ಉತ್ಸವದಲ್ಲಿ ಭಾಗವಹಿಸಿ ಅವರ ಒಂದು ದುಃಖವನ್ನ ಮರಿಬೇಕಾ ಇದೆ. ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಈಗಾಗಲೇ IAS, KS, UPSC ಈ ತರ ವಿದ್ಯಾರ್ಥಿಗಳು ಮತ್ತು ಯುವಕರು ಸುಮಾರು ಕಡೆ ತಮ್ಮದೇ ಆದ ಸ್ಪರ್ಧೆಗಳಲ್ಲಿ ಬಹಳ ಸೆಣಸಾಗ್ತಾ ಇದ್ದಾರೆ. ಅವರ ಒಂದು ಕುಟುಂಬಗಳ ಏನು ಪರಿಸ್ಥಿತಿಗಳನ್ನು ಕೂಡ ಅರ್ಥಕೊಂಡು ಶತಪ್ರಯತ್ನ ಮಾಡ್ತಾರೆ. ಅಂತ ಯುವತಿಯರನ್ನ ನಮ್ಮ ಜಿಲ್ಲಾ ಉತ್ಸವದಲ್ಲಿ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅವರನ್ನ ವೇದಿಕೆಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ ಬರಮಾಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಈ ಒಂದು ಜಿಲ್ಲಾ ಉತ್ಸವದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ಸಂಘಟನೆಗಾರರು ಈಗಾಗಲೇ ತಮ್ಮನ್ನು ತಾವು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ಮುಖ್ಯವಾಗಿ ಗುರುತಿಸಿ ಕೆಲವೊಂದು ಮಹಿಳಾ ಪ್ರಚಾರ ಸಮಿತಿಗಳನ್ನ ರಚನೆ ಮಾಡಬೇಕು. ಆ ಪ್ರಚಾರ ಸಮಿತಿಯ ರಚನೆಗಳನ್ನು ಒಳಗೊಂಡಂತೆ ಮಹಿಳೆಯರಿಗೆ ಆದಷ್ಟು ಕಮಿಟಿಗಳು ಮಾಡಿ ಅವರ ಜವಾಬ್ದಾರಿಗಳನ್ನ ಈ ಉತ್ಸವದಲ್ಲಿ ಕೊಟ್ಟರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ಅದರ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಳ್ಬೇಕಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿಕೊಳ್ತೇವೆ. ಈಗಾಗಲೇ ಹಲವಾರು ವಿಷಯಗಳ ಚರ್ಚೆಗೆ ಬಂದಿದೆ. ಜಿಲ್ಲಾ ಉತ್ಸವ ಒಂದು ಆಚರಣೆ ಮಾಡುವಂತ ಎಲ್ಲ ಜಿಲ್ಲಾ ಆಡಳಿತಕ್ಕೆ ನಾವು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಬಹಳಷ್ಟು ವರ್ಷಗಳಿಂದ ಆಗದಂತ ಒಂದು ಉತ್ಸವವನ್ನು ತಾವು ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಸಂಘಟನೆಗಳ ಪರವಾಗಿ, ರಾಯಚೂರು ಜನತೆ ಪರವಾಗಿ ಈಗಾಗಲೇ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಈಗಾಗಲೇ ತಾವು ಲಾಂಛನ ಮೊನ್ನೆ ತಾನೇ ಬಿಡುಗಡೆ ಮಾಡಿದ್ದೀನಿ. ಆ ಲಾಂಛನೆಯಲ್ಲಿ ಸ್ಟಾಫ್ಗಳು ಹಾಕಿಸ್ತಾ ಇದ್ದೀರಾ ಅಥವಾ ಏನು ಟಿ-ಶರ್ಟ್ಸ್ ಮಾಡಿಸ್ತಾ ಇದ್ದೀರಾ ಜನರಲ್ ಪಬ್ಲಿಕ್ ಬರೋದಕ್ಕೆ, ಅಥವಾ ಆಯಾ ಸಂಘಟನೆಗಳ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು, ವಿವಿಧ ಸಂಘಟನೆಗಳಿದ್ದಾವೆ, ಅದ್ರ ಜೊತೆ ಬೇರೆ ಸಂಘಟನೆಗಳಾಗಿ TSS ಆಗಿರ್ಬೋದು, ವಿವಿಧ ಸಂಘಟನೆಗಳು ನಿಮ್ಮ ಮುಖ್ಯವಾಗಿ ಲಾಂಛನ ಮೇಲೆ ಇಟ್ಟು ಕೆಳಗೆ ಅವರು ಏನಾದ್ರು ಸ್ಟಾಫ್ ಅಲ್ಲಿ ಹಾಕೋಬಹುದಾ ಅಥವಾ ಟಿ-ಶರ್ಟ್ಸ್ ಏನಾದ್ರು ಅಳವಡಿಸಬಹುದಾ? ಆ ಟಿ-ಶರ್ಟ್ಸ್ ಮೇನ್ ಲಾಂಛನ ಜೊತೆಗೆ ಇನ್ನು ಏನಾದ್ರು ಅವರು ಸಂಬಂಧಪಟ್ಟಂತ ಸಿಂಬಲ್ಗಳು ಹಾಕೊಳ್ಳಕ ಅವಕಾಶಗಳು ಇದೆಯಾ ಅಂತ ಒಂದು ಕೇಳಬೇಕು. ಅದ್ರ ಜೊತೆಯಲ್ಲಿ ಈಗಾಗಲೇ ಹೇಳಿದಂಗೆ ರಾಯಚೂರು ಜಿಲ್ಲೆಯ ಉತ್ಸವ ಆದ ಕಾರಣ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಿಂದ ಬರುವಂತ ತಾಲೂಕುಗಳಿಗೆ ಒಂದೊಂದು ಕಲರ್ ಸ್ಪೆಸಿಫೈ ಮಾಡಿ ಆ ಕಲರ್ ಮುಖಾಂತರನೇ ಟಿ-ಶರ್ಟ್ ಆಗಿರ್ಬೋದು ಅವು ಮಾಡಿ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡುವಂತ ಗುರುತು ಸಿಗಲಿ ಅಂತ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಜೊತೆಗೆ ಮಾಡಿ ಅದೆಲ್ಲ ಮಾಡಿದ್ರು. ಬಟ್ ಅದು ಸ್ಥಳೀಯ ಕಲಾವಿದರು ಕೊಟ್ಟಿಲ್ಲ ನಾವು. ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒರ್ಲಿ ನಾವೆಲ್ಲ ಅವ್ರದ್ದು DC ಅವರ ನೇತೃತ್ವದಲ್ಲಿ ಮಾಡಿದ್ವಿ. ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಇಲ್ಲಿ ಹಿಸ್ಟ್ರಿ ಮತ್ತು ಇಲ್ಲಿಯ ಅದನ್ನ ಅಂದ್ರೆ ಇಲ್ಲಿ ಸ್ಥಳೀಯರಿಗೆ ಗೊತ್ತಿದ್ದಷ್ಟು ಮಾಹಿತಿ ಬೇರೆ ಜನರಿಗೆ ಮಾಹಿತಿ ಇರಲ್ಲ ಸರ್. ದಯವಿಟ್ಟು ಅದ್ರ ಬಗ್ಗೆ ನೀವು ಒಂದ್ಸಲ ಪರಿಶೀಲನೆ ಮಾಡ್ಬೇಕು ಸರ್. ಮತ್ತು ಹಂಗಿತ್ತಂದ್ರೆ ಸ್ಥಳೀಯರನ್ನು ಇನ್ಕ್ಲೂಡ್ ಮಾಡಿಕೊಂಡು ಏನು ಮಾಡ್ಬೇಕಂತ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ಕೂಡ ಮುಂದೆ ಒಂದು ದೊಡ್ಡ ಕಾರಣ ಅಂದ್ರೆ ಸಣ್ಣ ವಿಷಯಗಳು ಆ ಸಮ್ಮೇಳನದ ಸಮಯದಲ್ಲಿ ಬಹಳ ಅಪಸ್ವರಕ್ಕೆ ಕಾರಣ ಆಗಬಾರ್ದು ಸರ್. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ಅದರ ಎಲ್ಲ ಕಲಾವಿದರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್.
ಇದು ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಮತ್ತು ಯಾವುದೇ ಅಸಮಾಧಾನಗಳಿಲ್ಲ ನಡೀಬೇಕು. ಎಲ್ಲರೂ ಪ್ರಾತಿನಿಧ್ಯ ಇತ್ತು, ನಮ್ಮ ಭಾಗ ಇತ್ತು, ನಾವು ಜಿಲ್ಲೆ ಅನ್ನೋದು ಭಾವನೆ ಬರಂಗೆ ಆಗ್ಬೇಕನ್ನೋ ಕಾರಣಕ್ಕೆ ಪ್ಲೀಸ್ ಇದನ್ನು ಗಮನಿಸ್ಬೇಕು ಸರ್. ಮಾನ್ಯ ADC ಸಾಹೇಬರು ತಮ್ಮ ಭಾಷಣದಲ್ಲಿ ಮಿಲೆಟ್ಸ್ ಅನ್ನು ಪ್ರಕಟಿಸಲಾಗಿದೆ. ರಾಯಚೂರಿನಲ್ಲಿ ಐತಿಹಾಸಿಕ ದರ್ಗಾ ಇದೆ ಸೈಯದ್ ಶಂಷಾಲ ನೇತೃತ್ವವಾಗಿ 400 ವರ್ಷಗಳಿಂದ ಅಲ್ಲಿ ಹಿಂದೂ ಜನ ಎಲ್ಲ ಭಾವಕತೆಯನ್ನು ಮರೆತು ಅಲ್ಲಿ ಉರುಸು ಆಚರಣೆ ಆಗ್ತೈತೆ. ಆ ಈವೆಂಟ್ಸ್ನಲ್ಲಿ ದರ್ಗಾವನ್ನು ಸೇರಿಸಬೇಕು ಎಂದು ನನ್ನ ಸಲಹೆಯನ್ನು ಕೊಡ್ತಾ ಇದ್ದೇನೆ. ನರೇಂದ್ರ ಆರ್ಯ ಅಂತ 3 ನನ್ನ ಸಲಹೆ ಇದೆ ಸರ್. ಒಂದು, ಇವತ್ತಿನಿಂದನೇ ರಾಯಚೂರು ಜಿಲ್ಲೆಯಲ್ಲಿ ಯಾವ ವಾರ್ಡ್ನಲ್ಲಿ ಎಲ್ಲೆಲ್ಲಿ ಕತ್ಲ ಇದೆ ಅಲ್ಲಿಗೆ ಇಲ್ಲಿ ಬೆಳಕಾಗಬೇಕು. ಭಾರಿ ಕಡೆ ನೋಡ್ತಾ ಇದ್ದೀನಿ ನಾನು. ರಾಯಚೂರು ದಿಲ್ಲಿ ಸೈಕಲ್ ಟೂರ್ ಮಾಡಿದಾಗ 95ನಲ್ಲಿ ದೆಹಲಿಯಲ್ಲಿ ಲೈಟ್ ಇಳಿದಿಲ್ಲ. ಸೆಕೆಂಡ್ ಟೈಮ್ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ ಸೈಕಲ್ ಟೂರ್ ನಾನು ಮಾಡಿದಾಗ ನೋಡಿದ್ದೀನಿ, ಇನ್ನು ಅಲ್ಲಿ ಸರಿಯಿಲ್ಲ. ಆ ಕಂಪ್ಲೇಂಟ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರಬಾರ್ದು. ಇನ್ನು ಒಂದು ಎಲ್ಲದೂ ಚರ್ಚೆ ಆಯಿತು. ಎರಡನೇದು, ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ಶಿಕ್ಷಕಿ ಆಗಲಿ, ಒಳ್ಳೆ ಲೆಕ್ಚರ್ಸ್ ಆಗಲಿ, ಅವ್ರಿಗೆ ಸರ ಒಂದು ಗೌರವ ಅಲ್ಲಿ ಇದು ಮಾಡಬೇಕಂತ. ಮೂರನೇದು, ಲಾಸ್ಟ್ ನಂದು ಹೇಳ್ಕಂಗಿಲ್ಲ, ಡಿಸೇಬಲ್ಸ್ ಹ್ಯಾಂಡಿಕ್ಯಾಪ್ಸ್ ದಿವಂಗ ಯಾರ ಜಿಲ್ಲೆಯಲ್ಲಿ ಯಾರಷ್ಟು ಕೆಲಸ ಮಾಡ್ಯಾರ ಅವ್ರು ಸರ ಹೊರಗೆ ಬರಲಿ ಅಂತ ನನ್ನ ರಿಕ್ವೆಸ್ಟ್. ದಯವಿಟ್ಟು ಒಳ್ಳೆ ಗಂಭೀರವಾದ ಚರ್ಚೆ ನಡೆದಿದೆ. ಯಾಕಂತಂದ್ರೆ ಈಗಾಗಲೇ ನಾವು ಒಬ್ಬ ದೌರ್ಜನ್ಯ ಸಮಿತಿ ನಿಯಂತ್ರಣ ಸದಸ್ಯರಾಗಿ ಹೇಳೋದಾದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಸುಮಾರು 9 ಸರ್ಕಾರಿ ನೌಕರಿಗಳು ಪೆಂಡಿಂಗ್ ಇದ್ದಿದ್ದು, ಸುಮಾರು 7-8 ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದು ಇವತ್ತು ಕ್ಲಿಯರ್ ಆಗಿದೆ ಅಂದ್ರೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲುತ್ತೆ. ಆಕ್ಚುಲಿ ಸಭೆ ಅಲ್ಲ, ಹೇಳುವಂತ ಸಭೆ ಅಲ್ಲ, ಆದ್ರೂ ಈಗ ನಮ್ಮ ಸಲಹೆ ಏನಂದ್ರೆ, ಈಗ ರಾಯಚೂರಿನ ಇತಿಹಾಸವನ್ನ ಬಿಂಬಿಸುವಂತ ಏನು ನೀವು ಮೆರವಣಿಗೆಯನ್ನ ಮಾಡ್ತೀರಿ, ಆ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳನ್ನ ಸೇರಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈಗಿನ ಮಕ್ಕಳಿಗೆ ಅದು ಬೇಕಾಗಿದೆ. ಜೊತೆಗೆ ಶಾರ್ಟ್ ವಿಡಿಯೋಸ್, ಏನ್ ಇವತ್ತಿನ ಯುವಕರು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ಏನು ಗಾಂಜಾ ಸೇವನೆ ಜಾಸ್ತಿ ಆಗಿದೆ, ಜೊತೆಗೆ ಮದ್ಯಪಾನ ಮತ್ತೆ ರ್ಯಾಶ್ ಡ್ರೈವಿಂಗ್, ವಿತೌಟ್ ಹೆಲ್ಮೆಟ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ಸಹ ಶಾರ್ಟ್ ವಿಡಿಯೋಸ್ ಪ್ರತಿ ಇವೆಂಟ್ ಅಲ್ಲಿನೂ ಮಾಡಿದ್ರೆ ಅನುಕೂಲ ಆಗುತ್ತೆ. ಜೊತೆಗೆ ನೀವೇನೀಗ ದೇಹದಾಢ್ಯ ಸ್ಪರ್ಧೆ ಜೊತೆಗೆ ಒಂದು ಕರಾಟೆ ಸ್ಪರ್ಧೆನೂ ಸಹ ಅದರಲ್ಲಿ ಸೇರಿಸ್ಕೊಂಡ್ರೆ ನಂದೊಂದು ಮನವಿ, ಇದೊಂದು ಕರಾಟೆ ಸ್ಪರ್ಧೆಯನ್ನು ಸೇರಿಸ್ಕೊಡ್ರಿ. ಜೊತೆಗೆ ಮಹಿಳೆಯರ ಆತ್ಮರಕ್ಷಣೆಗೆ ಏನು ಬೇಕಾಗಿದೆ, ಅವ್ರಿಗೇನು ಬೇಕಾಗಿದೆ ಅದನ್ನು ಸಹ ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಸೇರಿಸ್ಕೊಂಡ್ರೆ ಮಹಿಳೆಯರ ಸುರಕ್ಷತೆ ಬಗ್ಗೆಯನ್ನು ಸಹ ಇಲ್ಲಿ ಈ ಉತ್ಸವದಲ್ಲಿ ಶಾರ್ಟ್ ವಿಡಿಯೋ ಸೇರಿಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನದೊಂದು ಮನವಿ. ಸರ್ ನಮಸ್ಕಾರ, ಕಮಿಟಿ ಸದಸ್ಯರು ನಾನು ಮಾತಾಡೋದು. ನಾನು ಹೆಚ್ಚಿನ ಏನಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಜನ ಕಾರ್ಮಿಕ ಕೂಲಿಗಳು ಮಹಿಳೆಯರು ಹೋಗ್ತಿರ್ತಾರೆ ಅಂತ ತಪ್ಪಿಸಿ ಎಜುಕೇಶನ್ ಮುಖ್ಯ, ಎಜುಕೇಶನ್ ಕೊಡೋದ ಒಂದು ಸಂದರ್ಭದಲ್ಲಿ ತಾವು ಯಾವುದಾದ್ರೂ ಒಂದು ವೇದಿಕೆ ಮಾಡಿದ್ರೆ ಜನರು ಇವತ್ತು ಕೂಲಿ ಕಾರ್ಮಿಕರು ಹೋಗೋರು ಸಣ್ಣ ಮಕ್ಕಳನ್ನ 10ನೇ ವರ್ಷದ್ದು 8ನೇ ವರ್ಷದ್ದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಕೂಲಿ ಕಾರ್ಮಿಕ ಹೋಗೋರನ್ನ ತಪ್ಪಿಸಿ ತಾವು ಶಾಲೆಗೆ ಕಳಿಸ್ಬೇಕು ಅನ್ನೋದಾಗ ಒಂದು ಜಾಗೃತಿಯನ್ನು ಈ ಒಂದು ರಾಯಚೂರದಲ್ಲೇ ತಾವೇನು ಉತ್ಸವ ಮಾಡಕತ್ತೀರಿ, ಬಹಳ ಸಂತೋಷ. ಅದರಲ್ಲಿ ನಮ್ಮ ಮಹಿಳೆಯರದ್ದು ಏನಾದ್ರೆ ನಮ್ಮನ್ನ ತಾವು ತೋರಿಸ್ಕೊಳಂಗಿದ್ರೆ ನಾವು ಸತತವಾಗಿ ತಮ್ಮ ಜೊತೆಗೆ ನಾವು ಕೈ ಜೋಡಿಸಕ್ಕ ನಾವು ಮಹಿಳೆಯರು ರೆಡಿ ಆಗಿರ್ತೀವಿ. ಎಲ್ಲ ಸಂಘ ಸಂಸ್ಥೆ ಮಹಿಳೆಯರು ತಮ್ಮ ಕೈ ಜೋಡಿಸಿ ಯಶಸ್ವಿಗೊಳಿಸೋಣ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. 2025 ಮತ್ತು 26ನೇ ಸಾಲಿನಲ್ಲಿ ನನ್ನ ಹೆಸರು ವೈ ಶ್ರೀಧರ್ ಅವರು ಅಂತಿಕೊಂಡು ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕ್ರೀಡಾಪಟುಗಳು ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಸನ್ಮಾನ ಮಾಡಬೇಕಂತಕೊಂಡು ನಾನು ಜಿಲ್ಲಾಡಳಿತ ಪರವಾಗಿ ಕೇಳ್ಕೊತಾ ಇದ್ದೀನಿ ಸರ್. ಯಾಕಂದ್ರೆ ಈ ಎಲ್ಲ ಸಾಧನೆಗಳು ಬಹಳಷ್ಟು ಜನ ಮಾಡಿದ್ದಾರೆ. ಆದರೆ ಕ್ರೀಡೆಗಳಲ್ಲಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಮುಂಚೂಣಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಕ್ರೀಡೆಗಳಲ್ಲಿ ಈ ವರ್ಷ ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಭಾಗವಹಿಸಿ ನಮ್ಮ ಒಂದು ರಾಯಚೂರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಆ ಕಾರಣ ಅವರಿಗೆ ಸನ್ಮಾನಿಸಬೇಕಂತ ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಂತರ
ಉತ್ಸವವನ್ನು ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳು ಹೇಳಿದ್ದಾರೆ. ಅದೇ ರೀತಿಯಾಗಿ ನನ್ನ 2 ಅನಿಸಿಕೆಗಳು ಹೇಳಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಾವು ಹುಟ್ಟಿದಾಗಲಿಂದ ರಾಯಚೂರಲ್ಲಿ ಅದು ಏರ್ಪೋರ್ಟ್ ಆಗ್ತಾನೆ ಇದೆ. ಏರ್ಪೋರ್ಟ್ ನೋಡಿ ಎಲ್ಲ ನಾವು ಆಗೋದು. ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಮತ್ತೆ ಜಿಲ್ಲಾ ಕಚೇರಿ ಕೂಡ ಆಗಿದೆ. ಅಲ್ಲ ಸರ್, ಸರ್ ಒಂದು ನಿಮಿಷ ಸರ್, ಇಲ್ಲಿ ಅನಿಸಿಕೆ ಹೇಳ್ತಾ ಇದ್ದೀನಿ, ಕೇಳ್ರಿ ಸರ್, ಅದೇ ಮುಸ್ತೋರಿ ಹೇಳ್ತಾ ಇದ್ದೀನಿ ನೋಡಿ ಸರ್, ದಯವಿಟ್ಟು ವಿಷಯ ಇದೆ, ಕೇಳಿ 2 ನಿಮಿಷ ಕೇಳಿ ದಯವಿಟ್ಟು ನೋಡಿ. ನಾವು ಹುಟ್ಟಿದ್ರಿಂದ ಏರ್ಪೋರ್ಟ್ ಆಗ್ತಾ ಇದೆ, ಹಂಪಿ ಉತ್ಸವ ಆಗ್ತದೆ. ಅಲ್ಲಿ ಹಂಪಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ಬಂದು ತಿರುಗಾಡ್ತಾರೆ ಜನನ. ದಯವಿಟ್ಟು ತಾವು ಜಿಲ್ಲಾಧಿಕಾರಿ ಪತಿ ನಮ್ಮ ಜನ ನೋಡಿಲ್ಲ ಹೆಲಿಕಾಪ್ಟರ್, ಅಲ್ಲೊಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಜನ योजना स्कीम का डिस्ट्रिक्ट मेंबर हूं मैं एक उर्दू पोएट और शायर हूं मैं। रायचूर उत्सव का इनेकाद, हाँ प्लीज बी साइलेंट मैडम, आई एम टॉकिंग हियर, व्हाट इज दिस, व्हाई आई ಗೊತ್ತಿದೆ ನನಗೆ, आई बिलोंग टू ए मुस्लिम, आई एम उर्दू पोएट, मैं उर्दू में बात करूंगा ना। मैं एक उर्दू पोएट हूँ। रायचूर गंगा जमनी तहजीब की अलामत रहा है हमेशा से। यहाँ पे मुख्तलिफ ज़बानों के साथ साथ उर्दू बोलने वालों की एक कसीर तादाद पाई जाती है। मैं बीदर उत्सव, गुलबर्गा उत्सव में शरीक हुआ हूँ। वहाँ पे ऑल इंडिया मुशायरों में मैंने पार्टिसिपेट किया है। मैं चाहता हूँ कि जिस तरीके से मुख्तलिफ ज़बानों में सकाफती और कल्चर प्रोग्राम मुनक़िद हो रहे हैं, यहाँ पर रायचूर उत्सव के मौके पर एक कुल हिंद उर्दू मुशायरे का भी इनेकाद किया जाए, क्योंकि यहाँ पे रायचूर शहर में जो कि कर्नाटक हैदराबाद कर्नाटक का एक इलाका है, उर्दू बोलने वालों की कसीर तादाद पाई जाती है। मेरी ख्वाहिश है कि एक कुल हिंद मुशायरे का इनेकाद किया जाए इस मौके पर। ಇಲ್ಲಿವರೆಗೆ ನಿಧನರಾಗಿರುವಂತ ಸಾಹಿತಿಗಳು, ಈ ಇರುವಂತ ಸಾಹಿತಿಗಳು ಏನ್ ಸಾಧನೆ ಮಾಡಿದ್ರೆ ಅವರೊಂದು ಫೋಟೋಗಳು ಡಿಸ್ಪ್ಲೇ ಮಾಡಿ ಸರ್ ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ನಡೆಯುತ್ತೆ. ನಮ್ಮ ರಾಯಚೂರಲ್ಲಿ ಇಂಥ ಸಾಹಿತಿಗಳಿದ್ರು, ಇಂಥ ಪುಸ್ತಕ ಬರೆದ್ರು ಅನ್ನೋದನ್ನ ಅದ್ರ ಮೇಲೆ ಇದ್ರೆ 4 ಜನಕ್ಕೆ ಗೊತ್ತಾಗುತ್ತೆ ಮುಂಚೆನಿಂದ ಸಾಹಿತಿಗಳಿದ್ದಾಗ. ಅದೇ ರೀತಿ ನೀವು ಎಲ್ಲಾ ಕಲಾವಿದ ತಂಡಗಳು 100 ಮೇಲೆ ಕಲಾವಿದ ತಂಡಗಳು ಅಂತ ಹೇಳಿದ್ರೆ ಒಂದು ನಾಟಕ ಏನಂದ್ರೆ ಸರ್, ರಾಯಚೂರು ಇತಿಹಾಸ, ರಾಣಿ ರುದ್ರಮದೇವಿಯಿಂದ ಏನು ಕೋಟೆ ಕಟ್ಟಿದ್ರು, ಯಾವ ರೀತಿ ಕಟ್ಟಿದ್ರು, ಯಾರು ಆಳಿದಾರೆ ಅನ್ನೋ ಒಂದು ನಾಟಕ. ಮತ್ತೆ ಅದೇ ರೀತಿ ಈ ಕುಡಿತ ಚಟದಿಂದ ಏನ್ ಹಾಳಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಫ್ಯಾಮಿಲಿಗಳು, ಅದ್ರ ಕಡೆಯಿಂದ ಒಂದು ಮೆಸೇಜ್ ಕೊಡುವಂತ ಒಂದು ಒಳ್ಳೆ ನಾಟಕ. 2 ನಾಟಕ ಇದ್ರೆ ಇನ್ನ ಒಳ್ಳೇದಂತ. ಮತ್ತೆ ಅದೇ ರೀತಿ ಇವೇನ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀರಿ, ಟೋಟಲ್ ಮ್ಯಾನೇಜ್ಮೆಂಟ್ ಕಾಮರ್ಸ್ ಹುಡುಗರನ್ನ ಇನ್ವಾಲ್ವ್ ಮಾಡಿ. ಏನ್ BCom ಆಗಲಿ, BBM ಆಗಲಿ, MBA ಓದ್ತಾ ಇದ್ದಾರೆ, ಇವರಿಗೆ ಲೈವ್ ಸರ್ ಮ್ಯಾನೇಜ್ಮೆಂಟ್ ಕಲೀಲಿಕ್ಕೆ ಒಳ್ಳೆ ಅವಕಾಶ ಇದೆ. ಪ್ರತಿ ಟೀಮ್ ಅಲ್ಲಿ ಒಂದು 10 ಕಾಮರ್ಸ್ ಹುಡುಗರನ್ನ ಹಾಕೊಂಡು ಅವ್ರಿಗೆ ಲೈವ್ ಆಗಿ ಕಲೀಲಿಕ್ಕೆ ಸಿಗುತ್ತೆ ಅನ್ನೋದು ಒಂದು SSLC ಹುಡುಗರಿಗೆ ಒಂದು ಆದ್ಮೇಲೆ ಒಂದು ಕನ್ಫ್ಯೂಷನ್ ಇದೆ ಸರ್. ಏನ್ ಕೋರ್ಸ್ಗಳು ಮುಂದೆ ಇರುತ್ತಂತೆ ಅದನ್ನ ಯಾವುದೇ ರೀತಿ ಆಫ್ಟರ್ SSLC ಏನು ಅನ್ನೋದನ್ನ ಒಂದು ಯಾವುದೇ ರೀತಿ ಒಂದು ಸ್ಟಾಲ್ ಆಗಲಿ ಡಿಸ್ಪ್ಲೇ ಆಗಿ ಮಾಡಿ ಒಂದು ಕೋರ್ಸ್ಗಳ ಬಗ್ಗೆ ಇದು ಮಾಡಿ ಸರ್. ಇನ್ನೂ ಒಂದು ನನ್ನ ಪರ್ಸನಲ್ ಬೇಡಿಕೆ ಸರ್, ರಾಯಚೂರು ಕೋಟೆ ಇಷ್ಟು ಸಣ್ಣದಿರಲಿಲ್ಲ ಸರ್, ಇಷ್ಟಕ್ಕೂ ಮುಂಚೆ ಬಹಳ ದೊಡ್ಡದಿತ್ತು. ಆ ಫೋರ್ಟ್ಗಳದ್ದೇನಾದ್ರೂ 3D ಪ್ರಿಂಟ್ ತೆಗೆದು ಡಿಸ್ಪ್ಲೇ ಮಾಡಿದ್ರೆ ರಾಯಚೂರು ಕೋಟೆ ಇಷ್ಟಕ್ಕೆ ಮುಂಚೆ ಯಾವ ರೀತಿ ಇತ್ತು ಅನ್ನೋದಕ್ಕೆ. ಯಾಕಂದ್ರೆ ಈಗ ಆಮ್ ತಲಾಬ್ ಅಂತೇಳಿ ಮನೆ ನಾಮಕರಣ ಮಾಡಿದ್ರಿ ಸರ್, ಬೋರ್ಡ್ ಹಾಕಿದ್ರಿ. ಆಕ್ಚುಲಿ ಆಮ್ ತಲಾಬ್ ಅಂದ್ರೆ ಮಾವಿನ ಕೆರೆ ಅಂತ ಆಗಲ್ಲ, ಅದು ಆಮ್ ತಲಾಬ್ ಅಂದ್ರೆ ಸಾಮಾನ್ಯ ಜನರು. ಆಮ್ ಅಂದ್ರೆ ಸಾಮಾನ್ಯ ಜನರಿಗೆ ಪಕ್ಕದಲ್ಲೇ ಕಾಸ್ ಬೋಡಿ ಇದೆ. खास लोगों के लिए जो बॉडी बना है वो खास लोग ಅಂದ್ರೆ ಸ್ಪೆಷಲೈಸ್ಡ್ ಪರ್ಸನ್ಸ್ ಅಲ್ಲಿ ಯೂಸ್ ಮಾಡುವಂತ ಬಾಡಿ. ಆಮ್ ತರ ಬಂದ್ರೆ ಸಾಮಾನ್ಯ ಜನರ ಕೆರೆ. ಆ ಸಾಮಾನ್ಯ ಜನರ ಕೆರೆನ ಯಾರು ಗೋನಗನ್ನ ರೆಡ್ಡಿ ಅವರು ಕೆಡಿಸಿದಂತ ಎಲ್ಲ ಈ ಕೆರೆಗಳ ಸರ್, ದಯಮಾಡಿ ಏನಾದ್ರು ಗೋನಗನ್ನ ರೆಡ್ಡಿ ಸಾಮಾನ್ಯ ಜನರ ಕೆರೆ ಅಂತ ಇಟ್ರೆ ಬಹಳ ಒಳ್ಳೇದನ್ನೋದು ನನ್ನ ಅಭಿಪ್ರಾಯ. ಸೈಬರ್ ಕ್ರೈಮ್ ಬಗ್ಗೆ ಒಂದು ಜಿಲ್ಲಾ ಉತ್ಸವದಲ್ಲಿ ಸೈಬರ್ ಕ್ರೈಮ್ ಇಂದ ಬಹಳಷ್ಟು ಜನ ವಂಚಿತರು ಒಳಗಾಗ್ತಾ ಇದ್ದಾರೆ. ಅದೊಂದು ಕಿರುಚಿತ್ರದ ಮೂಲಕ ಮಾನ್ಯ SP ಸಾಹೇಬರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಹೆಸರು B ಗೋವಿಂದ್ ಅಂತೇಳಿ. ನಮ್ಮ ಸೈನಿಕ ಸಮಾಜದ ಜನಾಂಗದವರು ಖ್ಯಾತ ಪಂಡಿತರಾದಂಥ ಒಳ್ಳೆ ದರ್ಶಿನವರು ಕ್ಲಾರಿನೆಟ್ ವಾದಕರಿದ್ದಾರೆ. ಆದ ನಂತರ AN ಸದಾಶಿವಪ್ಪನವರು ತಬಲ ವಾದಕರಿದ್ದಾರೆ. ಶಾಕ್ಸ್ಫೋರ್ಡ್ ವಾದಕರಾದಂಥ ಈ ಅನ್ಯ ನಮ್ಮ ಸಮಾಜದ ಜನಾಂಗಕ್ಕೆ ಈ ಜಿಲ್ಲಾ ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರಿಗೆ ಅವಕಾಶ ಮಾಡಿಕೊಡ್ಬೇಕೆಂದು ತಮ್ಮೆಲ್ಲ ವಿನಂತಿ. ಸರ್, ನಮಸ್ಕಾರ. ನಮ್ಮ ಅನಿಸಿಕೆ ಏನಂದ್ರೆ ಈ ಒಂದು ಜಿಲ್ಲಾ ಉತ್ಸವ ಕಾರ್ಯಕ್ರಮದಲ್ಲಿ ಸಪ್ರೇಟ್ ಆಗಿ ಅಂದ್ರೆ ಜಾನಪದ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಸರ್. ಜಾನಪದ ಸಂಭ್ರಮ ಅಂದ್ರೆ ಕನ್ನಡದ ತಾಯಿ ಬೇರುತ್ತಂಗೆ. ಹಾಗಾಗಿ ಜಾನಪದ ಸಂಬಂಧಪಟ್ಟಂಗೆ ಎಲ್ಲಾ ಕಲಾವಿದರನ್ನ ಆ ಒಂದು ವೇದಿಕೆಯಲ್ಲಿ
ಒಂದು ತಾಸಾದ್ರೂ ಕೂಡ ಆ ಒಂದು ಕಲಾ ಪ್ರದರ್ಶನ ಮಾಡಬೇಕಂತ ಒಂದು ವಿನಂತಿ. ಇನ್ನೊಂದು ಏನಂದ್ರೆ ಇದು ರಾಯಚೂರು ಜಿಲ್ಲೆಯ ಉತ್ಸವ ಅಂತ ಹೇಳಿದೆ ತಾವು. ಹಾಗಾಗಿ ರಾಯಚೂರು ಜಿಲ್ಲೆಗೆ ಬರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಸರ್ಕಲ್ ಮೇಲಿನ ಇರ್ತಕ್ಕಂಥ ಹಂತಗಳಲ್ಲಿ ಲೈಟಿಂಗ್ ಆಗೋ ವ್ಯವಸ್ಥೆಯನ್ನ ತಾವು ಸೂಚನೆ ಕೊಡಬೇಕು ಆ ತಾಲೂಕುಗಳಿಗೆ. ಯಾಕಂದ್ರೆ ನಮ್ಮ ಜಿಲ್ಲೆ ಉತ್ಸವ ಅಂದ್ರೆ ಇಡೀ ನಮ್ಮ ರಾಯಚೂರು ಇರ್ತಕ್ಕಂಥ ಎಲ್ಲರಿಗೆ ಒಂದು ಜಾಗೃತಿ ಆಗಬೇಕಿದ್ರೆ ನಾವು ಮನವಿ ಮಾಡ್ತೀವಿ ಸರ್. ಕನ್ನಡ ಜಾನಪದ ಪರಿಷತ್ ವಿಭಾಗೀಯ ಸಂಚಾಲಕರು, ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ಅಧ್ಯಕ್ಷರು. ಈಗಾಗಲೇ ರಾಯಚೂರು ಜಿಲ್ಲಾ ಉತ್ಸವ ಮಾಡ್ತಕ್ಕಂಥದ್ದನ್ನ ನೋಡಿದರೆ ನಮ್ಮ ಜಿಲ್ಲೆ ಬಹಳ ಒಂದು ಪುಣ್ಯ ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಕಲಾವಿದರಿದ್ದಾರೆ, ವಿವಿಧ ಕಲಾವಿದರಿದ್ದಾರೆ. ಪ್ರತಿ ಕಲಾವಿದರಿಗೆ ಅವಕಾಶ ಸಿಗಬೇಕಂತ ನನ್ನ ಆಶೆ. ಮತ್ತೆ ಜನಪದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಜನಪದ ನೃತ್ಯ, ಜನಪದ ಅಂದ್ರೆ ತಾಯಿ ಬೇರು. ಜನಪದ ಪ್ರತಿ ವೇದಿಕೆಯಲ್ಲಿ ಜನಪದ ಸಂಗೀತ, ಜನಪದ ನೃತ್ಯ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ಕಾರಣ ನಾನು ನನ್ನ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟು ಜನ ಸ್ವಲ್ಪ ಸ್ಪಂದನೆ ಮಾಡಿ ಅಂದ್ರೆ ಅಷ್ಟೊಳಗೆ ಸ್ಪಂದನೆ ಮಾಡದೆ ಹೋದ್ರೆ ನಾವು ಕಲಾದಿನಾಚರಣೆ ಮಾಡ್ತೀವಿ. ದಯವಿಟ್ಟು ಅವಕಾಶ ಕೊಡಬೇಡಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಯಶಸ್ವಿಯಾಗಿ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ರಾಜ್ ಅಂತ ಸರ್. ಏನಿಲ್ಲ, ಇದು ಲೋಗೋ ಫೈನಲ್ ಆಯ್ತು ಸರ್. ಅದು ಸರ್ ನಮಸ್ಕಾರ. ಸರ್ ಅದರಲ್ಲಿ ಬಂದಿದೆ. ಮಲ್ಲಿಕಾರ್ಜುನ ಬೆಟ್ಟದ್ದು 3 ಅಂಶ ಹಾಕಿರಿ ಸರ್. ಅದು ದೇವಸ್ಥಾನದ್ದು ಅದು ಹಾಕಿರಿ. ಅಶೋಕ ಶಿಲಾಸನ ಸರ್. ಅಷ್ಟು ಈಗ ಲೋಗೋ ಅಂತ ತುಂಬಾ ಸ್ಮಾಲ್ ಇರುತ್ತೆ. ನಮ್ದು ಶಿಲಾಸನ ಟೋಟಲ್ ಸರ್ ನಮಸ್ಕಾರ. ಅದಕ್ಕೆ ಸರ್ ಸ್ವಲ್ಪ ಅಶೋಕ ಶಿಲಾಸನ, ಅಶೋಕ ಚಕ್ರ, ಅಶೋಕ ಎಂಪ್ಲಾಯ್ಸ್ ಏನಾದರೂ ಆಗ್ತದೆ ಮಾಡಿದ್ರೆ ಚಲೋ ಇರ್ತದೆ ಸರ್. ಅಂಡ್ ಇನ್ವಿಟೇಷನ್ ಎಲ್ಲ ರಿಟೈರ್ಡ್ ಎಂಪ್ಲಾಯ್ಸ್ ಎಲ್ಲರಿಗೂ ಇನ್ವಿಟೇಷನ್ಸ್ ಹೋಗ್ಬೇಕು ಸರ್. ಸರ್ ನಮಸ್ಕಾರ. ಬಹಳ ಆರೋಗ್ಯದ ಸಮಸ್ಯೆಗಳು, ಬಹಳ ಆರೋಗ್ಯ ಶಿಬಿರವನ್ನು ಮಾಡಬೇಕು. ಅದರಲ್ಲಿ ಅಂಗವಿಕಲರಿಗೆ ಸ್ವಲ್ಪ ವಿಶೇಷವಾಗಿ ಮಹತ್ವ ಕೊಡ್ಬೇಕಂತ ಹೇಳಿ ನಮ್ದೊಂದು ಅನಿಸಿಕೆ ಸರ್. ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡುವಂತ ಜಿಲ್ಲೆ ಸರ್, ಮತ್ತು ಇಡೀ ದೇಶಕ್ಕೆ ಚಿನ್ನ ಕೊಡುವಂತ ನಾಡು ಸರ್, ಮತ್ತು ಇಡೀ ರಾಜ್ಯಕ್ಕೆ ಭತ್ತವನ್ನು ಕೊಡುವಂತ ನಾಡು ಸರ್. ಈ ನಾಡಿಗೆ ಪ್ರತಿಯೊಂದು 5 ವರ್ಷಕ್ಕೊಂದ್ಸಲ ಆದ್ರೆ ಈ ಉತ್ಸವ ಆಗ್ಬೇಕಂತ ನಾವೊಂದು ಮನವರಿಕೆ ಮಾಡಿಕೊಳ್ತೀವಿ ಸರ್. ಪ್ರತಿ ವರ್ಷ ಆದ್ರೂ ಇನ್ನ ಬಹಳ ಸಂತೋಷ ಆಗ್ತದೆ ಸರ್. ನಿಮ್ಮ ಕೈಯಲ್ಲಿದೆ, ನೀವೇ ಇದನ್ನ ನೆರವೇರಿಸ್ಕೊಡ್ಬೇಕಂತ ನಂದೊಂದು ಮನವಿ ಸರ್. ಇಲ್ಲಿದ್ದವ್ರದೆಲ್ಲರೂ ಒಂದೇ ಸರ್, ಪ್ರಥಮ ಬಾರಿಗೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಮಸ್ಕಾರ. ಏನ್ ಎಲ್ಲ ರೀತಿ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಾಧನೆ ಮಾಡಿದಾರಲ್ಲ ಜಿಲ್ಲಾ ಮಟ್ಟದಲ್ಲಿ, ಅವ್ರನ್ನೆಲ್ಲ ಕರೆದು ಒಂದು ಸೆಕ್ಷನ್ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಮಹಿಳೆಯರು ಯಾವ ರೀತಿ ಮುಂದೆ ಓದಿದ್ದಾರೆ ಮತ್ತೆ ಎಲ್ಲ ಮಹಿಳೆಯರು ಮಾಹಿತಿ ಸಿಗುತ್ತೆ ಸರ್. ರಾಯಚೂರು ಉತ್ಸವದಲ್ಲಿ ಇಲ್ಲಿವರೆಗೂ ಏನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರಲ್ಲ ಸರ್, ಇಬ್ಬಿಬ್ರು ವರ್ಷ ಆಗ್ತಾ ಇದೆ. ಅವ್ರನ್ನ ನಮ್ಮ ವೇದಿಕೆಯಲ್ಲಿ, ರಾಯಚೂರು ಉತ್ಸವ ವೇದಿಕೆಯಲ್ಲಿ ಸನ್ಮಾನಿಸುವುದಾಗ್ಲಿ ಅಥವಾ ಅವ್ರಿಗೆ ವೇದಿಕೆ ಕಲ್ಪಿಸುವುದಾಗ್ಲಿ ಮಾಡಿದ್ರೆ ಅವ್ರಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಈ ಪ್ರಬಂಧ ಸ್ಪರ್ಧೆ ಜೊತೆಗೆ ನಾಟಕ ಕಲೆ ಇರ್ತಕ್ಕಂಥ ನಾಟಕ ಸ್ಪರ್ಧೆ ಆಯ್ತು. ಆಮೇಲೆ ತಾಲೂಕಾ ಮಟ್ಟದಲ್ಲಿ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ ಮಾಡಿ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೆ ಅಲ್ಲಿ ಸೈನ್ಸ್ ಎಕ್ಸಿಬಿಷನ್ ಡಿಸ್ಟ್ರಿಕ್ಟ್ ಇದ್ರಲ್ಲಿ ಮಾಡೋದು. ಆಮೇಲೆ ವಿಜ್ಞಾನ ಮತ್ತು ಕಾತ್ಸತ್ಯ ನಮ್ಮವರೇ ಆದ ಬೋಸ್ರಾಜ್ ಇರ್ತದಕ್ಕೆ ಒಂದು ಅಲ್ಲಿಂದ ಯಾವುದೋ ವ್ಯಾನ್ಸ್ ತರೋದು, ಅಲ್ಲಿಂದ ಇಸ್ರೋ ಅಂತ ಬೇರೆ ಬೇರೆ ಯಾಕೆ ಸೆಟಲೈಟ್ ಮೂಮೆಂಟ್ಸ್ ಬಹಳಷ್ಟು ನಮ್ಮಲ್ಲಿ ಸ್ಪೇಸ್ ಟೆಕ್ನಾಲಜಿ ಆಗ್ತಾ ಇದೆ. ಅವ್ರು 2-3 ಮೊನ್ನೆ ಶುಭಾಂಶು ಇವ್ರ ಕರೆಸಿ ಇದೆಲ್ಲ ಮಾಡಿದ್ದಾರೆ, ಸೆಮಿನಾರ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಇಸ್ರೋ ಆಯ್ತು, ಬೇರೆ ಬೇರೆ ಇದರಿಂದ ಸೈನ್ಸ್ ಅಲ್ಲಿ ವ್ಯಾನ್ಸ್ ತಂದು ಇಲ್ಲ ಎಕ್ಸಿಬಿಷನ್ ಟೈಮಲ್ಲಿ ಇಟ್ಟರೆ ಮಕ್ಕಳಿಗೆ ಒಂದು ಇದಾಗುತ್ತೆ. ಸೈನ್ಸ್ ಎಕ್ಸಿಬಿಷನ್ ಪ್ಲಸ್ ಅದು 2 ಒಟ್ಟಿಗೆ ಮಾಡಬೇಕು ಅಂತ ಇದೆ. ಹಾಳಾಗ್ತಾ ಇದ್ದಾವೆ ಒಂದು ಕಡೆ, ಇನ್ನೊಂದು ಕಡೆ ಧೂಳು ಶರೀರದಾಗ ಹೋಗಿ ಅಸ್ತಮಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಮೊದಲನೇದಾಗಿ ನಮ್ಮ ರಾಯಚೂರು ಸ್ವಚ್ಛತೆಯನ್ನು ಗಮನಿಸಬೇಕು ಸರ್. ಈ ರಾಯಚೂರು ಉತ್ಸವದಿಂದ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬೇರೆ ನ್ಯೂಸ್ ಆಗುತ್ತೆ. ರಾಯಚೂರು ಬಹಳ ಮುಂದೆ ಹೋಗಿದೆ ಅಂತ ತಿಳ್ಕೊಳ್ತಾರೆ ರಾಜ್ಯದವರು, ರಾಷ್ಟ್ರದವರು. ಆದ್ರೆ ಇಲ್ಲಿರ್ತಕ್ಕಂಥ ಗೋಳು, ನಮ್ಮ ರಾಯಚೂರು ನಗರದಲ್ಲಿರ್ತಕ್ಕಂಥ ಗೋಳು ಬಹಳಷ್ಟು ಸಮಸ್ಯೆಗಳು ಸರ್. ಪ್ಲೀಸ್ ಆ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ ಮೊದಲು. ಹಂಗಾಗಿ ಸರ್ ಪ್ಲೀಸ್ ನಮ್ಮದು ಸರ್ ಒಂದೇ ಸರ್. ಹಂಗಾಗಿ ಧೂಳು ಮುಕ್ತವನ್ನು ನಗರ ಮಾಡಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಲು ಉತ್ತಮ ಅಂತೇಳಿ ನನ್ನೊಂದು ಸಲಹೆ ಸರ್. ಅವತ್ತಿನ ದಿವಸ ಪ್ರಮುಖ ಜಿಲ್ಲೆ ಪ್ರಮುಖ ದೇವಾಲಯಗಳವರ ಅಲ್ಲಿ ಪೂಜಾ ಕಾರ್ಯಕ್ರಮ ಅದು ಉತ್ತಮ. ಆ ಅರ್ಚಕರಿಗೆ ಒಪ್ಪಿಸ್ಕೊಡಬೇಕು.
ಅದರಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. 3 ದಿವಸ ನಿರ್ವಿಘ್ನವಾಗಿ ಆಗುತ್ತೆ. ಧಾರವಾಡದಲ್ಲಿ ಖಾಸಗಿ ವಿದ್ಯಾಭ್ಯಾಸದಲ್ಲಿ ಊಟದ ವ್ಯವಸ್ಥೆ ಆಗಲ್ಲ. ಆದ್ರೆ ನಮ್ಮ ರಾಯಚೂರಿನ ಅತ್ಯಂತ ವಿಜೃಂಭಣೆಯಾಗಿ ಧಾರವಾಡದವರು ಮೆಚ್ಚಿದರು. ಏನಪ್ಪಾ ರಾಯಚೂರು ಅನ್ನದಾನಗಳು ಬಹಳ ಅದ್ಭುತವಾಗಿದೆ ಊಟದ ವ್ಯವಸ್ಥೆ. ಹಾಗಾಗಿ ಏನೇ ಇರಲಿ ದೈವಿಕ ಪ್ರಜ್ಞೆ ನಮ್ಮಲ್ಲಿ ಬೇಕು. ಪ್ರಮುಖ ದೇವಾಲಯ ಎಲ್ಲ ದೇವಾಲಯಗಳು ಅಂತಲ್ಲ, ಜಿಲ್ಲೆ ಪ್ರಮುಖ ದೇವಾಲಯಗಳಲ್ಲಿ ಪೂಜೆ ಆದ್ರೆ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಅರ್ಚಕರಿಗೆ ಕೊಟ್ಬಿಡಬೇಕು, ಜವಾಬ್ದಾರಿ ನೀವು ಮಾಡಿಬಿಡ್ರಿ. ಸರ್ ನಮಸ್ಕಾರ. ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಆಮೇಲೆ ನಮಗೆ ಸ್ಪೆಷಲ್ ಮೀಡಿಯಾ ರೂಮ್ ತರ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಟ್ರಾಫಿಕ್ ಇಶ್ಯೂ ಇರೋದ್ರಿಂದ ನಮಗೆ 2-3 ವೇದಿಕೆಗಳಾಗ್ತವೆ ಸರ್. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದ್ರೆ ನಮ್ಗೆ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಪಾಸ್ಗಳು ಇಶ್ಯೂ ಆಗೋದ್ರೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಕವರೇಜ್ ಚೆನ್ನಾಗಿ ಆಗ್ಬೇಕಾಗುತ್ತೆ. ಆಮೇಲೆ ರೆಗ್ಯುಲರ್ ಕಂಟಿನ್ಯೂಷನ್ ಕಾರ್ಯಕ್ರಮ ಇರೋದ್ರಿಂದ ಇದು ಎಸೆನ್ಷಿಯಲ್ ಸರ್. ಇದೊಂದು ದಯವಿಟ್ಟು ಸರ್. ಈಗಾಗಲೇ ಕ್ರೀಡೆಗಳು ರಾಜ್ಯೋತ್ಸವದ ಕ್ರೀಡೆಗಳು ಅವ್ರಿಗೊಂದು ಅವಕಾಶ ಕೊಡ್ಬೇಕಂತ ನನ್ನ ರಿಕ್ವೆಸ್ಟ್ ಸರ್. ಗೊಂಬೆ ಮಾತಾಡ್ಸೋದು ಅವ್ರಿಗೊಂದು ಪ್ರದರ್ಶನಕ್ಕೆ ಅವಕಾಶ ಕೊಡ್ಬೇಕು. ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದರೆ ಅವ್ರಿಗೆ ಕರ್ಸ್ಕೊಡ್ಬೇಕಂತ ನಂದು ರಿಕ್ವೆಸ್ಟ್ ಸರ್. ದೂರ ಇಡೋಣ. ಮೇಲಾಗಿ ಬಯಲಾಟಕ್ಕೆ ಮಾತ್ರ ನಿರ್ಲಕ್ಷ್ಯ ಮಾಡಬಹುದು. ಯಾಕಂದ್ರೆ ಬಯಲಾಟ ಯಕ್ಷಗಾನಕ್ಕೆ ಎಷ್ಟು ಆದ್ಯತೆ ಕೊಡ್ತಾರೆ ಮಂಗಳೂರು ಕರಾವಳಿಯಲ್ಲಿ, ಅಷ್ಟೇ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಗಂಡು ಕಟ್ಟಿದ ನಾಡಾಗಿ ಇಲ್ಲಿ ಬಯಲಾಟಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಕೇಳ್ಕೊಳ್ತೇವೆ ಸರ್. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳೋದಿಷ್ಟೇ. ಎಲ್ಲ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಒಂದು ಕ್ರೀಡಾಪಟುಗಳಿಗೆ ಸ್ಪೆಷಲ್ ಆಗಿ ಒಂದು ಸನ್ಮಾನ ಮಾಡ್ಕೋಬೇಕು. ಯಾಕಂದರೆ ಪ್ರತಿ ಹಂತದಲ್ಲಿ ಸಹ ಪ್ರತಿ ವರ್ಷ ಸಹ ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಸಹ ಬ್ಯಾಡ್ಮಿಂಟನ್ ಆಗಿರ್ಬೋದು, ಖೋ ಖೋ, ಎಲ್ಲ ಫೀಲ್ಡಲ್ಲಿ ಯಾರು ಆಗಿದ್ದಾರೆ ನಮ್ಮ ಯುವ ಸರ್ವಿಸ್ ಆಫೀಸಲ್ಲಿ ಡೀಟೇಲ್ ಲೀಸ್ಟ್ ತೊಗೊಂಡು ಅವರಿಗೆ ಒಂದು ವೇದಿಕೆಯಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ನಮ್ಮ ವಿನಂತಿ. ಅದ್ರ ಜೊತೆಯಲ್ಲಿ ಕರ್ನಾಟಕ ಸಂಘದಿಂದ ಮೆರವಣಿಗೆ ಬರೋದು ಅದನ್ನು ಫಸ್ಟ್ ತೀರ್ಮಾನ ಮಾಡೋದು ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಯಾಕಂದರೆ ಅದು ಸ್ಟ್ರೇಟ್ ಆಗಿ ಅಲ್ಲಿಂದ ಅದನ್ನು ನಮ್ಮ ಎಂಟೈರ್ ಸಿಟಿಯಿಂದಾನೇ ಹೋಗುತ್ತೆ ಅದು. ಹಿಂಗಾಗಿ ಏನೇ ಸ್ತಂಭ ನಮ್ಮ ಏನು ಬರ್ತಾವ ಸರ್, ಟೋಟಲಿ ಆಗಿ ಆ ಮೇನ್ ರೋಡ್ ಏನು ಹೋಗುತ್ತೆ ನಮ್ಮ ಕಂಟಿನ್ಯೂ ಆಗಿ ಸರಾ ಬಜಾರ್ ಆಗಿರ್ಬೋದು, ಕಿನ್ಕಂದಿಲ್ ಆಗಿರ್ಬೋದು, ಸ್ಟ್ರೈಟ್ ಆಗಿ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಈ ರೂಟ್ ಮ್ಯಾಪ್ ಹೋದ್ರೆ ಮಾತ್ರ ನಮ್ಮ ರಾಯಚೂರು ಜನರಿಗೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ಆ ಒಂದು ಲಾಂಛನ ಹೇಳ್ಬೇಕಂದ್ರೆ ನಮ್ಮ ಸತ್ಯನಾರಾಯಣ ಅಡ್ಡ ಬಂದ್ಬಿಟ್ರು. ಅದಕ್ಕೆ ಸ್ಕಾಫ್ಸ್ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ ಸರ್ ನೀವು ನಮಗೆ. ದಯಮಾಡಿ ಜಿಲ್ಲಾಧಿಕಾರಿ ಮೇನ್ ಇಂಪಾರ್ಟೆನ್ಸ್ ಟು ದಿ ಲಾಂಛನ, ನಮ್ಮ ಜಿಲ್ಲಾ ಲಾಂಛನ ಮೇಲೆ ಇದ್ದು ಕೆಳಗೆ ಅವ್ರು ಗುರುತು ಹಾಕ್ಕೊಳ್ಬೋದು. ರೈಟ್ ಸರ್, ಥ್ಯಾಂಕ್ ಯು ಸರ್. ಇಷ್ಟು ವರ್ಷ ಆದಮೇಲೆ ತಾವೇ ಬಂದಿಲ್ಲಿ ಈ ಜಿಲ್ಲಾ ಉತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದು ಬಹಳ ಸಂತೋಷ. ಸಭೆ ಮುಖಾಂತರ ಎಲ್ಲರೂ ತಮ್ಮಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಗ್ರಾಮೀಣ ಕ್ರೀಡೆ ಅಂದ್ರೆ ಇನ್ನು ಬೇರೆಗಳು ಇದೆ, ಕಲ್ಲೆತ್ತೋದು, ಗುಂಡೆತ್ತೋದು, ಅದರಲ್ಲಿ ಸೇರ್ಪಡೆ ಮಾಡಿ. ಜೊತೆಗೆ ಅದಾದ ನಂತರ ಮೆರವಣಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತಾ ಇದ್ದೀರಿ. ಲಾಸ್ಟ್ ನಾನೊಬ್ಬ ಸಂಯೋಜಕನಾಗಿ ನಮ್ಮ 82ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಸತ್ಯನಾರಾಯಣ ಸರ್ ಬಹಳ ಅಚ್ಚುಕಟ್ಟಾಗಿ ನಡೀತು. ಇಡೀ ರಾಜ್ಯದಲ್ಲಿ ಕೂಡ ಚೆನ್ನಾಗಾಯ್ತು. ಬೇರೆ ಬೇರೆ ವಿಚಾರ. ನಾಳೆ ನಮ್ಮ ಜಿಲ್ಲಾ ಉತ್ಸವನ ಬೇರೆ ಬೇರೆ ಹಂಪಿ ಉತ್ಸವ, ಈ ಕರಾವಳಿ ಉತ್ಸವ, ಬೇರೆ ಬೇರೆ ಉತ್ಸವ ಅಂತದ್ರಲ್ಲಿ ನಮ್ದಾದ ಒಂದು ಯಾವುದೋ ಹೆಸರು ಆಗಲಿ, ಜೊತೆಗೆ ಅದ್ದೂರಿಯಾಗಿ ಮೆರವಣಿಗೆ ಆಗಲಿ. ನಮ್ದು ಇರೋದೇ ನಗರ, ಹಿಂದೆ ಒಂದು 3-4 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅದು ಆ ವಿಚಾರದಲ್ಲಿ ಜೊತೆಗೆ ಈ ಒಂದು ತಮ್ಮ ಲೋಗೋ ಮಾಡ್ತಾರೆ, ಅದನ್ನು ಕನ್ನಡ ಮಾಡೋದ್ರಲ್ಲಿ ಆ ಲೋಗೋ ಬರಲಿ, ಬಾವುಟ ಕನ್ನಡದಲ್ಲಿ ಇರಲಿ, ಲೋಗೋ ನಿಮ್ಮ ಕೆಳಗಡೆ ಹೇಳಿದಾದ. ಅದಾದ ನಂತರ ಜೊತೆಗೆ ಅದ್ದೂರಿ ಆಡಕ್ಕೆ ಶ್ರದ್ಧೆಯಿಂದ ಆಗಲಿ. ಸಭೆಯಲ್ಲಿ ಇವೆಲ್ಲ ಇರ್ತಾವ ಸರ್, ಸಾಮಾನ್ಯ ಕೇಳಬೇಕು ಸೇರಿಸ್ತಾರೆ ಇಲ್ಲ ತಮ್ಮ ನಿರ್ಣಯ ನಮ್ಮ ಸಭೆ ಇರ್ತದೆ. ಆದ್ರೆ ಎಲ್ಲ ವಿಷಯಗಳನ್ನು ತಾವು ಕೂಡಿಕೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸ ಅದಾಗಲ್ಲ. ಜೊತೆಗೆ ಮೆರವಣಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತಾ ಇದ್ದಾರೆ. ಆದಷ್ಟು ಸಂಘಟನೆಗಳು ಬಹಳ ಇದ್ದಾರೆ ಬೇರೆ ಬೇರೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ವೇದಿಕೆ ಕೆಲಸ ಮಾಡೋ ಅವಕಾಶ ಕೊಡ್ರಿ ಅಂತ ಮಾರ್ಗ ಬೆಳಗರು ಹೇಳಿದ್ರು, ಅದು ಹೋಗ್ತೀನಿ ನಾನು. ಅದಕ್ಕೆ ಅದ್ರ ಜೊತೆಗೆ ವೇದಿಕೆಗಳು ಬಹಳ ಇದೆ, ಕಾರ್ಯಕ್ರಮ ಬಹಳ ಇದೆ. ಅಂತ ವೇದಿಕೆಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಿಗೂ ಅವಕಾಶ ಕೊಡ್ರಿ. ವೇದಿಕೆ ಸ್ಥಾನಮಾನ, ವೇದಿಕೆಗೂ ಸ್ಥಾನಮಾನದಲ್ಲಿ ಅವಕಾಶಗಳು ಕೊಡುವಲ್ಲ, ಅವರೇ ತಿರುಗಿ ಅವರೇ ಕೊಡೋದು. ಜನಪ್ರತಿನಿಧಿಗಳು, ಆಫೀಸರ್ಸ್, ಸಂಘಟನೆಗಳು ಅದರಲ್ಲಿ ಇರಲಿ, ಕೆಲಸ ಮಾಡ್ತೀವಿ, ವೇದಿಕೆ ಹಂಚ್ಕೊಳ್ತೀವಿ. ಇದು ನಮ್ಮ ಬೇಡಿಕೆ ಅಂತ. ಅದಾದ ನಂತರ 29, 30, 31 3 ದಿನ ಡೇಟ್ ಫಿಕ್ಸ್. ಆ ಒಂದು ಜೊತೆಗೆ ಬೇರೆ ಬೇರೆ ಕಡೆ ಹಂಪಿ ಉತ್ಸವ ಬೇರೆ ಬೇರೆ ಡೇಟ್ಗಳು ಇರ್ತಾವೆ. ಆ ಡೇಟ್ಗಳಲ್ಲಿ ಫ್ರೀ ಬಸ್ ಕೊಡ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಹಂಪಿ ಉತ್ಸವ ಮಾಡ್ತಾರೆ, ಅಲ್ಲಿ ಫ್ರೀ ಬಸ್ ಆಲ್ರೆಡಿ ಹೆಣ್ಮಕ್ಳಿಗಿದೆ. ಅದನ್ನು ಅವತ್ತಿನ 3 ದಿನ ಎಸೆನ್ಷಿಯಲ್, ಅವತ್ತಿನ ದಿನ 3 ದಿನ ನಾವು ಕಾರ್ಯಕ್ರಮ ಅವ್ರು ಹಳ್ಳಿ ಜನ ಬರಲಿ, ಬಂದು ನಡ್ಕೊಂಡು ಹೋಗ್ಲಿ. ಅದು ನಿಮ್ಗೆ ಹೊರೆ ಆಗೋದಿಲ್ಲ ಅನ್ನಂಗಿಲ್ಲ.
ಜೊತೆಗೆ ಆದ್ಮೇಲೆ ನಮ್ಮಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳು ಬಹಳ ಅವು. ನೀವು ಹೇಳಿದ್ರಿ ವೇದಿಕೆ ಕೊಡ್ತೀವಿ, ಲಕ್ಷ ಕೊಡ್ರಿ 2 ಲಕ್ಷ ಕೊಡ್ರಿ, ನಾವು ಲಿಸ್ಟ್ ಕೊಡ್ತೀವಿ, ತಗೋರಿ ಅಂತವ್ರು ಭಾಳ ಜನ ಅದ, ಅಂತವ್ರು ಸೇವೆ ಮಾಡ್ತಾರೆ ನಿಮಗೆ. ಅದ್ರ ವಿಚಾರದಲ್ಲಿ ಫ್ರೀ ಬಸ್ ವ್ಯವಸ್ಥೆ ತಾವು ಮಾಡ್ಬೇಕಾಗ್ತದೆ ಅನ್ನೋದು ನಾವು ಮನವಿ ಇರುತ್ತೆ. ಮುಖ್ಯವಾಗಿ ನಮ್ಮದು ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಮತ್ತು ಥರ್ಮಲ್ ಪವರ್ ಇವು ಎರಡು ಮುಖ್ಯವಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡ್ತಕ್ಕಂಥ ವಿದ್ಯುತ್ ಇಲ್ಲದೆ ಈ ರಾಜ್ಯ ಮುಕ್ತವಾಗ್ತಕ್ಕಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆ ಬೇರೆ ಕಡೆಗೆ ವಿದ್ಯುತ್ ಕೊಡ್ತೀವಿ. ರಾಯಚೂರು ನಗರಕ್ಕೆ ಈ ವಿದ್ಯುತ್ತನ್ನು ಸಂಪೂರ್ಣವಾಗಿ ಮಾಡ್ಕೊಳ್ಳಕ್ಕೆ ಅದನ್ನ ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಈ ಉತ್ಸವದಿಂದಲೇ ತೆಗೆದುಕೊಳ್ಬೇಕು. ಬೆಳಕನ್ನ ಇವತ್ತಿನಿಂದಲೇ ಪ್ರಾರಂಭ ಆಗ್ಬೇಕಂತ ಸಹಿತ ಮನವಿ ಮಾಡ್ಕೊಂಡ್ರೆ ಇದನ್ನ ಶಬ್ದ ಚಿತ್ರವಾಗಿ ರಾಯಚೂರು ಜಿಲ್ಲೆಯ ಮೆರವಣಿಗೆಯಲ್ಲಿ ಏನ್ ಕರ್ನಾಟಕ ಸಂಘದಿಂದ ಪ್ರಾರಂಭ ಆಗುತ್ತೆ. ಈ ಥರ್ಮಲ್ ಪವರ್ ಮತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ಮತ್ತು ರಾಯಚೂರಿನ ಸುತ್ತಮುತ್ತ ನಗರದಲ್ಲಿರ್ತಕ್ಕಂಥ ಸರ್ಕಲ್ನ ಮಹನೀಯರ ಏನು ಫೋಟೋಗಳಿದಾವೆ, ಸ್ಟ್ಯಾಚುಗಳಿದಾವೆ, ಅವನ್ನ ಮೆರವಣಿಗೆ ಮುಖಾಂತರ ಬರ್ಲಿಕ್ಕೆ ತಗೊಳ್ಬೇಕಂತ ನನ್ನ ಒಂದು ಸಲಹೆ ಇದೆ. ರಾಯಚೂರು ನಗರದಲ್ಲಿರ್ತಕ್ಕಂಥ ಮತ್ತು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮಹನೀಯರ ಸ್ಟ್ಯಾಚುಗಳಿದಾವೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಇಟ್ಕೊಂಡು ಸಂವಿಧಾನವನ್ನು ಇಟ್ಕೊಂಡು ಒಂದು ಮೆರವಣಿಗೆ ತರಬೇಕಂತ ಈ ಒಂದು ಜಿಲ್ಲಾಡಳಿತಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದೀರಿ. ಜೊತೆಗೆ ಮತ್ತೆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸೂಗುರೇಶ್ವರ ಟೆಂಪಲ್ ಎಲ್ಲಿರತಕ್ಕಂಥ ಗೊತ್ತಿರಲ್ಲ, ಅದನ್ನು ಶಬ್ದ ಚಿತ್ರವಾಗಿ ಮಾಡಬೇಕು. ಕರಿಯಪ್ಪ ತಾತ ಮತ್ತು ನಾರದಗಡ್ಡೆ, ಗುರುಬಿಟ್ಟೆ ಅಮರೇಶ್ವರ ಮತ್ತು ಮಸ್ಕಿ ಮತ್ತು ದೇವನಾಂಪುರ ಇವೆಲ್ಲ ಕರ್ನಾಟಕ ದರ್ಶನ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ರಾಘವೇಂದ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದು ಪಕ್ಕದ ರಾಯಚೂರು ಜಿಲ್ಲೆಗೆ ಆಗಮಿಸಿ ಪಕ್ಕದಲ್ಲಿರ್ತಕ್ಕಂಥ ರಾಘವೇಂದ್ರ ಮಠವನ್ನು ಸಹಿತ ಆರಿಸ್ತಾರ. ಅವರನ್ನೆಲ್ಲ ಸಹಿತ ತೆಗೆದುಕೊಂಡು ಶಬ್ದ ಚಿತ್ರದಲ್ಲಿ 3 ದಿನ ಈ ಮೆರವಣಿಗೆ ಜೊತೆಗೆ ಎಲ್ಲಿ ಪಂಚಮುಖಿ ಗಾಣದ ಇನ್ನಿರ್ತಕ್ಕಂಥ ನಾನು ಏನಾದ್ರು ಮರ್ತಿದ್ರೆ ಮತ್ತೆ ಪೂರ್ಣವಾಗಿ ತೆಗೆದುಕೊಳ್ಬೇಕಂತ ಸಹಿತ ಈ ಗುಡಿ ಗುಂಡಗಳಿಗೆ ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಆ ಒಂದು ದರ್ಶನವನ್ನು ತೆಗೆದುಕೊಂಡು ಅಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ದಿನಗಳಿದಾವೆ. ಅವನ್ನೆಲ್ಲ ಗುರುತಿಸ್ಬೇಕಂತ ರಾಜ್ಯ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತೀನಿ. ಜೊತೆಗೆ ಏನು ರಾಯಚೂರು ನಗರದಲ್ಲಿ ಮತ್ತು ರಾಯಚೂರು ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲಾ ರೀತಿಯ ಉತ್ಸವದ ಈ ಒಂದು ಇದು ಕಲರ್ಫುಲ್ ಆಗಿ ಒಂದು ವಾಲ್ ರೈಟಿಂಗ್ ಆಗ್ಬೇಕಂತ ರಾಯಚೂರು ನಗರದಲ್ಲಿ ಮಾತ್ರ ಆಗ್ತಾ ಇದೆ. ಬೇರೆ ಬೇರೆ ನಗರಗಳಲ್ಲಿ 7 ತಾಲೂಕುಗಳಲ್ಲಿ ಇದು ವಾಲ್ ರೈಟಿಂಗ್ ಆಗ್ಬೇಕಂತ ಈ ಒಂದು ಆಡಳಿತಕ್ಕೆ ನನ್ನ ಒಂದು ಸಲಹೆಯನ್ನು ಕೊಡ್ತೀನಿ. ಜೈ ಭೀಮ್, ಜೈ ಭಾರತ್. ಬಸ್ಸಿನ ಅವಕಾಶ ಮಾಡಿಕೊಡ್ಬೇಕು. ತಮ್ಮಲ್ಲಿ ಹೆಣ್ಮಕ್ಳು ಇರ್ಬೋದು, ಗಣಮಕ್ಳು ಇರ್ಬೋದು, ಅಲ್ಲಿಗೆ ವಿದ್ಯಾಭ್ಯಾಸ ಒಂದೇ ನಿಮಿಷ ಅಂತಪ್ಪ ಅಂತೇಳಿ ಕರ್ನಾಟಕ ಸಂಘದ ಅಧ್ಯಕ್ಷರು, ರಾಯಚೂರು ಜಿಲ್ಲೆಯ ಬಹುದಿನಗಳ ಕನಸು, ಎಲ್ಲರ ಕನಸು ಈಡೇರಿಸಿದಂತ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಈಗಾಗಲೇ ಅನೇಕ ಸಂಘಟನೆಗಳು, ಸಾಹಿತಿಗಳು, ಕವಿಗಳು, ಅನೇಕ ಮುತ್ಸದ್ದಿ ಬಹಳಷ್ಟು ವಿದ್ವಾಂಸರು, ಬುದ್ಧಿಜೀವಿಗಳು ಮಾತಾಡಿದ್ದಾರೆ. ಎಲ್ಲ ಮಾತಾಡಿದ್ದಾರೆ, ನನ್ನ ಕಡೆ ಮಾತಾಡಕ್ಕೆ ಹೋಗೋದಿಲ್ಲ. ನಾವು ಮಾತಾಡಿದಂಥ ಜನರು ಅನೇಕ ಈ ಸಭೆಯಲ್ಲಿ ಇರುವಂಥ ಎಲ್ಲ ಸಂಘಟನೆಯವರು, ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ನೋಡುವಂತೆ ಮಾಡುವಂತ ನಮ್ಮ ಜವಾಬ್ದಾರಿ ಅನ್ನುವಂಥ ಭಾವನೆ ನಮ್ಮೆಲ್ಲರೂ ಬರ್ತದೆ. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾದರೆ ರಾಜ್ಯದಲ್ಲಿ ಏನು ಕಿತ್ತೂರು ಉತ್ಸವ, ಹಂಪಿ ಉತ್ಸವ, ಕರಾವಳಿ ಉತ್ಸವ ಯಾವ ರೀತಿ ಆಗ್ತಾ ಇದೆ, ಅದೇ ರೀತಿ ಪ್ರತಿ ವರ್ಷ ನಮ್ಮ ರಾಯಚೂರು ಉತ್ಸವ ಕೂಡ ಆಗಬೇಕು ಅನ್ನುವ ನಿಟ್ಟಿನಲ್ಲಿ. ಹಾಗಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ, ಬಹಳಷ್ಟು ಬಹುತೇಕ ಜನ ಸಂಘಟನೆಗಳು ಮುಗಿದಿರುತ್ತಂತ ಅನಿಸ್ತದೆ. ಹಾಗಾಗಿ ಎಲ್ಲ ವಿಚಾರಗಳು, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಆಗಿದ್ದರು. ಜಿಲ್ಲಾಧಿಕಾರಿಗಳ ಮಾನ್ಯ ಎಲ್ಲರೂ ಇದನ್ನ ಯಾರು ಅನಿಸಿಕೆಗಳು ಏನಿದಾವೆ ಎಲ್ಲ ಅವರನ್ನು ಗಮನಿಸಿದರೆ ಅವೆಲ್ಲ ಸಾಕಾರ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ನನ್ನ ಒಂದು ವಿನಂತಿ, ರೈತರಿಗಾಗಿ ಕೃಷಿ ಮೇಳ ಕೂಡ ಮಾಡ್ತಾ ಇದ್ದಾರೆ ಸಾಹೇಬರು. ಅದರ ಜೊತೆಯಲ್ಲಿ ಕೃಷಿ ಮೇಳದಲ್ಲಿ ಈ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳು, ಆಮೇಲೆ ಪಕ್ಷಿಗಳು,
ಅನೇಕ ರೀತಿಯ ಪಕ್ಷಿಗಳು, ಜಾನುವಾರುಗಳು ಅವೆಲ್ಲನ್ನ ರೈತರ ಕ್ರೀಡೆಗಳು ಈಗಾಗಿ ಹೇಳಿದ್ದಾರೆ, ಅವೆಲ್ಲರ ಒಳಗೊಂಡಂತೆ ಒಂದು ಅಂತಿಮವಾಗಿ ತೀರ್ಮಾನ ಆಗ್ಬೇಕಂತೇಳಿ ನನ್ನ ವಿನಂತಿ. ನಾನು ಮಾತಾಡೋಕೆ ಅವಕಾಶ ಎಲ್ಲ ಕಲಾವಿದರಿಗೆ ಅವಕಾಶ ಇರಬೇಕಂತದ್ದು ನಮ್ಮ ಅಭಿಪ್ರಾಯ ಸರ್. ಅದು ದಯಮಾಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಅವಕಾಶಗಳು ಈ ಉತ್ಸವದಲ್ಲಿ ಕಲ್ಪಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಸರ್. ಇನ್ನೂ ಒಂದು ವಿಷಯ ಸರ್, ನಮ್ಮ ಜಿಲ್ಲೆಯಲ್ಲಿ ಈ ಕಳೆದ 3-4 ತಿಂಗಳುಗಳಾಯಿತು ಕಾಮಿ ಕಡಿಮೆ ಸಂಸ್ಕೃತಿಯಲ್ಲಿ ಡೈರೆಕ್ಟ್ಗಳು ಇಲ್ಲ. ಇನ್ಚಾರ್ಜು ನಮ್ಮ ಉತ್ತರದಲ್ಲಿ ಮೇಡಮ್ ಅವರಿದ್ದಾರೆ, ಅವ್ರು ಕಾಮಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಯಾಕಂತೇಳಿ ಕಲಾವಿದರಿಗೆ ಬರೋಕ್ಕೆ ಹೋಗೋಕ್ಕೆ ಭಾಳ ಕೇಳ್ಕೊಳ್ಳೋಕ್ಕೆ ವಿಷಯಗಳು ತ್ರಾಸ ಇರುತ್ತೆ. ಅವರು ಅಲ್ಲಿಂದ ಬರೋದು ಹೋಗೋದಂತ ಕಾಮಿ ಡೈರೆಕ್ಟರ್ ಆದರೆ ನಮಗೂ ಕಲಾವಿದರಿಗೆ ಎಲ್ಲ ಕೆಲಸಗಳು ಆಗುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿ ಸರ್. ನಾನು ಹೇಳ್ತೀನಿ ಒಂದು 2 ಮಿನಿಟ್ಸು. ಈಗ ಎಲ್ಲ ತಾವೆಲ್ಲ ಈಗ ಡೀಟೇಲ್ ಆಗಿ ನಾವು ನಮ್ಮ ಸಮಾಜದಿಂದ ನಮ್ಮ ಕಮಿಟಿಯಿಂದ ನಾವು ಯಾರನ್ನೋ ವಾಲಂಟಿಯರ್ ಕೆಲಸ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಏನೋ ನಮ್ಮ ಸೇವೆ ಮಾಡಕ್ಕೆ. ಈ ವೇಳೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮಾತನಾಡಿ, ಉತ್ಸವಕ್ಕೆ ಸ್ಫೂರ್ತಿದಾಯಕ ಸಲಹೆಗಳು ಕೇಳಿ ಬಂದಿವೆ. ಎಲ್ಲಾ ಸಲಹೆಗಳನ್ನು ಪರಿಗಣಿಸುತ್ತೇವೆ. ಪ್ರತಿ ತಾಲೂಕಿನಲ್ಲಿ ಸಹ ಸಂಘ ಸಂಸ್ಥೆಗಳ ಸಭೆಯನ್ನು ತಹಸೀಲ್ದಾರರು ಮತ್ತು ಇಒ ಸಮ್ಮುಖದಲ್ಲಿ ಮಾಡಿಸುತ್ತೇವೆ ಎಂದು ತಿಳಿಸಿದರು. ಈ ಉತ್ಸವವನ್ನು ಪ್ರತಿ ವರ್ಷ ನಡೆಸುವ ಹಾಗೆ ಕುಟುಂಬದ ರೀತಿ ಎಲ್ಲರೂ ಸೇರಿ ಉತ್ಸವ ಮಾಡೋಣ ಎಂದು ಮನವಿ ಮಾಡಿದರು. ಹಂಪಿ ಉತ್ಸವ ಮಾದರಿಯಲ್ಲಿ ಏರ್ ಶೋ ಹಾಗೂ ಮಕ್ಕಳ ಉತ್ಸವಕ್ಕೆ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಗೊತ್ತಿದ್ದಂಗೆ ಒಂದು 70ರಿಂದ 80 ಜನ ಆಗ್ಲೇ ಮಾತಾಡಿದ್ದೀರಾ. ಮತ್ತೆ ಯಾರು ನಿಮ್ಮ ಸಲಹೆ ಇದ್ರೆ ನಾವು ತಗೊಂತೀವಿ, ಬಟ್ ರೈಟಿಂಗ್ ಅಲ್ಲಿ ಕೊಡಿ. ಈಗಾಗಲೇ 1:30 ಆಗ್ಬಿಟ್ಟಿದೆ. ಬ್ರೀಫ್ ಆಗಿ ನಾನು ಒಂದು 2-3 ಅಂಶ ಹೇಳಿ ಈ ಮೀಟಿಂಗ್ ನ ಕ್ಲೋಸ್ ಮಾಡ್ತೀವಿ. ಸೊ ಈಗ ತಾವೆಲ್ಲ ಇಷ್ಟೊಂದು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ದೂರದಿಂದ ಬಂದು ತಮ್ಮೆಲ್ಲ ಸಲಹೆ ಕೊಟ್ಟಿದ್ದೀರಾ. ಸೊ ಎಲ್ಲದೂ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಂದ ನಾನು ಹೇಳೋದಂದ್ರೆ ಪತ್ರಿಕಾಗೋಷ್ಠಿ ಸಪರೇಟ್ ಆಗಿ ಮಾಡಬೇಕು ಅಂತ ಮಾಧ್ಯಮ ಮಿತ್ರರಿಂದ ಬಂತು. ಆಮೇಲೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕು. ಅದರಲ್ಲಿ ಸೌತ್ ಏಷ್ಯಾದಲ್ಲಿ ಅವಾರ್ಡ್ ತಗೊಂಡಿರೋ ಕಿರಣ್ ವಾಲ್ಮೀಕಿ ಅವ್ರನ್ನ ಕರೆಸಿ ಅಂತ ಒಂದು ಸಜೆಷನ್ ಬಂತು. ಆಮೇಲೆ ಈ ಸಲ ನಾವೇನ್ ಮಾಡ್ತೀವಿ ರಾಯಚೂರು ಉತ್ಸವ, ಅದರದ್ದು ಒಂದು ಸ್ಮರಣ ಸಂಚಿಕೆನ ನಾವು ಮಾಡ್ಬೇಕಂತ ಒಂದು ಇದು ಬಂತು. ಆಮೇಲೆ ಎಲ್ಲಾ ಸಂಘಟನೆಗಳು ಉತ್ಸಾಹದಿಂದ ನಾವು ಭಾಗವಹಿಸ್ತೀವಿ. ನಮಗೂ ಈ ಇವೆಂಟ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಆಗಿ ತಾವೆಲ್ಲ ನಮಗೊಂದು ಅವಕಾಶ ಕೊಡಿ. ಆಮೇಲೆ ಕಮಿಟಿಗಳಲ್ಲೂ ನಮ್ಮನ್ನ ಹಾಕೊಳ್ಳಿ ಅಂತ ಎಲ್ಲರೂ ಬಹುತೇಕ ಎಲ್ಲರೂ ಅದೊಂದು ಅಂಶ ತಾವು ಹೇಳಿದ್ದೀರ. ಸೊ ಅದಾದ್ಮೇಲೆ ಬೇರೆ ಬೇರೆ ಅಂಶ ತಾವೆಲ್ಲ ಹೇಳಿದ್ದೀರಾ. ಸೊ ತಾವು ಏನು ಈಗ ಇದೆಲ್ಲ ಹೇಳಿದ್ದೀರಾ, ಅದನ್ನೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬಹುತೇಕ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬಟ್ ಎಲ್ಲಾ ಲೋಕಲ್ ಆರ್ಟಿಸ್ಟು, ನಮ್ಮ ಜಿಲ್ಲೆದು ಎಲ್ಲಾ ಲೋಕಲ್ ಆರ್ಟಿಸ್ಟು, ಕಲಾವಿದರು, ಕಲಾ ತಂಡಗಳಿಗೆಲ್ಲ 100% ನಾವು ಅವಕಾಶ ಕೊಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಇದು ನಾನು ಮುಂಚೆನೆ ಹೇಳ್ದಂಗೆ ಇದು ಕೇವಲ ರಾಯಚೂರು ನಗರ ಉತ್ಸವ ಅಲ್ಲ, ಇದು ಎಂಟೈರ್ ರಾಯಚೂರು ಜಿಲ್ಲಾ ಉತ್ಸವ. ಸೊ ಈ ಏನು ಮೀಟಿಂಗ್ ಆಗ್ಲಿ ಅಂತ ನಾವು ಕಾಯ್ತಾ ಇದ್ವಿ. ಡೀಟೇಲ್ ಆಗಿ ಇವೆಂಟ್ ನ ನಾವು ಇನ್ನು ಫೈನಲೈಸ್ ಮಾಡಕ್ಕೆ. ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಇನ್ನೊಂದು 2-3 ದಿನದಲ್ಲಿ ಡೀಟೇಲ್ ಆಗಿ ಡೇ ವೈಸ್ ಇವೆಂಟ್ ಚಾರ್ಟ್ ನಾವು ರೆಡಿ ಮಾಡ್ತೀವಿ. ಈಗೇನು ಇಲ್ಲಿ ಮೀಟಿಂಗ್ ಆಗ್ತಾ ಇದೆ, ಇದೇ ತರ ಪ್ರತಿ ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಆಮೇಲೆ ತಾಲೂಕ್ ಪಂಚಾಯತ್ ಇಒ ಅಧ್ಯಕ್ಷತೆಯಲ್ಲೂ ತಾಲೂಕು ಮಟ್ಟದ ಸಂಘ ಸಂಸ್ಥೆಗಳ ಜೊತೆ ಮೀಟಿಂಗ್ ಆಗುತ್ತೆ. ಆಮೇಲೆ ಪ್ರತಿ ತಾಲೂಕಲ್ಲಿ ಈಗ ಸಿಟಿಯಲ್ಲಿ ನಾವೇನೀಗ ಕ್ಲೀನಿಂಗ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ, ಮತ್ತೆ ಬೇರೆ ಬೇರೆ ಇದು ಮಾಡಿದೀವಿ. ಅದೇ ತರ ಪ್ರತಿ ತಾಲೂಕು ಹಂತದಲ್ಲೂ ನಾವು ಮಾಡ್ತೀವಿ. ಸೊ ಬಟ್ ತಮಗೆ ಎಲ್ಲ ಈಗ ತಾವು ಹೇಳ್ತಾ ಇದ್ದೀರಾ ಈಗ ಹಂಪಿ ಉತ್ಸವ ಎಲ್ಲ. ಸೊ ಹಂಪಿ ಉತ್ಸವದ ಬಜೆಟ್ ಬೇರೆ ಲೆವೆಲ್ ಅಲ್ಲಿ ಇದೆ. ನಾನು ಬಳ್ಳಾರಿಯಲ್ಲಿ 2 ವರ್ಷ ಸಿಇಒ ಕೆಲಸ ಮಾಡಿದ್ದೀವಿ. ಸೊ ಬಹಳ ಈ ಸಲ ಮೇಲ್ಗಡೆ ಎಲ್ಲ ಕನ್ವಿನ್ಸ್ ಮಾಡಿ ತಾವು ಪ್ರತಿ ಟೈಮ್ ಹೇಳ್ತಾ ಇದ್ದೀರಾ ಅಂತ ಕನ್ವಿನ್ಸ್ ಮಾಡಿ ಫಸ್ಟ್ ಟೈಮ್ ಅಂದ್ರೆ 20 ವರ್ಷ ಹಿಂದೆ 24 ವರ್ಷ ಹಿಂದೆ ಆಗಿದ್ದು ಬಹುತೇಕ ಅಷ್ಟೊಂದು ಗೊತ್ತಿಲ್ಲ. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಾನೆ ಎಲ್ಲ ಮೇಲ್ಗಡೆ ನಾವು ಕನ್ನಡ ಅಂಡ್ ಕಲ್ಚರ್ ಅವ್ರಿಗೆ ಮಾತಾಡಿದಾಗ ಇಷ್ಟು ವರ್ಷ ನೀವು ಮಾಡಿಲ್ಲ, ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಾ ಅಂತಾನೆ ಅವ್ರ ಭಾವನೆಯಲ್ಲಿದ್ರು. ಬಟ್ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದೀವಿ. ಕನ್ವಿನ್ಸ್ ಮಾಡಿ ಸೊ ಸರ್ಕಾರದಿಂದನೂ ನಾವು ಅನುದಾನ ತಗೊಂಡಿದ್ದೀವಿ. ಬೇರೆ ಬೇರೆ ಸಂಘ ಸಂಸ್ಥೆ ಕಂಪನೀಸು ಅವರಿಂದನೂ ನಾವು ತಗೊಂಡಿದ್ದೀವಿ. ಸೊ ಏನು ನಾವು ಅನುದಾನ ತಗೊಂಡಿದ್ದೀವಿ ಅದನ್ನ ನಾವು ಮ್ಯಾಕ್ಸಿಮಮ್ ಅದರಿಂದ ನಾವು ಯುಟಿಲೈಸ್ ಮಾಡ್ಕೊಂಡು ಈ ಸಲ ತುಂಬಾ ಅದ್ದೂರಿಯಾಗಿ ಮಾಡಬೇಕಾಗಿರೋದು ನಮ್ದು ಉದ್ದೇಶ ಇದೆ. ಸೊ ಮುಂದೆ ಇದೊಂದು ಏನು ಮಾದರಿ ಆಗ್ಬೇಕು ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ. ಈ ವರ್ಷ ಮಾಡಿದ್ದು
ಮತ್ತೆ ಎವ್ರಿ ಇಯರ್ ಇದು. ಸೊ ಅದನ್ನು ನಾವು ಕೈಗೊಳ್ತೀವಿ. ಈ ತರ ಒಂದು 24 ವರ್ಷ ಆದ್ಮೇಲೆ ನಾವು ಮಾಡಬೇಕಾದ್ರೆ ಸಾಕಷ್ಟು ಸವಾಲು ಇದ್ದೇ ಇರುತ್ತೆ. ಈಗ ADC ಅವ್ರು ಹೇಳಿದಂಗೆ ಇದು ಪ್ರಿಪರೇಷನ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ ಫಸ್ಟ್ ವೀಕ್ ಇಂದ. ಯಾಕಂದ್ರೆ ನಾವು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಏನೇನು ಬೇರೆ ಬೇರೆ ಕಡೆ ಮಾಡಿದ್ದಾರೆ, ನಾವ್ ಯಾವ ತರ ಮಾಡೋದು ಅಂತ ಸಾಕಷ್ಟು ಒಂದು 15ರಿಂದ 20 ನಮ್ಮ ಅಧಿಕಾರಿಗಳು ಬೇರೆ ಬೇರೆ ವಾಲಂಟಿಯರ್ಸ್ ಮೀಟಿಂಗ್ ಆಗಿದೆ. ಸೊ ಅದೆಲ್ಲ ಆಗಿ ನಮ್ಮಲ್ಲೇ ಒಂದು ಒಮ್ಮತ ಬರಕ್ಕೆ ಅಷ್ಟೊಂದು ಟೈಮ್ ಆಯ್ತು. ಆಮೇಲೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಮಾಡಿದ್ವಿ, ಈಗ ತಮ್ದು ಮಾಡಿದ್ವಿ. ಇಷ್ಟು ದೊಡ್ಡ ಇವೆಂಟ್ ಎಷ್ಟೋ ವರ್ಷ ಎಷ್ಟೋ ದಶಕಗಳಾದ್ಮೇಲೆ ನಾವು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸವಾಲು ಇದ್ದೇ ಇರುತ್ತೆ, ಮುಂದೆನೂ ನಾವು ಸವಾಲು ಬರುತ್ತೆ. ಸೊ ನಂದು ಏನು ತಮ್ಗೆಲ್ಲ ಮನವಿ ಅಂದ್ರೆ, ಸವಾಲ್ ಬಂದಾಗ ಒಬ್ರು ಕಡೆ ಇನ್ನೊಬ್ರು ಕಡೆ ಮತ್ತೊಬ್ರು ಕೈ ತೋರಿಸ್ತಾ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ನಾವು ಮಾಡೋದು ಬೇಡ. ನಾವೆಲ್ಲ ಒಂದು ಕುಟುಂಬದ ರೀತಿ ರಾಯಚೂರು ಜಿಲ್ಲಾ ಉತ್ಸವನ ನಾವು ಮಾಡೋಣ. ಒಂದು ಸಣ್ಣ ಪುಟ್ಟ ಇಶ್ಯೂ ಆಗೇ ಆಗುತ್ತೆ, ಯಾವ್ದು ಒಂದು ದೊಡ್ಡ ನ್ಯಾಷನಲ್ ಲೆವೆಲ್ ಇವೆಂಟ್ ಮಾಡ್ಬೇಕಾದ್ರೂ ಒಂದು ಇಶ್ಯೂ ಆಗೇ ಆಗುತ್ತೆ. ಬಟ್ ಆ ಇಶ್ಯೂನ ಯಾವ ತರ ನಾವು ಬಗೆಹರಿಸೋದು ಅಂತ ಮಾತಾಡ್ಕೊಂಡು ಅದನ್ನ ಬಗೆಹರಿಸೋಣ. ಯಾಕಂದ್ರೆ ಈಗ ನಾವು ಏನು ಇಷ್ಟು ವರ್ಷ ಆದ್ಮೇಲೆ ನಾವು ರಾಯಚೂರು ಉತ್ಸವ ಮಾಡ್ತಾ ಇದೀವಿ, ಇದು ನಾವು ಎಲ್ಲ ಸೇರಿ ಯಶಸ್ವಿ ಆದ್ರೆ ಮತ್ತೆ ಬೇರೆ ಜಿಲ್ಲೆಗೂ ಇದೊಂದು ಮಾದರಿ ಆಗುತ್ತೆ. ಮತ್ತೆ ಮುಂದಿನ ವರ್ಷಗಳಲ್ಲೂ ಈ ತರ ನಾವು ಮಾಡ್ಬೇಕು ಅಂತ ಎಲ್ಲರಿಗೂ ಹುಮ್ಮಸ್ ಸಿಗುತ್ತೆ. ಯಾವುದೇ ಒಂದು ಸಣ್ಣ ಘಟನೆನ ನಾವು ದೊಡ್ಡದು ಮಾಡಿ ಅದು ನಮ್ಮ ತಲೆಗಳಲ್ಲೇ ಕೈಯಾಗಿ ಉಳ್ಕೊಂಡ್ರೆ ಮುಂದೆ ಯಾರು ಅಧಿಕಾರಿಗಳು ಬಂದ್ರು ಬೇಡಪ್ಪ ನಮ್ಗೆ ರಾಯಚೂರು ಉತ್ಸವ ಮಾಡೋದು ತುಂಬಾ ಇದು ಸಮಸ್ಯೆ ಆಗುತ್ತೆ ಅಂತ ಆ ಮನಸ್ಸಿನ ಸ್ಥಿತಿಯಲ್ಲಿ ಯಾರು ಹೋಗ್ಬಾರ್ದು. ಸೊ ಬಹಳ ವರ್ಷದಿಂದ ತಮ್ಮೆಲ್ಲ ಸಹಕಾರದಿಂದ ನಾವು ಮಾಡ್ತಾ ಇದೀವಿ. ಇದು ನಾವು ಯಾವ ತರ ಮಾಡಿ ತೋರಿಸ್ಬೇಕಂದ್ರೆ, ಬೇರೆ 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 ಉತ್ಸವ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನೋಡಿ ಅಲ್ಲಿ ರಾಯಚೂರು ಉತ್ಸವ ಮಾಡಿದ್ದಾರೆ, ಆ ತರ ನಾವು ಮಾಡ್ಬೇಕು ಅಂತ ಅವ್ರಿಗೂ ಒಂದು ಪರಿಕಲ್ಪನೆ ಬರಬೇಕು. ಮತ್ತೆ ಮುಂದಿನ ವರ್ಷಗಳಲ್ಲೆಲ್ಲ ಬರೋ ಅಧಿಕಾರಿಗಳಿಗೂ ಅದೊಂಥರ ಈ ತರ ಮಾಡಿದ್ರು ನಾವು ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ರೋಲ್ ಮಾಡಲ್ ತರ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಏನೇನು ಹೇಳಿದ್ದೀರಾ ಅದನ್ನ ನಾವು ಮಾಡ್ತೀವಿ. ಸೊ ಯಾಕೆ ನಾವು ಇದು ರಾಯಚೂರು ಉತ್ಸವ ಈಗ ಈ ಮಂತಲ್ಲಿ ಮಾಡಿರೋದಂದ್ರೆ, ಇನ್ನು ಮುಂದೆ ಹೋದ್ರೆ ಸಿಕ್ಕಾಪಟ್ಟೆ ಹೀಟ್ ಬರುತ್ತೆ. ಸೊ ಜನವರಿ ಎಂಟು ಐಡಿಯಲ್ ಟೈಮ್, ಸಂಕ್ರಾಂತಿ ಟೈಮ್ ಅಲ್ಲಿ ಮಾಡಿ ಅಂತ ಕೆಲವರು ನಮ್ಗೆ ಸಜೆಷನ್ ಕೊಟ್ಟರು. ಬಟ್ ತುಂಬಾ ಜನ ಏನಂದ್ರು ಸಂಕ್ರಾಂತಿ ಟೈಮ್ ಮಾಡಿದ್ರೆ ಎಲ್ಲ ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ, ಇಲ್ಲಿ ಯಾರು ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ, ಆ ಟೈಮ್ ಮಕ್ಕಳೆಲ್ಲ ರಜಾ ಅಂತ ಹೋಗಿರ್ತಾರೆ. ಸೊ ಜನವರಿ 8 ನಾವು ಎಲ್ಲರೂ ಮಾತಾಡ್ಕೊಂಡು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಹತ್ರ ಫಿಕ್ಸ್ ಮಾಡಿದ್ವಿ. ಸೊ ಆ 3 ದಿನದ ಜೊತೆಗೆ ಇನ್ನೂ ಒಂದು 3 ದಿನ ವಿಶೇಷವಾಗಿ 26ನೇ ತಾರೀಕಿಂದ ಈಗ ಹೆಲಿಕಾಪ್ಟರ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆ 26, 27, 28 3 ದಿನ ಮಕ್ಕಳಿಗೋಸ್ಕರನೇ ಒಂದು ಮಕ್ಕಳ ಉತ್ಸವವನ್ನು ನಾವು ಮಾಡ್ತಾ ಇದ್ವಿ. ಅದು ಈಗ ರೂಪುರೇಷೆ ಆಗ್ತಾ ಇದ್ವಿ. ತಾವು ಸಾಕಷ್ಟು ಸಜೆಷನ್ ಕೊಟ್ಟಿದ್ದೀರಾ. ಸೊ ಮತ್ತೆ 29, 30, 31 ಸೊ ಅದ್ದೂರಿಯಾಗಿ ನಾವು ಮಾಡ್ತೀವಿ. ತಾವೆಲ್ಲ ನಮ್ಗೆ ಸಹಕಾರ ಕೊಡಿ, ತಾವೆಲ್ಲ ಕೊಡ್ತಾ ಇದ್ದೀರಾ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಸೊ ಇಷ್ಟು ನಾನೇನು 1.5 ವರ್ಷಕ್ಕಿಂತ ಜಾಸ್ತಿ ಇದ್ದೀನಿ, ಎಲ್ಲರೂ 99.99% ತಾವು ಸಹಕಾರ ಕೊಟ್ಟಿದ್ದೀರಾ. ಆ ತರ ಸಹಕಾರ ಕೊಟ್ಟಿದ್ದಕ್ಕೆ ಇಷ್ಟೊಂದು ನಾವೆಲ್ಲ ಸೇರಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಆಗಿದೆ. ಸೊ ಅದೇ ಇನ್ನು ಈ ರಾಯಚೂರು ಉತ್ಸವಕ್ಕೂ ಅದು ತಾವು ಕೊಡಿ, ತಾವು ಪಾಲ್ಗೊಂಡು ತಮ್ಮ ಕುಟುಂಬ ಸಮೇತರಾಗಿ ತಾವು ಬಂದು ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ರಾಯಚೂರು ಉತ್ಸವ ಈ ವರ್ಷ ಸಾಕಷ್ಟು ನಾವು ಚೆನ್ನಾಗಿ ಮಾಡೋಣ, ಒಳ್ಳೆ ಯಶಸ್ವಿ ಮಾಡೋಣ ಅಂತ ಹೇಳ್ತಾ. ಸಭೆಯಲ್ಲಿ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ, ತಹಸೀಲ್ದಾರರಾದ ಸುರೇಶ್ ವರ್ಮಾ, ಅಮರೇಶ್ ಬೀರಾದರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.